ಒಬ್ಬ ಕಲಾವಿದನಿಗೆ ಕನ್ನಡ ಅನ್ನೋದು ಬಹಳ ಮುಖ್ಯ. ಹೌದು. ನೆಟ್ಟಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತಂದರೆ ಯಾವ ಪಾತ್ರ ಮಾಡ್ತೀಯ? ಐತಿಹಾಸಿಕ ಪಾತ್ರ ಮಾಡೋಕ್ಕಾಗತ್ತಾ? ಪೌರಾಣಿಕ ಪಾತ್ರಗಳನ್ನು ಮಾಡೋಕ್ಕಾಗತ್ತಾ? ದೊಡ್ಡ ದೊಡ್ಡ ಹೀರೋಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಡೈಲಾಗ್ ಹೇಳೋಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ಇವತ್ತು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ಬರ್ತಾನೇ ಇಲ್ಲ. ಅಲ್ಲಿ ಹತ್ತತ್ರ 65 ರೂಪಾಯಿ ತನಕನೂ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಸಿನಿಮಾ ಅನ್ನೋದು ಎಷ್ಟು ಜನರು ನಾನು ನುಂಗಾಕಿದೆ ಗೊತ್ತು, ಎಷ್ಟು ಕಲೆಗಳನ್ನು ನುಂಗಾಕಿದೆ ಅಲ್ವಾ? ಹೋಟೆಲಲ್ಲಿ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಬಾರಲ್ಲಿ ಗ್ಲಾಸ್ ತೊಳೆಯೋದು, ಆಮೇಲೆ ಸ್ವಲ್ಪ ಪ್ರಮೋಷನ್, ಬಾರಲ್ಲಿ ಸಪ್ಲೈಯರ್ ಮಾಡೋದು. ಗುಂಡಿನಂತೆ ಸೀರಿಯಲ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ದುಡ್ಡು ಪೇಮೆಂಟ್ ಯಾವಾಗಲೂ ಬರುತ್ತೆ, ಅದಕ್ಕೆ ರಂಗೋಲಿ ಮಾಡ್ತಾ ಇದ್ದೀನಿ. ರಿಯಾಲಿಟಿ ಶೋ. ರಿಯಾಲಿಟಿ ಆಫ್ ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ಅದು ಒಂಥರ TRP ಗಿಮಿಕ್ ಇರ್ಬೋದಲ್ಲ. ಗಿಮಿಕ್ಕೆ ಯಾರಿಗಾದರೂ ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ. ನಾನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ. ಅದಂತೂ ನಾನು ಇವತ್ತಿನವರೆಗೂ ನನಗೆ ಆಗ ಕಂಟೆಂಟ್ ಕಲಾವಿದರು ಅಂತ ಏನಿರಲಿಲ್ಲ. ಆಗ ಕಲಾವಿದರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ. ಆ ಥರದ್ದೊಂದು ಇತ್ತು. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ಟು ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನಮ್ದೇನು ಹೋಗ್ರಿ, ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀವಿ. ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ, ಈಗ ಪ್ರಸಿದ್ಧಿ ಆದವನು ಬೆಲೆ. ಈ ದರಿದ್ರಗಳು, ಕೆಲವು ಜನ ಹೀರೋಯಿನ್ಗಳು, ಈ ಕೆಲವು ಜನ ಸಿನಿಮಾ ಆರ್ಟಿಸ್ಟ್ಗಳು ಡೇಟಿಂಗ್ ಆ್ಯಪ್ಗಳು ಪ್ರಮೋಷನ್ ಮಾಡ್ತಾರೆ. ಇಲ್ಲಿ ಹೇಳೋದು ನನ್ನ ಆ ದೃಷ್ಟಿಯಿಂದ ನೋಡ್ತಾನೆ ಇವನು, ಈ ದೃಷ್ಟಿಯಿಂದ ನೋಡ್ತಾನೆ ಅವನು, ಮತ್ತು ನನಗೆ ನಾವು ಆ ಥರ ಡ್ರೆಸ್ ಹಾಕಿದ್ರೆ ಎಲ್ಲ ಹಿಂಗೆ ಅಂತಾರೆ ಅಂತ. ಅಲ್ಲಿ ನೋಡಿದ್ರೆ ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಇರ್ತಾಳೆ. ಬನ್ನಿ ಗಾಯ್ಸ್, ಇಲ್ಲೆಲ್ಲ ನಿಮಗೆ ಅಲೋನ್ ಆಗಿದ್ದೀರಾ, ಒಂಟಿಗೆ ಯಾರು ಬೇಕು ಅನಿಸುತ್ತಾ, ಬನ್ನಿ ನನ್ನ ಕಡೆ ಹಿಂಗಿದೆ ಅಂತ ಪ್ರಮೋಟ್ ಮಾಡ್ತವೆ. ಈ ಹುಡುಗರುಗಳು ಮಾತ್ರ ಅವಳನ್ನು ಕಾಮ ದೃಷ್ಟಿಯಿಂದ ನೋಡಿದೆ ತಂಗಿ ಅನ್ಕೊ ಕೂತ್ಕೋಬೇಕು. ಇರೋ ಲೋಫರ್ ಗುರುಗಳು ಕೆಲವು ಜನ ಅವರೇ ಹಂಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿಕೊಂಡು, ಲೈಂಗಿಕ ದೌರ್ಜನ್ಯ ಮಾಡಿಕೊಂಡು ಆ ಬೇಲ್ ತಗೊಂಡು ಕೂತ್ಕೊಂಡು ಆಡ್ಕೊಂಡು ಕೂತಿದ್ದಾರೆ. ಸೆಕ್ಸ್ ಮಾಡೋದು ತಪ್ಪಲ್ಲ ಅಂತ ಹೇಳಿ ಎಲ್ಲರೂ ರಾಮ ಅಂತ ಯಾಕೆ ಅನ್ಕೋತೀರಾ? ದಶರಥ, ಅವ್ರ ಅಪ್ಪ ದಶರಥನೂ ಆಗಲಿ ಬಿಡಿ. ಬರೀ ಸೋಷಿಯಲ್ ಮೀಡಿಯಾ ಹಿಟ್ಟಾದ ತಕ್ಷಣ ಅಥವಾ TV ಚಾನಲಲ್ಲಿ ಹಿಟ್ಟಾದ ತಕ್ಷಣ, ಸಿನಿಮಾಗಳು ಒಂದಿಷ್ಟು ಮಾಡಿಬಿಟ್ಟು ಹೀರೋ ಸ್ಟಾರ್ಗಳಾದ ತಕ್ಷಣ ಅದೇನು ದೊಡ್ಡ ಲೈಫ್ ಅಲ್ಲ. ಟೆಕ್ಸ್ಟ್ ಬುಕ್ ದರಿದ್ರದವ್ರು ಹೆಂಗೆ ಟೆಕ್ಸ್ಟ್ ಬುಕ್ಗಳು ಮಾಡಿದ್ದಾರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂತವಿಂದ ಆ ಟೆಕ್ಸ್ಟ್ ಬುಕ್ಗಳು ಕೊಡೋ ಪಾಠನ ಯಾವನಾರ ಪಾಠ ಅಂತ ಕರೀದಕ್ಕಾಗುತ್ತಾ? ಐತಿ ಎಷ್ಟೋ ಪಾಠಗಳು ಅನವಶ್ಯಕ, ಮತ್ತು ಮಕ್ಕಳನ್ನ ಹಾಳು ಮಾಡೋ ಪಾಠಗಳಿದಾವಲ್ಲ ಸ್ವಾತಂತ್ರ್ಯ ಬಂತವಿಂದ. ಸ್ಪಿರಿಚುವಲ್ ಥಿಂಕ್ ಮಾಡೋನು ಸೆಕ್ಸ್ ಮಾಡಬಾರ್ದು, ಸೆಕ್ಸ್ ಮಾಡದೇ ಇರೋನು ಮಾತ್ರ ಸನ್ಯಾಸಿ, ಇವೆಲ್ಲ ಸುಳ್ಳು, ಇವೆಲ್ಲ ಏನಿಲ್ಲ, ಎಲ್ಲೂ ರೂಲ್ಸ್ ಇಲ್ಲ. ಗುರುಗಳೇ ನಮಸ್ತೆ, ಸ್ವಾಗತ ಸುಸ್ವಾಗತ. ಶಕ್ತಿ ಟಾಕ್ಸ್ ಅನ್ನೋ ಹೆಸರಲ್ಲಿ ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವು ರಂಗಗಳಲ್ಲಿ ಕೆಲಸ ಮಾಡಿ ಗುರುತಿಸ್ಕೊಂಡಂತಹ ಸಾಧಕರನ್ನು ಟಾಕ್ ಶೋ, ಪಾಡ್ಕಾಸ್ಟ್ ಮೂಲಕ ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಪುಟ್ಟ ಪ್ರಯತ್ನ. ಅಂದರೆ ಅವರ ಬದುಕಿನ ಹಲವು ಆಯಾಮಗಳಾಗಿರ್ಬೋದು, ಅವರ ಬದುಕಿನ ಬೇರೆ ಬೇರೆ ಮಜಲುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ. ಅದಕ್ಕೆ ನಿಮ್ಮ ಸಹಕಾರ, ಬೆಂಬಲ ಇರಲಿ. ಜೈ ಭುವನೇಶ್ವರಿ. ಮೊದಲ ಎಪಿಸೋಡ್ನ ಮೊದಲ ಅತಿಥಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ಇವರು ಸಿನಿಮಾ ಮತ್ತು ಕಿರುತೆರೆ ನಟ, ರಂಗಕರ್ಮಿ, ಯುವ ಚಿಂತಕರು. ತಮ್ಮದೇ ಆದ ಸ್ವಂತ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ಹಲವು ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 1 ಖ್ಯಾತಿಯ ಗಡ್ಡಪ್ಪ ಮತ್ತು ರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಗೆಳೆಯ, ವೆಲ್ಕಮ್ ಟು ದ ಶೋ. ವೆಲ್ಕಮ್. ಥ್ಯಾಂಕ್ ಯು. ಹೆಂಗಿದ್ಯಪ್ಪ? ನಮಸ್ಕಾರ. ಮತ್ತೆ ಥ್ಯಾಂಕ್ ಯು. ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಕಣ, ನೀನು ಹೇಗಿದ್ಯಾ? ಸೂಪರ್ ಆಗಿದ್ದೀನಿ. ಇನ್ನೊಂದು, ನಾನು ಗೆಳೆಯ ಅಂತ ಕರೆಯೋ ಕಾರಣ, ನಮ್ಮದು ಒಂದು ಸಂಬಂಧ ತುಂಬ ಹಳೆಯ ವರ್ಷದ್ದು, ಅಂದರೆ ಎಷ್ಟೋ ವರ್ಷಗಳ ಸಂಬಂಧ. ಹಂಗಾಗಿ ಕ್ಯಾಜುವಲ್ ಆಗಿ ಗೆಳೆಯ ಅಂತಾನೆ ಕರಿತೀನಿ. ಹಂಗೆ ಶುರು ಮಾಡ್ಕೊಂಡು ಹೋಗೋಣ. ಮತ್ತೆ ಒಂದು 10-15 ವರ್ಷದಿಂದ ನನ್ನ ಗೆಳೆಯ, ಮೊದಲಿಂದನೂ ಜೊತೆಗಿದ್ದಾನೆ, ಈಗಲೂ ಮುಂದೆನೂ ಜೊತೆಗಿರ್ತಾನೆ. ಯಾವಾಗಲೂ ಜೊತೆಗೆ ಸಾಗೋಣ. ಕಷ್ಟ ಸುಖಗಳಲ್ಲಿ ನೋಡಿದ್ದಾನೆ ನಮ್ಮದು ಒಂದೆಲ್ಲ ಹಂಗೆ. ಮತ್ತೆ ಹೆಂಗೆ ನಡೀತಾ ಇದೆ ಮುತ್ತೂಸ್ ಆ್ಯಕ್ಟ್ರೆಸ್ ಅಡ್ಡ? ಮುತ್ತೂಸ್ ಆ್ಯಕ್ಟ್ರೆಸ್ ಅಡ್ಡ ಇನ್ಸ್ಟಿಟ್ಯೂಟು ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ದೊಡ್ಡ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು ಮತ್ತು ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಕಲಿತಾ ಇದ್ದಾರೆ. ಚೆನ್ನಾಗಿ ನಡೀತಿದೆ. ಹಿಂಗೆ ನಡ್ಕೊಂಡೋದ್ರೆ. ಅಂದರೆ ಹೆಸರು ಡಿಫ್ರೆಂಟ್ ಆಗಿದೆಯಲ್ಲ, ಮುತ್ತೂಸ್ ಆ್ಯಕ್ಟ್ರೆಸ್ ಅಡ್ಡ ಅಂತ. ಇದು ಮುತ್ತೂಸ್ ಆ್ಯಕ್ಟರ್ಸ್ ಅಡ್ಡ ಅಂತ ನಮಗೆ ಮಾಸ್ಟರ್ ಆನಂದಣ್ಣ ಅವರು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೂಡ ಅವಾಗ ಇದು ಮಾಡ್ತಾರೆ. ಅವರೇ ಸಜೆಸ್ಟ್ ಮಾಡಿದ್ದು, ಅವ್ರು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಮಾಸ್ಟರ್ ಆನಂದಣ್ಣ ಆಗ್ಬೋದು, ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಆಗ್ಬೋದು, ಇವರು ರಕ್ಷಿತಾ ಮೇಡಮ್, ವಿಜಯ ರಾಘವೇಂದ್ರ ಸರು, ಎಲ್ಲರೂ ಕೂಡ ನಮಗೆ ಅಪ್ರೋಚ್ ಮಾಡಿ ನಮಗೆಲ್ಲ ಇದು ಕೊಟ್ಟಿದ್ದಾರೆ, ಪ್ರಮೋಷನ್ ಮಾಡಿಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಮಾಡು ನೀನು ಚೆನ್ನಾಗಿ, ನೀನು ಮಾಡ್ತಿದ್ದೀಯ ಅಂದರೆ ಅದೊಂದು ಒಳ್ಳೆ ಒಂದು ಪಾಸಿಟಿವ್ ಆಗಿ ಒಂದೊಳ್ಳೆ ಚೆನ್ನಾಗಿ ಕಲಿತಾರೆ.
ಅಲ್ಲಿ ಕಲಿಕೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಅವರೆಲ್ಲರ ಒಂದು ಇದರಿಂದ ಆ ಒಂದು ಸಭೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ನನಗೆ ಸಹಕಾರ ಮಾರ್ಗದರ್ಶನ ಬೇಕು ಅದನ್ನೆಲ್ಲ ಇವ್ರುಗಳೇ ಮಾಡಿಕೊಟ್ಟಿರೋದು. ಆಗ ನಮ್ಮ ಮಾಸ್ಟರ್ ಆನಂದಣ್ಣ ನಮಗೆ ಮುತ್ತು ಆ್ಯಕ್ಟರ್ಸ್ ಅಡ್ಡ ಅಂತ ಅದಕ್ಕೊಂದು ಇನ್ಸ್ಟಿಟ್ಯೂಟ್ಗೆ ನೇಮ್ ಕೊಟ್ಟರು ಅವರೇ. ಒಂಥರ ಟಿಪಿಕಲ್ ಆಗಿದೆ ಹೆಸರು, ಮುತ್ತು ಆ್ಯಕ್ಟರ್ಸ್ ಅಡ್ಡ. ಆ ಆಕ್ಟರ್ಸ್ ಅಡ್ಡ ಏನು ಅಂತಂದರೆ ಆ್ಯಕ್ಚುಲಿ ಇನ್ಸ್ಟಿಟ್ಯೂಟ್ ಆಫ್ ಫಿಲಮ್ ಟಿವಿ ಆ್ಯಂಡ್ ಥಿಯೇಟರ್ ಅಂತ, ರಂಗಭೂಮಿ ಸಿನಿಮಾ ಧಾರಾವಾಹಿ ನಮ್ಮ ನಾಟಕಗಳು ರಂಗಭೂಮಿ ಆಗಿರ್ಬೋದು, ಅಲ್ಲೆಲ್ಲ ಅದು ಹೇಗೆ ಅಭಿನಯಿಸಬೇಕು ಅಂತ ರಂಗಭೂಮಿ ಅಭಿನಯ, ಸಿನಿಮಾ ಧಾರಾವಾಹಿ, ರಿಯಾಲಿಟಿ ಶೋ ಇದೆಲ್ಲದೂ ಸಂಬಂಧಪಟ್ಟಂಥ ಏನು ಕಲಿಕೆ ಏನಿದೆ ಅದು ಕಲಾವಿದರಿಗೆ ಬೇಸಿಕ್ಕಾಗಿ ಏನು ಬೇಕು, ನಮ್ಮ ಹೊಸ ಕಲಾವಿದರಾಗಬೇಕು ಅಂತ ಬಯಸುವಂಥವ್ರಿಗೆಲ್ರಿಗೂ ಇರುತ್ತೆ. ಅದ್ರ ಜೊತೆಗೆ ಇದನ್ನು ಮುಂದೆ ಒಂದು ಪ್ರೊಡಕ್ಷನ್ ಆಗೂ ಕನ್ವರ್ಟ್ ಆಗುತ್ತೆ. ಅಂದರೆ ಅಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ. ಅಂದರೆ ಆ್ಯಕ್ಟರ್ಸ್ ಅಡ್ಡ, ಆ್ಯಕ್ಟರ್ಸ್ಗಳೆಲ್ಲರಿಗೂ ಒಂದು ಅಡ್ಡ, ಟೀ ಕುಡಿಯೋಕ್ಕೆ ಒಂದು ಅಡ್ಡ ಇರುತ್ತೆ, ಒಂದು ತಿಂಡಿ ತಿನ್ನೋಕೆ ಒಂದು ಅಡ್ಡ, ಆ ಥರ ಅಡ್ಡ ಅಂತ ಹೇಳ್ತೀವಿ. ಹಾಗೆ ಅದು ಕೂಡ ಒಂದು ಅಡ್ಡ ಥರ ಆಗಬಹುದು, ಆಗಬೇಕು ಅನ್ನೋದು. ಬೇರೆ ಥರ ಅಂದರೆ ಹೆಂಗೆ, ಯಾವ ಥರ? ಮಲ್ಟಿಪಲ್ ಬೆನಿಫಿಟ್ಸ್ ಥರ. ಅಂದರೆ ಈಗ ಈ ಥರ ನೀವು ಒಂದು ಸ್ಟುಡಿಯೋ ಮಾಡಿದ್ದೀರಿ, ನೀವೊಬ್ಬ ಆ್ಯಂಕರಿಂಗು, ನಮ್ಮ ಒಬ್ಬ ವಿದ್ಯಾರ್ಥಿಗಳೇ ಪಾಪ ಆ್ಯಕ್ಟಿಂಗ್ ಆಪರ್ಚುನಿಟಿ ಟ್ರೈ ಮಾಡ್ತಿರ್ತಾನೆ, ಅವ್ನಿಗೆ ಸಿಗೋರ್ಗು ಅವ್ನು ಆ್ಯಂಕರಿಂಗ್ ಮಾಡ್ಬೋದು ಯಾವ್ದಾರ ಒಂದು ಚಾನಲ್. ಅಂದ್ರೆ ಅವ್ರಿಗೆ ಫಸ್ಟ್ ನಿಮ್ಮ ಹತ್ರ ಬರ್ತಾರೆ ಸ್ಟೂಡೆಂಟ್ಸ್, ಕಲಿತಾರೆ, ಅವ್ರಲ್ಲಿ ಅವಕಾಶಗಳು ಸಿಗುತ್ತೆ ಅನ್ನೋ ಥರ. ಆ್ಯಂಕರಿಂಗ್ ಆಗ್ಬೋದು. ಇದು ಸಿನಿಮಾ, ಮೇನ್ಲಿ ಸಿನಿಮಾ ಆ್ಯಕ್ಟಿಂಗು ನಾವೇ ಮಾಡ್ತೀವಿ. ಸಿನಿಮಾಗಳನ್ನು, ಶಾರ್ಟ್ ಫಿಲಮ್ಗಳನ್ನು ಮಾಡ್ತೀವಿ. ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಬೇಕು ಅಂತ ಮಾಡ್ತಿದ್ದೀವಿ. ನಾಟಕಗಳನ್ನು ಮಾಡ್ತೀವಿ. ವಿದ್ಯಾರ್ಥಿಯಾಗಿ ಬಂದವರು ಕಲಿತಾ ಒಬ್ಬ ನಮ್ಮ ಸಂಸ್ಥೆಯ ಒಬ್ಬ ಸದಸ್ಯನಾಗ್ತಾರೆ. ಅಂದರೆ ಅವರೊಬ್ಬ ಟೀಮ್ ವರ್ಕರ್ ಆಗ್ತಾರೆ. ಆಗ ಅವ್ರನ್ನ ಯಾವತ್ತು ನಾವು ಕೋರ್ಸ್ ಆದಮೇಲೆ ಅಥವಾ ಆ್ಯಕ್ಟಿಂಗೆಲ್ಲ ಕಲ್ತ ಮೇಲೆ, ಒಂದು ಬೇಸಿಕ್ಕಾಗಿ ಕಲ್ತ ಮೇಲೆ, ಇಂಪ್ರೂವ್ ಆದರೂ ಅಂದಮೇಲೆ ಅವ್ರನ್ನ ಬಿಟ್ಬಿಡಲ್ಲ. ಇಂಪ್ರೂವ್ ಮಾಡೋದು ನಾವೇನೆ. ಇಂಪ್ರೂವ್ ಆದಮೇಲೆ ಅವ್ರಿಗೆ ಅಪರ್ಚುನಿಟಿಗೂ ಕೂಡ ನಮ್ಮ ಕಡೆಯಿಂದಾಗಲಿ ಅಥವಾ ಹೊರಗಡೆಯಿಂದಾಗಲಿ ಬಹಳಷ್ಟು ಟ್ರೈ ಮಾಡ್ತೀವಿ. ಬಟ್ ಯಾರಿಗೂ ಪ್ರಾಮಿಸ್ ಮಾಡಲ್ಲ, ನೀನು ಹಿಂಗೆ ಆಗ್ಬಿಡ್ತೀಯಾ, ಅವಕಾಶ ನೀನು ಹಿಂಗೆ ಮಾಡ್ಬಿಡ್ತೀನಿ, ನಾವು ಹಂಗೆ ಪ್ರಾಮಿಸ್ ಮಾಡ್ಬಿಡ್ತೀನಿ, ಹೀರೋಯಿನ್ ಮಾಡ್ಬಿಡ್ತೀನಿ, ಆ ಥರ ಗಿಮಿಕ್ ಎಲ್ಲ ಮಾಡಲ್ಲ. ಕಂಪ್ಲೀಟ್ಲಿ ಅವ್ರದ್ದೇ ಅದು. ಇದು ನಿನ್ನ ಇದೊಂದು ರಣರಂಗ, ನೀನೇ ಯುದ್ಧಕ್ಕೆ ಕೇಳಿ ನಾವು ಸಪೋರ್ಟ್ ಮಾಡ್ತೀವಿ. ನಾನೇ ಗೆಲ್ಲಿಸ್ಬಿಡ್ತೀನಿ, ನಾನೇ ನಿಮ್ಮನ್ನು ಸ್ಟಾರ್ ಮಾಡ್ಬಿಡ್ತೀನಿ ಅನ್ನೋ ಕಲ್ಪನೆ ಇಲ್ಲ. ಹಂಗಾಗಿ ಆ್ಯಕ್ಟಿಂಗ್ ಕಲಿಸ್ಕೊಡ್ತೀನಿ ಚೆನ್ನಾಗಿ, ಅವಕಾಶಗಳು ನನ್ನ ಕಡೆ ಏನು ಸಿಗುತ್ತೋ ನಾನು ಕೊಡ್ತೀನಿ. ಬಟ್ ನಿನಗೆ ಹೀರೋ ಮಾಡ್ತೀನಿ, ಹೀರೋಯಿನ್ ಮಾಡ್ತೀನಿ, ಸೀರಿಯಲ್ ಮತ್ತು ಸಿನಿಮಾ ಅವಕಾಶ ಕೊಡಿಸ್ತೀನಿ ಅಂತ ಆ ಥರದಲ್ಲೆಲ್ಲ ಸುಮಾರು ಕಡೆ ಮಾಡ್ತಾರಲ್ಲ. ಬೇರೆ ಕಡೆ ಎಲ್ಲ ಕೇಳಿದ್ದೀನಪ್ಪ ನಾವು, ಎಲ್ಲ ಅವಾಗೆಲ್ಲ ನೋಡಿದ್ವಲ್ಲ, ಫೋನ್ ಮಾಡೋರು, ಕರ್ಸೋರು, ನೀವು ಅದೇ ನೀವು ಫೋಟೋ ಚೆನ್ನಾಗಿದೆ, ಸೆಲೆಕ್ಟ್ ಆಗಿದ್ದೀರಾ, ಬನ್ನಿ ಅಂತೇಳಿ, ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತೇಳಿ ಇಷ್ಟು ಫೀಸ್ ಕೊಡಿ, ಅದು ಫೀಸ್ಗಳು ಲಕ್ಷಾಂತರ ರೂಪಾಯಿ, ಇಲ್ಲ 30,000 50,000 ಅಲ್ಲೆಲ್ಲ ಇರೋದು. ಹೌದು, ಬರೀ ಒಂದು ಯಾವುದೋ ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು 5,000 10,000 ಇಸ್ಕೊಳ್ಳೋರು, ಫೋಟೋಶೂಟ್ಗೆ ಅಂದ್ಬಿಟ್ಟು ಇಸ್ಕೊಳ್ಳೋರು ದುಡ್ಡನ್ನ. ಆಮೇಲೆ ನೀವು ಇಂಥ ಮೂವಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ ಬನ್ನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸೇರಿಸ್ಕೊಂಡು ಅಲ್ಲೊಂದು 50,000 ಕೋರ್ಸ್ ಕಟ್ಟಿ ಅಂದ್ಬಿಟ್ಟು ಒಂದು 50,000, ಒಟ್ಟಿನಲ್ಲಿ ಲಕ್ಷಾಂತರ ಕಟ್ಟಿ ಏನೂ ಕಲಿದೇನೆ, ಅವಕಾಶನೂ ಇಲ್ದೇ, ಕಲಿಯೋಕ್ಕೂ ಆಗದೇನೆ ಪಾಪ ಮೋಸ. ಆ ಥರ ಬರ್ತಾರೆ ನಿಮ್ಮ ಕಡೆ. ಈಗಂದ್ರೆ ಸರ್ ಒಂದು ಕಡೆ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ, ಅಲ್ಲಿ ಸರ್ ₹1,00,000 ಕೊಟ್ಟಿದ್ದೀನಿ, ₹1,000 ಖರ್ಚು ಮಾಡಿದ್ದೀನಿ ಅಲ್ಲಿ, ಬಟ್ ಏನೂ ಕಲ್ತಿಲ್ಲ ಅನ್ನೋ ಥರ ನಾನು ಕೇಳಿದ್ದೀನಿ. ಒಂದ್ಸರಿ ಬಂದಿದ್ದಲ್ಲಿ ನಿಮ್ಮ ಕಡೆ ತುಂಬಾ ಪ್ರತಿಷ್ಠಿತ. ನೀನು ಬಂದಿರೋದಕ್ಕೆ, ನೀನು ಕೇಳ್ತಿರೋದು ನೀನು ನೋಡಿದಿಲ್ಲ ಅವತ್ತು ಇನ್ಸಿಡೆಂಟ್. ಅದಕ್ಕೆ ಹೇಳಿದ್ನಲ್ಲ, ಅವನೇ ಎಷ್ಟು ಲಕ್ಷ ಕೊಟ್ಟಿದ್ದೀನಿ ಸರ್, ಅವ್ನಿಗೆ ಪಾಪ ಏನು ಕರೆಕ್ಟಾಗಿ ಬರ್ತಿರಲಿಲ್ಲ. ಪ್ರತಿಷ್ಠಿತ ಅಭಿನಯ ತರಬೇತಿ ಸಂಸ್ಥೆಗಳು ಬೆಂಗಳೂರಲ್ಲಿ ಏನಿದಾವೆ ಕೆಲವೊಂದು, ಅಲ್ಲಿಗೆ ಹೋಗಿ ಕಲ್ತ್ಬಿಟ್ಟು ಓದಕ್ ಬರಲ್ಲ, ಒಂದು ಡೈಲಾಗ್ ಹೇಳಕ್ ಬರಲ್ಲ, ಒಂದು ಪಾತ್ರ ಅಂದ್ರೆ ಅರ್ಥ ಮಾಡ್ಕೊಳಕ್ ಬರಲ್ಲ, ಪಾಪ ಏನೂ ಬರಲ್ಲ, ಹಂಗೆ ಆಗಿ ಬಂದಿದ್ದಾರೆ. ಸಮಸ್ಯೆ ಅವ್ರದ್ದು ಹೇಳ್ಕೊಡೋದ್ರಲ್ಲೂ ಸಮಸ್ಯೆ ಇರುತ್ತೆ, ಇವ್ರು ಅದು ಹೇಳ್ಕೊಡೋದನ್ನ ಇವ್ರು ಕ್ಯಾಚ್ ಮಾಡೋದ್ರಲ್ಲೂ ಸಮಸ್ಯೆ ಇರುತ್ತೆ. ದುಡ್ಡು ಮಾತ್ರ ಚೆನ್ನಾಗಿ ಪೇ ಆಗಿರುತ್ತೆ ಅವ್ರಿಗೆ ಇದೆಲ್ಲ. ಸೊ ಅದು ಹಂಗಾಗಿರುತ್ತೆ. ಆ ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿ ಬರ್ತಾರೆ. ನಮ್ಮ ಹತ್ರ ತುಂಬ ಕಡಿಮೆ ಫೀಸು ಇರುತ್ತೆ, ಫೀಸು ತುಂಬ ಕಡಿಮೆ ಇರುತ್ತೆ, ಮತ್ತು ಹೆಚ್ಚಿನ ಕಲಿಕೆ ಇರುತ್ತೆ. ನಮ್ಮ ಜೊತೆ ನಿರಂತರವಾಗಿ ಇರ್ತಾರೆ ಯಾವಾಗಲೂ ಅಲ್ವಾ. ಅದು ನೋಡಿದ್ದೀನಿ, ಎಲ್ಲ ಒಂಥರ ಫ್ರೆಂಡ್ಸ್ ಥರ, ನಾನು ಬರ್ತೀನಿ, ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತಾರೆ. ಹಾಗಾಗಿ ಇಲ್ಲ, ಅದು ಒಂಥರ ಹಂಗಿರ್ಬೇಕು, ಅದು ಬಾಂಡಿಂಗ್ ಇದ್ರೇ ಚಂದ. ಅದು ನಾನು ಯಾಕೆ ಹಂಗೆ ಮಾಡಿದ್ದೀನಿ ಅಂದ್ರೆ, ಈಗ ನಾವು ಮೊದಲೇ ನಮ್ಮದು ಈಗ ನಾವು ಜೀವನ ನೋಡಿದ್ದೀವಲ್ಲ ಕಲಾವಿದರಾಗಿ, ನೀನು ನೋಡಿದ್ಯಲ್ಲ ಅಷ್ಟು ಜೀವನ ಹೆಂಗೆ ಮಣ್ಣೊತ್ತಿದ್ದೀವಿ ಅಂತ. ಮಣ್ಣೊತ್ತೋ ಸಮುದ್ರದಲ್ಲಿ ಏನೇನು ಕಷ್ಟಗಳು ಬಂತು, ಅವುಗಳು ಆ ಕಷ್ಟಗಳು ಬೇರೆಯವ್ರಿಗೆ ಬರಬಾರ್ದು. ಹಾಗೇನೋ ಇದಿರಲಿಲ್ಲ, ಏನೋ ಸಂಪರ್ಕಗಳಿರಲಿಲ್ಲ ಹೆಚ್ಚಿಗೆ, ಮತ್ತು ಅವಕಾಶ ಕೊಡಿಸುವಂಥವ್ರಿಲ್ಲ, ಅವ್ರು ಏನು ಮಾಡೋದು ಅಂತ ಆ ಒಂದು ಇದಿತ್ತು. ಈಗ ಹಂಗಿಲ್ಲ, ಈಗೆಲ್ಲ ಚಿಟಿಕೆ ಹೋದರೆ ಏನು ಬೇಕಾದ್ರೂ ಸೋಷಿಯಲ್ ಮೀಡಿಯಾ ಇದೆ, ಯಾರು ಬೇಕಾದ್ರೂ ಕನೆಕ್ಟ್ ಆಗ್ತಾರೆ. ನಿಮ್ಮ ಟ್ಯಾಲೆಂಟ್ ಇದ್ದರೆ, ಚೆನ್ನಾಗಿ ಒಳ್ಳೆ ಆ್ಯಕ್ಟರ್ ಆದರೆ ಅದನ್ನು ಪಡ್ಕೊಳಕ್ಬೇಕು ಅಂದರೆ ಏನು ಮೋಸ ಹೋಗ್ಬೇಕಂತ ಏನಿಲ್ಲ, ಈಸಿಯಾಗಿ ಸ್ವಲ್ಪ ತಡ ಆದ್ರೂ ದಕ್ಕಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ನಾನು ಆ ಥರದ ಕಷ್ಟಗಳು ಪಡಬಾರ್ದು ಅಂದ್ಬಿಟ್ಟು ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ನಾನು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ದೆ. ಇವಾಗ ನಾನೇ ಒಂದು ಸ್ವಂತ ಮಾಡಿಕೊಂಡು
ಚೆನ್ನಾಗಿ ನಡೀತಿದೆ. ಸ್ಟೂಡೆಂಟ್ಸ್ಗಳು ಕಲಿತಿದ್ದಾರೆ, ಇಂಪ್ರೂವ್ ಆಗ್ತಿದ್ದಾರೆ. ಹೇಳ್ಬಿಡಪ್ಪ ಆಡಿಯನ್ಸ್ಗೆ ಅದು ಎಲ್ಲಿ ಬರುತ್ತೆ ಅಡ್ರೆಸ್ ಲೊಕೇಶನ್ ನೀನ್ ಏನೇನು ಹೇಳ್ತೀಯ ಅಂತ ಮುತ್ತೂಸ್ ನೋಡಿ ಬರೋರು ಬರ್ಲಿ ಅಲ್ವಾ, ಒಳ್ಳೇದಾಗತ್ತೆ. ಮುತ್ತೂಸ್ ಆಕ್ಟರ್ಸ್ ಅಡ್ಡ, ಇನ್ಸ್ಟಿಟ್ಯೂಟ್ ಆಫ್ ಫಿಲಮ್, ಟಿವಿ ಆ್ಯಂಡ್ ಥಿಯೇಟರ್ ಇರೋದು ಕೆಂಗೇರಿ ಉಪನಗರದ ಚರ್ಚ್ ಸ್ಟಾಪ್ ಹತ್ರ ಇದೆ. ಇಲ್ಲಿ ವೀಕ್ ಡೇಸ್ ಆ್ಯಂಡ್ ವೀಕೆಂಡ್ ಆ್ಯಕ್ಟಿಂಗ್ ಬ್ಯಾಚಸ್ ಇರುತ್ತೆ. ತುಂಬ ಡೀಟೇಲಾಗಿ ಹೇಳೋದು ಬೇಡ, ಇದು ನಮ್ಮ ಇದಕ್ಕೆ ಅಂತ ಕರೆದಿದ್ದಾರೆ. ಆದರೂ ಅವ್ನ ಅಭಿಮಾನದಿಂದ ನನಗೆ ಹೇಳು ಅಂತಿದ್ದಾನೆ. ಇಲ್ಲ ಅಂದರೆ ನಾವು ಬೆಳಿಬೇಕಲ್ಲಪ್ಪ. ಅದು ಇನ್ನೊಂದೇನು ಗೊತ್ತಂದ್ರೆ, ನಾನು ನೋಡ್ದಂಗೆ ಈಗ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಹೇಳೋ ತರೀಕ ಬೇರೆ ಇರುತ್ತೆ, ಹೇಳೋ ರೀತಿ ಅಲ್ವಾ. ಈಗ ನಿನ್ನ ಹತ್ರ ಈಗ ರಂಗಭೂಮಿಲಿ ಬಂದಾಗ ನಾವೆಲ್ಲ ರಂಗಭೂಮಿಯಿಂದ ಬಂದವರು, ನಮ್ಗೆ ಅದೊಂದು ನಾಲೆಜ್ ಬೇರೆನೇ ಇರುತ್ತೆ. ಅ ಈ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಇರುತ್ತಲ್ಲ ಟೋನು, ಹಿಂಗೆ ಹೇಳ್ಬೇಕು ಅಂತ ಏರಿಳಿತಗಳು ಹೇಳ್ಕೊಟ್ಟಿರ್ತಾರೆ. ಅದು ನಿನ್ನ ಹತ್ರ ನೀನು ಅಲ್ಲೋದಾಗ ನಿನ್ಗೆ ಅದೇ ಹೇಳ್ಕೊಡ್ತಾರೆ, ನೀನು ಅದನ್ನೇ ಹೇಳ್ಕೊಡ್ತೀವಿ ಅವ್ರಿಗೆ. ಅದು ಬಂದವರಿಗೆ ಅನುಕೂಲ ಆಗುತ್ತೆ. ಭಾಷೆ ನಾವು ರಂಗಭೂಮಿ ನಮ್ಮ ಗುರುಗಳಿಗೆ ಅದನ್ನೇ ಹೇಳ್ಕೊಡ್ತಾ ಇದ್ರು. ಭಾಷೆ ತುಂಬಾ ಮುಖ್ಯ ಆಗುತ್ತೆ, ಕನೆಕ್ಟ್ ಆಗೋದೇ ಭಾಷೆ. ಸತ್ಯ. ಅದು ಈಗ ನಿನ್ನ ಇನ್ಸ್ಟಿಟ್ಯೂಟ್ ಇಂದ ಅನುಕೂಲ ಆಗುತ್ತೆ, ಅದೇ ಮುಖ್ಯ. ಈಗ ಮುಖ್ಯವಾಗಿ ಏನು ಗೊತ್ತಾ, ಈ ರೀಲ್ಸು ಅದು ಇದು ಎಲ್ಲ ಬಂದ್ಬಿಟ್ಟು ನಾನು ಹೇಳಿದ್ದೇ ಡೈಲಾಗು, ನಾನು ಆಕ್ಟರು, ನನಗೂ ಆಕ್ಟಿಂಗ್ ಬರುತ್ತೆ, ಅದ್ರ ಬಗ್ಗೆ ಮುಂದಕ್ಕೆ ಮಾತಾಡೋಣ. ಈಗ ಇದಾವಲ್ಲ ಆ ಥರದ್ದು ಅರೆ ಜ್ಞಾನಿಗಳು ಅರೆ ಪ್ರತಿಭೆಗಳ ಥರ ಈಗ ತಾವು ಮಾಡಿದ್ದೇ ಪ್ರತಿಭೆ ಅನ್ಕೊಳ್ಳೋದಕ್ಕೆ ಹಂಗೆ ಆಗ್ಬಾರ್ದು ಅಂದ್ಬಿಟ್ಟೆ ನಮ್ಮ ಇನ್ಸ್ಟಿಟ್ಯೂಟು ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಭಾಷೆನ ಕಲಿಯೋದ್ರಿಂದ. ಈಗ ಕನ್ನಡ 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 ಅಂತೀವಲ್ವಾ, ಒಬ್ಬ ಕಲಾವಿದನಿಗೆ ಕನ್ನಡ ಅನ್ನೋದು ಬಹಳ ಮುಖ್ಯ. ಹೌದು. ನೀನು ನೆಟ್ಟಕ್ಕೆ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂತಂದ್ರೆ ಯಾವ ಪಾತ್ರ ಮಾಡ್ತೀಯ? ಐತಿಹಾಸಿಕ ಪಾತ್ರ ಮಾಡೋಕ್ಕಾಗತ್ತಾ? ಪೌರಾಣಿಕ ಪಾತ್ರಗಳನ್ನು ಮಾಡೋಕ್ಕಾಗತ್ತಾ? ಒಬ್ಬ ಲಾಯರ್ ಪಾತ್ರ, ಜಡ್ಜ್ ಪಾತ್ರ, ಒಬ್ಬ ಸಾಹಿತಿ ಪಾತ್ರ, ಒಂದು ಭಾಷಣ ಮಾಡೋದು, ನಿರೂಪಣೆ ಮಾಡೋದು, ಇದಕ್ಕೆಲ್ಲ ಕನ್ನಡ ಭಾಷೆ ಬಹಳ ಮುಖ್ಯ ಅಲ್ವಾ? ಕಲಾವಿದನಾಗಿದ್ಕೊಂಡು ಪ್ರತಿಭೆ ಇರೋರಿಗೆ ಕನ್ನಡ ಭಾಷೆ ಬಹಳ ಮುಖ್ಯ. ಹಾಗಾಗಿ ನಾವು ಅಲ್ಲಿಂದನೇ ಶುರು ಮಾಡ್ತೀವಿ. ಅದನ್ನು ಕೂಡ ತುಂಬ ಚೆನ್ನಾಗಿ ತಯಾರಿ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಎಷ್ಟೋ ಜನ ಅಕಾರ ಹಕಾರಗಳಿರ್ತಾವಲ್ಲ, ಅದು ತುಂಬ ಸುಮಾರು ಇದೆ ಅದು. ಹೌದೌದು. ಬಟ್ ಅದ್ರ ಬಗ್ಗೆ ಒಂದು ಹೇಳ್ತಾರೆ ಏನಂದ್ರೆ, ಈಗ ಈ ಮಂಡ್ಯ ಕಡೆ, ನಿಮ್ ಕಡೆ ಎಸ್ಪೆಷಲಿ ಒಳ್ಳೊಳ್ಳೆಯ ಕಡೆ ಹಾಗೆ ಬಳಸ್ತಾರೆ. ಹೌದೌದು. ಅದು ಗ್ರಾಮ್ಯವಾಗಿ ಮಾತಾಡಿದ್ರೆ ಓಕೆ, ನೀವು ಅಲ್ಲಿದ್ದಾಗ ಮಾತಾಡಿದ್ರೆ ಓಕೆ. ಬಟ್ ಬೆಂಗಳೂರಿಗೆ ಬಂದು ಬಳಸಿದ್ರೆ ಅದು ಒಂಥರ ಅಪಭ್ರಂಶ ಮಾಡ್ದಂಗೆ ಅದು. ಇಲ್ಲ, ನಾನೇನು ಹೇಳೋದಂದ್ರೆ, ಈ ಕನ್ನಡನ ಹಳ್ಳಿಯವ್ರು ಚೆನ್ನಾಗಿ ಮಾತಾಡ್ತಾರೆ, ಅದು ಆಡು ಭಾಷೆಗೆ ಚೆನ್ನಾಗಿರುತ್ತೆ. ಆದರೆ ಈ ವೇದಿಕೆಗಳಲ್ಲಿ ಭಾಷಣ ಮಾಡುವಾಗ, ಹೋರಾಟಗಳು ಮಾಡುವಾಗ, ನಿರೂಪಣೆ ಮಾಡುವಾಗ, ಈ ಕೆಲವು ಜನ ನಾನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿ, ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕಾಗಿ ಅಮ್ಮ ಅನ್ನೋ ಬದಲು ಅಮ್ಮ ಅನ್ಬಿಡೋದು, ಈ ಥರದ್ದು ಎಲ್ಲ ಆಗ್ತವೆ. ಆ ಭಾಷೆ ಸೊಗಡಲ್ಲಿ ಬಂದರೆ ಚೆಂದಾಗಿರುತ್ತೆ. ಅದೇ ಬೆಂಗಳೂರು ಸ್ಲ್ಯಾಂಗ್ ಅಲ್ಲಿ ಬಂದ್ರೆ ಅದು ನಮ್ಗೆ ಕೇಳಕ್ಕಾಗಲ್ಲ. ಅಲ್ಲ, ಅದು ಅಷ್ಟೇ, ಅದು ಸಮಸ್ಯೆ ಅಲ್ಲ. ಅದು ಇನ್ನೊಂದೇನಂದ್ರೆ, ಕನ್ನಡ ಯಾರಿಗೆ ಮಾತೃಭಾಷೆ ಆಗಿರುತ್ತೋ ಅವ್ರುಗಳು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲಿಷ್ ಚೆನ್ನಾಗಿ ಬರೀತಾರೆ. ಆದ್ರೆ ಈ ಕನ್ನಡ ಮಾತಾಡುವಾಗ ಮಾತ್ರ ತಪ್ಪುಗಳನ್ನ ಮಾಡ್ತಾರಲ್ಲ, ಅದು ಅವ್ರುಗಳು ತಿದ್ಕೋಬೇಕು. ಇಂಗ್ಲಿಷ್ನ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಅವ್ರ ಮಾತೃಭಾಷೆ ಕನ್ನಡ ಆಗಿರುತ್ತೆ, ಅವ್ರುಗಳು ಮಿಸ್ಟೇಕ್ ಮಾಡೋದು ನಾನು ಸಹಿಸಲ್ಲ, ಸಹಿಸಕ್ಕಾಗಲ್ಲ. ಸತ್ಯ ಅದು. ಅದೇ ಈಗ ತೇಜಸ್ವರು ಒಂದ್ ಕಡೆ ಹೇಳ್ತಾರೆ, ತೇಜಸ್ವರು ಅವರ ಕನ್ನಡನ ಬೆಳೆಸೋದಲ್ಲಪ್ಪ, ಕನ್ನಡನ ಬಳಸಿ ಅಂತ ಹೇಳ್ತಾರೆ. ಬಳಸಿ ಅಂತಾರೆ, ಬೆಳೆಸೋದಲ್ಲ, ಬಳಸಿದ್ರೆ ಅದು ಉಳಿಯೋದು. ಈಗ ನಾನು ನೀನ್ ಸಿಕ್ಕಾಗ, ಇನ್ನೊಬ್ಬರ ಜೊತೆ ಸಿಕ್ಕಾಗ, ಅಥವಾ ಯಾರೋ ತಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂ ಸ್ಕೂಲಿಗೆ ಕಳಿಸಿದಾಗ ಅಲ್ಲಿ ಅದು ಭಾಷೆ ಆಟೋಮೆಟಿಕ್ ಬಳಸ್ದಂಗೆ ಆಗುತ್ತೆ. ಬೆಳೆಸೋದೇ ಬೇಡ, ಬಳಸಿದ್ರೆ ಸಾಕು. ನಮ್ಮ ಸಿನಿಮಾಗಳು ರಿಲೀಸ್ ಆಗ್ಬಿಟ್ರೆ ಸಾಕು, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ನೋಡ್ಬೇಕು ಕನ್ನಡಿಗರು ಅಂತ ಹೇಳ್ತಾರಲ್ವಾ. ಅದ್ರಲ್ಲಿ ಆಕ್ಟಿಂಗ್ ಮಾಡಿರುವಂತವ್ರು ಎಷ್ಟು ಜನಕ್ಕೆ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಅಲ್ವಾ? ಅದು ಪ್ರಶ್ನೆ. ಒಂದು ಸಿನಿಮಾ ರಿಲೀಸ್ ಆಯ್ತು ಅಂದ ತಕ್ಷಣ ಅದು ನಮ್ಮ ಕನ್ನಡ ಸಿನಿಮಾ, ಯಾವ್ದಾದ್ರು ತೆಲುಗು ಸಿನಿಮಾ ಬಂದ್ಬಿಟ್ರೆ ಬೇಡ, ಇದು ನಿಮ್ಮ ಸಿನಿಮಾ, ಕನ್ನಡಿಗರ ಸಿನಿಮಾ, ಕನ್ನಡ ಸಿನಿಮಾ ಬೆಳೆಸಿ ಅಂತೆಲ್ಲ ಭಾಳ ಏನು ಕನ್ನಡ ಅನ್ನೋದು ಬರೀ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದೇನೋ ಅನ್ನೋ ಥರ ಪೋಟ್ರೆ ಆಗುತ್ತಲ್ವಾ. ಆದರೆ ಆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ದಾರೆ, ಕಲಾವಿದರಿಗೆ ಎಷ್ಟು ಚೆನ್ನಾಗಿ ಕನ್ನಡ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಬರೋದೇ ಇಲ್ಲ. ಎಷ್ಟೋ ಜನಕ್ಕೆ ಬರೋದಿಲ್ಲ. ದೊಡ್ಡ ದೊಡ್ಡ ಹೀರೋಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಡೈಲಾಗ್ ಹೇಳಕ್ ಬರಲ್ಲ. ಅದಕ್ಕೋಸ್ಕರನೇ ಇವತ್ತು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ಬರ್ತಾನೆ ಇಲ್ಲ. ಅಲ್ಲಿ ಬರೋದಕ್ಕೆ ಅಲ್ಲಿ ಕಾರಣ ಏನಿಲ್ಲ, ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ, ಕತೆಗಳು ಇನ್ನು ಎಷ್ಟು ಚೆನ್ನಾಗಿ ಮಾಡಬಹುದು. ಆದ್ರೆ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಳುವಂತ ತುಂಬಾ ಬಾಡಿನೂ ಇರುತ್ತೆ, ಭಾಷೆ ಬರಲ್ಲ, ಏನ್ ಪ್ರಯೋಜನ ಅಲ್ವಾ? ದೇಹ ಇರುತ್ತೆ, ಭಾಷೆ ಬರಲ್ಲ. ಆಕ್ಟಿಂಗ್ ಅಂತೂ ಪೌರಾಣಿಕದ ರಾಜ್ಕುಮಾರ್ ಆ ಥರದನ್ನ ಫುಲ್ಫಿಲ್ ಮಾಡಕ್ಕೆ ಯಾರು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅಷ್ಟೇನೆ. ಜನ ನೋಡ್ತಾರೆ ಒಳ್ಳೆ ಸಿನಿಮಾ ಮಾಡಿದ್ರೆ. ಹಂಗೆ ನೋಡಿದ್ರೆ ಈ ಸಾಮಾನ್ಯ ಈ ಪ್ರಚಲಿತ ಸಿನಿಮಾ ಮಾಡ್ತೀವಲ್ಲ, ಇಲ್ಲಿ ಬಳಸೋ ಭಾಷೆಗೂ ಪೌರಾಣಿಕ ಸಿನಿಮಾಗಳಲ್ಲಿ ಬಳಸೋ ಭಾಷೆಗೂ ಬಹಳ ವ್ಯತ್ಯಾಸ ಬರುತ್ತೆ. ಹಂಗಾಗಿ ಸತ್ಯ. ಹೌದು. ಇನ್ನೊಂದು, ಈಗ
ಕನ್ನಡದ ಸಿನಿಮಾ ಬರೋರು ಆಡಿಯನ್ಸ್ ಕಡಿಮೆ ಇದ್ದಾರೆ ಥಿಯೇಟರ್ಗಳಿಗೆ ಅಂತ ಹೇಳ್ತಾರೆ. ಹ್ಮ್ ಅದ್ರ ಬಗ್ಗೆ ನಿನಗೆ ಅನಿಸುತ್ತೆ? ಅಂದರೆ ನಿನ್ಗೆ ನಾರ್ಮಲ್ ಆಗಿ ಸಿನಿಮಾ ಮಾಡ್ತಾ ಇರ್ತೀಯಾ? ಈಗ ನೋಡು, ನಾನು ಹೇಳೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ. ಫಸ್ಟ್ ಒನ್ ಥಿಂಗು. ತುಂಬ ಇದೆ ಇದು. ಇನ್ನೊಂದೇನಂದ್ರೆ, ಈ ತಮಿಳ್ನಾಡು ಗೊತ್ತಲ್ಲ, ತಮಿಳ್ನಾಡು, ಚೆನ್ನೈ, ಅಲ್ಲಿ ಆ ಇಂಡಸ್ಟ್ರಿನಲ್ಲಿ, ತಮಿಳ್ ಇಂಡಸ್ಟ್ರಿನಲ್ಲಿ ನೀವು ಗಮನಿಸ್ಬೋದು. ನಾನು ಕೇಳಿದ್ದು ಹತ್ತತ್ರ 65 ರೂಪಾಯಿ ತನಕನೂ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಅಷ್ಟು ಟಿಕೆಟ್ ಪ್ರೈಸನ್ನ ಕಡಿಮೆ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ನ ಕಡಿಮೆ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೂಡ್ತಾ ಇದ್ದಾವಲ್ಲಿ ಸಿನಿಮಾ. ಇಲ್ಲಿ ಜನಗೆ ಏನು ದುಬಾರಿಯಪ್ಪ, ಎಲ್ಲಿಗೋದ್ರೂ ದುಬಾರಿ. ಆ ಟಿಕೆಟು ಹಂಗಿರುತ್ತೆ. ಟಿಕೆಟೇ ಅಷ್ಟು ಕಡಿಮೆ ಒಂದು 250 ರೂಪಾಯಿ ಮೇಲಿರುತ್ತೆ. ಆಮೇಲೆ ಇಲ್ಲಿ ಮಾಲ್ಗಳಿಗೆ ಹೋಗ್ಬಿಟ್ರಂತೂ ಟಿಕೆಟ್ಗಿಂತ 3ರಷ್ಟು ಅದಕ್ಕೆ ಬರೀ ಒಂದು ಪಾಪ್ಕಾರ್ನ್ ಅದು ಏನಕ್ಕೋ ಅಷ್ಟೆಲ್ಲ ರೇಟ್ ಮಾಡ್ತಾರೆ ಅಲ್ವಾ. ಇದು ಒಂದು ಕಾರಣ ಆಗುತ್ತಲ್ಲ. ಒಂದು ಸಿನಿಮಾ ನೋಡಕ್ಬೇಕು ಅಂದ್ರೆ 1000 ರೂಪಾಯಿ ಖರ್ಚು ಮಾಡ್ತಾನೆ, ಯಾವನ್ ಹೋಗ್ತಾನೆ? ಅದ್ ಎಂತ ದೊಡ್ಡ ಸಿನಿಮಾ ಆದ್ರೂ ಯಾಕೆ ನೋಡ್ಬೇಕು ಅನ್ಸುತ್ತೆ. ಬರೋ ಇನ್ನೊಂದ್ ಸ್ವಲ್ಪ ದಿವಸ ಟಿವಿಗೆ ಬರುತ್ತೆ, OTT ಬರುತ್ತೆ, ಯೂಟ್ಯೂಬ್ ಬರುತ್ತೆ ಅಂತ ಹಂಗ ಅನ್ಸುತ್ತೆ. ಅದರಲ್ಲಿ ಈಗ ಬೇರೆ ಬೇರೆ ಅಪ್ಲಿಕೇಶನ್ ಬಂದ್ಬಿಟ್ಟಿವೆ, ಅಂದ್ರೆ ಪೈರಸಿ ತರದ್ದು, ಅಲ್ಲಿ ನೋಡ್ಬಿಡ್ತಾರೆ. ಮತ್ತೆ ಇನ್ನೊಂದು ನೀನು ಹೇಳ್ದಲ್ಲ, ಚೆನ್ನೈಯಲ್ಲಿ ಟಿಕೆಟ್ ಪ್ರೈಸ್ ಕಡಿಮೆ ಇರುತ್ತಂತ. ನಾನು ಮೊನ್ನೆ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿತ್ತು ತಮಿಳ್ದು. ಯಾರೊಬ್ರು ಹೇಳಿದ್ರು, ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಫ್ರೆಂಡ್ ಒಬ್ರು ಶಿವ ಅಂತಿದ್ದಾರೆ, ಅವರು ಅಸೋಸಿಯೇಟ್ ಕೆಲಸ ಮಾಡಿದ್ದಾರೆ, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಯಾಕೆ ಸಿನಿಮಾಗಳಿಗೆ ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವರು ಸ್ವಲ್ಪ ಚೆನ್ನೈ ಟಚ್ ಇದೆ ಅವ್ರಿಗೆ. ತೆಗೆದು ತೋರಿಸಿದ್ರು ಬುಕ್ ಮೈ ಶೋ ಅಲ್ಲಿ ಹೊಸ ಸಿನಿಮಾಗೆ ಇವತ್ತೇ ರಿಲೀಸ್ ಆಗಿರಲಿ ಟಿಕೆಟ್ ಎಷ್ಟು ಪ್ರೈಸ್ ಎಷ್ಟಿತ್ತು ಗೊತ್ತಾ? ಫ್ರಂಟ್ ರೋ ಮಾಲಲ್ಲಿ 65 ರೂಪಾಯಿ ಫ್ರಂಟ್ ರೋ, ಹಿಂದ್ಗಡೆ ಇರುತ್ತಲ್ಲ 120, ಮ್ಯಾಕ್ಸಿಮಮ್ ಅಂದ್ರೆ 190 ಇಷ್ಟೇ ಇರುತ್ತೆ. ಎವ್ರಿ ಡೇ ನೀನು ಪ್ರೈಮ್ ಟೈಮ್ ಅಂತ ಹೇಳ್ತೀವಲ್ಲಪ್ಪ, ಸಂಜೆ 7 ಗಂಟೆ 8 ಗಂಟೆ, ಅವಾಗಲೂ ಅದೇ ಪ್ರೈಸು. ಈಗ ಮ್ಯಾಕ್ಸಿಮಮ್ ಸಿನಿಮಾಗೆ ಹೋಗೋದು ಯಾರು? ಸ್ಟೂಡೆಂಟ್ಸ್ಗಳು ಅನ್ಕೋ. ಈಗ ಸ್ಟೂಡೆಂಟ್ಸ್ ಹತ್ರ ಎಷ್ಟಿರುತ್ತೆ ದುಡ್ಡು? 50, 100 ಹಿಂಗಿರುತ್ತೆ. ನಾನು ನೀನು ಸ್ಟೂಡೆಂಟ್ಸ್ ಇದ್ದಪ್ಪ, ನಿನ್ನ ಹತ್ರ ಒಂದು 70, ನನ್ನ ಹತ್ರ ಒಂದು 20, ಹಾಕ ಮಗ ಹೋಗೋಣ ಅಂತ. ಅಂದ್ರೆ ರೆಗ್ಯುಲರ್ ಆಗಿ ಹೋಗೋದು ಅವರೇ ಸ್ಟೂಡೆಂಟ್ಸ್ಗಳು. ವಾರಕ್ಕೊಂದು ಸಿನಿಮಾ ನೋಡ್ತಾರೆ. 65 ರೂಪಾಯಿ ಒಂದು ಸಿನಿಮಾ ಆರಾಮಾಗಿ ನೋಡ್ತಾರಲ್ವ ಅವರು. ಥಿಯೇಟರ್ ಅದ್ರ 3ರಷ್ಟು 4ರಷ್ಟು ಮಾಡ್ರಿ ಯಾರು ಇಲ್ಲಿ. ಅದೇ ಸಿನಿಮಾನ ಇಲ್ಲೇ ಚೆಕ್ ಮಾಡಿದ್ವಿ. ಸ್ಟಾರ್ಟಿಂಗ್ ಎಂಟ್ರಿನೇ 200 ರೂಪಾಯಿ ಮೇಲೆ ಇದೆ ಇಲ್ಲಿ. ಸ್ಟಾರ್ಟಿಂಗ್ ಎಂಟ್ರಿನೇ ನಾರ್ಮಲ್ ಥಿಯೇಟರ್ ಹಂಗೆ ಇದೆ. ಮತ್ತೆ ಇನ್ನು ಫ್ಯಾಮಿಲಿ ಆಡಿಯನ್ಸ್ ಎಷ್ಟೋ ಜನ ಥಿಯೇಟರ್ಗೆ ಬರ್ತಾರೆ, ಸಿಂಗಲ್ ಸ್ಕ್ರೀನ್ಗೂ ಬರ್ತಾರೆ. ಬಟ್ ಜಾಸ್ತಿ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಪ್ರಿಫರ್ ಮಾಡೋದು ಯಾವ್ದಂದ್ರೆ ಮಾಲ್ಗಳು. ಆ ಗಂಡ ಹೆಂಡತಿ ಮಕ್ಕಳು ಹೋದ್ರೆ ಅವ್ನಿಗೆ ಹೇಳೋದಲ್ಲ ಅವಾಗ್ಲೇ 1000 ರೂಪಾಯಿ ಎಕರೆ ಹೋಗ್ಬಿಡುತ್ತೆ. ಕಷ್ಟ ಆಗುತ್ತಲ್ವಾ ಅದು. ಇದು ಒಂದು ರೀಸನ್ ಇರ್ಬೋದೇನೋ. ಇದು ಒಂದು ರೀಸನ್. ನಾವು ಚಿಕ್ಕವರಾಗಿರ್ಬೋದು, ಇದು ನಮ್ಗೆ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನನ್ಗೆ ಅನ್ಸುತ್ತೆ, ಹೌದಪ್ಪ, ನಾನು ಎಷ್ಟೋ ಸಲ ನಾನು ಅನ್ಕೊಂಡಿದ್ದೀನಿ ತಮಿಳ್ನಾಡು ಬೇರೆ, ತಮಿಳ್ನಾಡು ಹೆಂಗಾರಾಗ್ಲಿ ಬಿಟ್ಬಿಡು ಆಯ್ತು. ಅದೊಂದು ಎಕ್ಸಾಂಪಲ್ ತಗೊಳ್ಳೋದು ಒಂದು. ಆಂಧ್ರನೂ ಸೇಮ್. ಅದು ಎಕ್ಸಾಂಪಲೇ ಬೇಡ. ಫಸ್ಟ್ ಆಫ್ ಆಲ್ ಈಗ ಇಲ್ಲೇ ಬಜೆಟ್ ನೋಡಿ. ಈಗ ನಿರ್ಮಾಪಕನಿಗೆ ಎಷ್ಟು ದುಡಿಮೆ ಇರುತ್ತೆ, ಒಬ್ಬ ಸಿನಿಮಾ ಹೀರೋಗೆ ಎಷ್ಟು ಕೋಟಿಗಟ್ಟಲೆ ಇರುತ್ತೆ, ಒಬ್ಬ ಸಿನಿಮಾ ಹೀರೋಗೆ ಕೋಟಿಗಟ್ಟಲೆ ಎಷ್ಟಿರುತ್ತೆ, ಸೈಡಲ್ಲಿ ಮಾಡೋ ಆರ್ಟಿಸ್ಟ್ಗೆ ಎಷ್ಟು ಇರುತ್ತೆ ಪೇಮೆಂಟು. ತಾಳೆ ಮಾಡಿ ನೋಡು. ಆ ಸಿನಿಮಾ ಹೀರೋದ ಪೇಮೆಂಟ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ನಿರ್ಮಾಪಕಂದೊಂದು ಸ್ವಲ್ಪ ಲಾಭ ಕಡಿಮೆ ಮಾಡಿಬಿಟ್ಟು, ಒಂದು ಸ್ವಲ್ಪ ಅಷ್ಟೇ ಮಾಡಿಬಿಟ್ರು ಇಲ್ಲಿ ಪ್ರೇಕ್ಷಕನಿಗೆ ದುಡ್ಡು ಉಳಿತಾಯ ಆಗುತ್ತೆ. ಇದೆಲ್ಲ ಎಲ್ಲಿಗೆ ಹೋಗ್ತಿದೆ? ಒಂದು ಕಡೆ ಹೋಗ್ತಿದೆ. ಅಷ್ಟು ಕೋಟಿ ಜನರಿಗೂ ಅರ್ತ್ಕೊಂಡ್ಬಿಡ್ತಾರೆ. ಯಾಕೆ ಅಪ್ಪ, ನಾವು ಎಷ್ಟು ಕೊಟ್ರು ಇವರು ಹಿಂಗೆ ಇವ್ರಿಗೆ ಹೋಗುತ್ತೆ, ಒಂದು ಕಡೆನೇ ಹೋಗುತ್ತೆ, ಸೇರುತ್ತೆ ದುಡ್ಡು. ಒಂದು 20 ಕೋಟಿ 30 ಕೋಟಿ ಒಬ್ಬೊಬ್ರಿಗೆ, 100 ಕೋಟಿ ಒಬ್ಬೊಬ್ರಿಗೆ. ಇಲ್ಲ, ಇದು ಅಲ್ಲೂ ಇದೆ, ಅಲ್ಲೂ ಸೇಮ್ ಹಿಂಗಿದೆ. ಬಟ್ ಇದು ಇರ್ತಾವಲ್ಲ, ಏನು ಚೇಂಬರ್ ಎಲ್ಲ ಇರ್ತಾವಲ್ಲ, ಇವರು ಅದನ್ನ ಪ್ಲಾನ್ ಮಾಡಬೇಕು. ಸಿಸ್ಟಮೆಟಿಕ್ ಪ್ಲಾನ್ ಮಾಡಿದ್ರೆ ಮಾತ್ರ ಆಗುತ್ತೆ. ಅಲ್ಲಿ ಈಗ ನೋಡು, ರಜನಿಕಾಂತ್ ಅವರೆಲ್ಲ ಎಷ್ಟು ಹೇಳ್ತಾರೆ ಅಲ್ಲಿ 250 ಕೋಟಿ ಅಲ್ವಾ? ಇಲ್ಲಿಗಿಂತ ಯಾವ ಲೆವೆಲ್ ಮಾಡ್ತಾರೆ ಸಿನಿಮಾ. ಹಂಗ ನಮ್ದೇನು ಇದು ಕೇಳಂತ ಹೇಳ್ತಲ್ಲ. ಅಂದ್ರೆ ಅಲ್ಲಿ ತಗೊಳ್ತಾರ, ಸೇಮ್ ಪೇಮೆಂಟ್ ತಗೊಳ್ತಾರೆ, ಜಾಸ್ತಿನ ತಗೊಳ್ತಾರೆ. ಬಟ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಒಂದು ವೇ ಇದೆ. ಪ್ರತಿಯೊಬ್ಬ ಅಂದ್ರೆ ಜನರನ್ನ ಅವ್ರನ್ನ ಸರಳವಾಗಿ ಅವ್ರಿಗೆ ಸುಲಭ ಮಾಡಿಸಿ ಥಿಯೇಟರ್ಗೆ ಹೆಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ಬರೋದು, ಹೆಚ್ಚಿನ ದಿನ ಹೆಂಗ್ ಓಡಿಸೋದು ಅಂತ ಅವ್ರಿಗೆ ತಲೆ ಇದೆ. ಕಡಿಮೆಗೆ 65 ರೂಪಾಯಿ ಅಂತಂದ್ರೆ ನಾನೇ, ಅಥವಾ 100-120 ಅಂದ್ರೆ ನಾನೇ ವಾರಕ್ಕೆ 2 ಸರಿ ಹೋಗ್ತೀನಿ ಸಿನಿಮಾ. ನಾವೇ ಸರಿ. ಯಾಕಂದ್ರೆ ಜನಗಳು ಥಿಯೇಟರ್ ನೋಡ್ಬೇಕಂತ ಇಷ್ಟಪಡ್ತಾರೆ. ಆ ಥಿಯೇಟರ್ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಈಗ ನೋಡಿ, ಈಗ ಒಂದೊಂದು ಹಳೆ ಸಿನಿಮಾ ರಿಲೀಸ್ ಆಯ್ತು, ಅವ್ರು ರಿಪೀಟ್ ರಿಲೀಸ್ ಆದಾಗ ಅದನ್ನ ಮತ್ತೆ ನೋಡ್ತಾರೆ. ಯಾಕೆ ಅಂದ್ರೆ ಥಿಯೇಟರ್ ನೋಡೋ ಮಜಾನೇ ಬೇರೆ. ಆದ್ರೆ ಆ ಥಿಯೇಟರ್ ನೋಡೋದಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಪ್ರೈಸ್ ಹೈಕು ಕೂಡ ಒಂದು ರೀಸನ್. ಬೇರೆ ರೀಸನ್ ಇರ್ಬೋದು. ಈಗ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಪ್ಯಾನ್ ಇಂಡಿಯಾಗೋಸ್ಕರನೇ ಕಾಯ್ತಾ ಇರ್ತಾರೆ. ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಕನ್ನಡದ ಮಟ್ಟಕ್ಕೆ ಈ ಇದ್ರ ಮಟ್ಟಕ್ಕೆ ಮಾಡ್ಕೊಂಡಾಗ ಜನ ನೋಡೋ ದೃಷ್ಟಿಯೋ ಇದೇನು ಓಡ್ತಿಲ್ವೇನೋ, ಇದೇನು ರಿಲೀಸ್ ಅಯ್ಯೋ, ಇದೇನೋ ಅಷ್ಟರಲ್ಲೇನೋ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ತುಂಬಾ ಅಬ್ಬರವಾದ ಪ್ರಚಾರಗಳಿರ್ತವೆ, ಅಬ್ಬರವಾದ ವೇದಿಕೆಗಳಿರ್ತವೆ, ಥರ ಥಿಯೇಟರ್ಗಳಿರ್ತವೆ, ಏನೇನೋ ಅದ್ರಿಗೆ ಇರುತ್ತೆ. ನಾರ್ಮಲ್ ಕನ್ನಡಕ್ಕಷ್ಟೇ ಮಾಡಿರುವಂಥ, ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿರೋ ಸಿನಿಮಾಗಳಾದರೆ ಅವುಗಳು ಅದ್ರ ಮುಂದೆ ಸ್ವಲ್ಪ ಪ್ರಚಾರ ತಗೊಳ್ಳಲ್ಲ,
ಅಥವಾ ಇವರೇ ಪ್ರಯತ್ನ ಮಾಡಲ್ವ, ಏನಾಗಿದೆ ಗೊತ್ತಿಲ್ಲ. ಜನಗಳ ನನ್ನ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿತ್ತು ಕೆಲವೊಂದು ಸಲ. ಹಂಗೆ ಅನ್ಸ್ಬಿಡುತ್ತೆ, ಏನಿದು ಸಿನಿಮಾ ಇದು ಚೆನ್ನಾಗಿದೆ ಅಂತಾರೆ, ಯಾವ ಸುದ್ದಿನೇ ಇಲ್ವಲ್ಲ, ಏನಿದು ಅಂತ ಅನಿಸ್ತಿರುತ್ತೆ. ಅನೇಕ ಕಾರಣಗಳಿದೆ. ಇನ್ನೊಂದೇನಂದ್ರೆ ಈಗ ಸ್ವಲ್ಪ ಕಾಂಪಿಟೇಷನ್ ಬೇರೆ ತರ ಆಗಿದೆ. ಮುಂಚೆ ನಮ್ಗೆ ಎಂಟರ್ಟೈನಿಂಗ್ ಇರೋದೇ ಸಿನಿಮಾ. ಟಿವಿ ಇತ್ತು, ಟಿವಿಲಿ ಕಡಿಮೆ ಚಾನಲ್ಗಳು ಇರ್ತಿತ್ತು, ಸೀರಿಯಲ್ ಬರ್ತಾ ಇತ್ತು. ಹೌದು, ಸಿನಿಮಾ ಅಂದ್ರೆ ಒಂದು ನಾವು ಥಿಯೇಟರ್ಗೆ ಹೋಗ್ಬೇಕು, ಇಲ್ಲ ಶನಿವಾರ ಮನೇಲಿ ಕಾಯ್ದು ಕೂತ್ಕೊಂಡು ನೋಡ್ತಾ ಇದ್ವಿ ಪ್ರೈಮ್ ಶೋದು ಹೊಸ ಸಿನಿಮಾಗಳು ಬಂದ. ಇವಾಗ ನಿನಗೆ ಸಿಕ್ಕಾಪಟ್ಟೆ ಆಪ್ಷನ್, ಸೋಷಿಯಲ್ ಮೀಡಿಯಾ, ಏನ್ ಇನ್ಸ್ಟಾಗ್ರಾಮ್ ಹಿಂಗೆ ಕೈ ಹೋಗ್ತಾ ಇರುತ್ತೆ. ಅಂದ್ರೆ ಎಂಟರ್ಟೈನಿಂಗ್ ಅಷ್ಟು ಅವಕಾಶ ಇದೆ ನಿನಗೆ, ಅದು ಒಂದು ರೀಸನ್ ಆಗಿರ್ಬೋದು. ಹೌದು, ಬಹಳಷ್ಟಿದೆ. ಸೀರಿಯಲ್ನೇ ಸಿನಿಮಾ ತರ ಮಾಡ್ತಾವ್ರೆ, ಇಂಟರ್ನೆಟ್. ಆಮೇಲೆ ಈ ಮನುಷ್ಯನ್ಗೆ ಏನ್ ಬೇಕು ಬೇಸಿಕಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ, ಅದು ಸಿನಿಮಾ ಅಂತೆಲ್ಲ. ಸಿನಿಮಾ ರಂಗ ಉಳಿಸ್ಬೇಕು ಅನ್ನೋರು ಸಿನಿಮಾ ಕಲಾವಿದರ ತರ ಮಾಡ್ತಿರ್ತಾರೆ. ಆದ್ರೆ ಒಬ್ಬ ಪ್ರೇಕ್ಷಕನಾದವನು ಕಾಮನ್ ಮ್ಯಾನ್, ಅವ್ನಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು. ಅವ್ನು ಯಾಕೆ ಸಿನಿಮಾ ಉಳಿಸ್ಬೇಕು ಅಂತ ನೋಡಕ್ ಅವ್ನಿಗೆ ಒಳ್ಳೆ ಸಿನಿಮಾ ಆದ್ರೆ ನೋಡ್ತಾನೆ. ನಾನು ಸಿನಿಮಾ ಉಳಿಸ್ಬೇಕು ಅಂದ್ಬಿಟ್ಟು ಬರೋ ಸಿನಿಮಾ ಎಲ್ಲ ಅವ್ನು ನೋಡಕ್ ಆಗಲ್ಲ ಅವನು. ಆದ್ರಿಂದ ಅವ್ನಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಇನ್ನೊಂದು ಮತ್ತೊಂದು 10 ಪ್ಲಾಟ್ಫಾರ್ಮ್ಗಳು ಕೈಗೆಟದಂಗೆ ಸಿಗ್ತಾ ಇದಾವೆ. ಇಂಟರ್ನೆಟ್ ಇದ್ಬಿಟ್ರೆ ಎಲ್ಲ ಸಿಗುತ್ತೆ. ಹಾಗಾಗಿ ಅವ್ನಿಗೆ ಬೋರ್ ಅನ್ನೋದು ಕಡಿಮೆ, ಆ ಕ್ಯೂರಿಯಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ. ವಿದೇಶದ್ದೇ ಇಲ್ಲೇ ನೋಡ್ಬಿಡ್ತಾನೆ, ಮೊಬೈಲಲ್ಲಿ ಓ ಟಿ ಟಿ ನೋಡ್ಬಿಡ್ತಾನೆ. ಅಲ್ಲಿ ಇಡೀ ಜಗತ್ತನ್ನೇ ನೋಡ್ಬೋದು, ಏನೇನು ಅಪ್ಡೇಟೆಡ್ ಆಗಿ ನೋಡ್ಬೋದು. ತಂತ್ರಜ್ಞಾನದಲ್ಲಿ ಬರೋ ಪ್ರಾಜೆಕ್ಟ್ಗಳನ್ನೆಲ್ಲ ನೋಡ್ಬೋದು. ಫಾರಿನಲ್ಲಿರುವಂಥ ಮೂವಿ ಅದೆಲ್ಲ ನೋಡಿ ಇವ್ರಿಗೇನಾಗುತ್ತೆ, ಅಪ್ಡೇಟೆಡ್ ಆಗಿ ತುಂಬ ಏನು ನೋಡ್ರು ಕೈಗೆ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಕ್ಬಿಡುತ್ತೆ. ಕ್ಷಣಾರ್ಧದಲ್ಲಿ, ಸೆಕೆಂಡ್ಸ್ ಅಲ್ಲಿ ಮಾಹಿತಿ ನಿಮ್ಮ ಕೈಲಿರುತ್ತೆ. ಮಾಹಿತಿ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಲ್ಲವೂ ಕೂಡ ಮೊಬೈಲಲ್ಲಿ ಈಗ ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ. ಹಾಗಾಗಿ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಸ್ವಲ್ಪ ಕಡಿಮೆ. ಅಲ್ಲೇ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಅನ್ನೋದಲ್ಲ. ಆಗ ಪೇಪರು, ದಿನಪತ್ರಿಕೆಗಳು ಮತ್ತು ಟಿವಿ, ಅದು ಬಿಟ್ಟರೆ ಸಿನಿಮಾ ಥಿಯೇಟ್ರು ಇಷ್ಟೇ ಇದ್ದಿದ್ದು. ಸ್ವಲ್ಪ ಅಂದರೆ ಜಾಸ್ತಿ ಕ್ರೇಜ್ ಅಂತ ಮಾಹಿತಿಗಳು ಸಿಗ್ತಿದ್ದು. ಈಗ ಹಂಗಿಲ್ಲ, ಎಲ್ಲ ಕಡೆ ಸಿಗುತ್ತೆ. ಪ್ರತಿಯೊಬ್ಬರು ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಪ್ರತಿಯೊಬ್ಬರು ನ್ಯೂಸ್ ಆ್ಯಂಕರಿಂಗು, ಪ್ರತಿಯೊಬ್ಬರು ಪಾಡ್ಕ್ಯಾಸ್ಟು, ಪ್ರತಿಯೊಬ್ಬರು ಸಿನಿಮಾಗಳು, ಶಾರ್ಟ್ ಫಿಲಮ್ಗಳು, ಯೂಟ್ಯೂಬ್ಗಳು, ಇನ್ಸ್ಟಾಗ್ರಾಮ್ಗಳು ಎಲ್ಲರೂ ಮಾಡ್ತಾ ಇರುವಾಗ ಅದು ಇನ್ನೊಂದೇನೋ ಒಂದು ನೋಡಬೇಕು ಅಂದಾಗ ಅಂಥ ವಿಶೇಷ ಸಿನಿಮಾ ಬರಬೇಕು, ಪ್ಯಾನ್ ಇಂಡಿಯಾ ಬರಬೇಕು ಅನ್ಕೊಂಡು ಕಾಯ್ತಾ ಇರ್ತಾರೆ ಕೆಲವು ಜನ ಮಾತ್ರ. ಆದ್ರೂ ಆ ಸಿನಿಮಾ ಕ್ರೇಜು ಸ್ವಲ್ಪ ಕಡಿಮೆ ಆಗಿದೆಯೇನೋ ಅಂತಲೂ ಅನಿಸುತ್ತೆ. ಅಂದ್ರೆ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ, ಸೆಲೆಕ್ಟಿವ್ ಆಗಿ ನೋಡ್ತಿದ್ದಾರೆ. ಅದರಲ್ಲೂ ಈ ಕೋವಿಡ್ ಬಂದ್ಮೇಲೆ ಆ ಟೈಮಲ್ಲಿ OTT ಪ್ಲಾಟ್ಫಾರ್ಮ್ ಇದೆಯಲ್ಲ, ಸುಮಾರು ಜನ ಸಿನಿಮಾ ನೋಡಿದ್ರಲ್ಲಿ. ಎಷ್ಟೋ ಜನ ಹೊಸ ತರ ಸಿನಿಮಾ ನೋಡಿದ್ರು. ಇಂಟರ್ನ್ಯಾಷನಲ್ ವರ್ಲ್ಡ್ ಸಿನಿಮಾ ಏನು ಬರುತ್ತಲ್ಲ, ವರ್ಲ್ಡ್ ಸಿನಿಮಾಸ್ ಅಂತ ಏನು ಕರಿತೀವಲ್ಲ, ಅದನ್ನೆಲ್ಲ ನೋಡಿದ್ರು. ಅವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಯ್ತು ಅವ್ರದ್ದು. ಹೌದು, ಸೆಲೆಕ್ಟಿವ್ ಆಡಿಯನ್ಸ್ ತರ. ನಾನು ಈ ತರ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರೇ ಹೋಗ್ತೀನಿ, ನಾನು ಹಿಂಗೆ ನೋಡ್ತೀನಿ. ಅಂದ್ರೆ ಈ ತರ ಸಿನಿಮಾ ಬಂದು ಇದು ಆ ಜನರ ಸಿನಿಮಾ ಅಲ್ವಾ, ಇದು ಬಂದೋಗಿದೆಯಲ್ಲ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಬುದ್ಧಿವಂತ ಆದ. ಆಮೇಲೆ ಅದನ್ನ ತಪ್ಪಿಲ್ಲ ಗುರು. ಈಗ ನಾನು ಹೇಳೋದೇನು ಗೊತ್ತಾ, ಎಲ್ಲ ಸಮಯದಲ್ಲೂ ಸಿನಿಮಾ ಇಂಡಸ್ಟ್ರಿ ಮೇಲೆ ಇರಬೇಕು ಅಂತ ಬಯಸಬಾರ್ದು. ಯಾಕೆ ಗೊತ್ತಾ, ಸಿನಿಮಾ ಅನ್ನೋದು ಎಷ್ಟು ಜನರನ್ನ ನುಂಗಾಕಿದೆ ಗೊತ್ತಾ, ಎಷ್ಟು ಕಲೆಗಳನ್ನು ನುಂಗಾಕಿದೆ ಅಲ್ವಾ. ಜಾನಪದ ಕಲೆಗಳು, ಕೊಳಲು ನುಡಿಸೋದು, ಕೋಲಾಟ, ಭಾವಗೀತೆಗಳು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ನಮ್ಮ ಜಾನಪದ ಕಲೆಗಳು ಎಷ್ಟಿದ್ದಾವೆ, ನಾಟಕಗಳು, ಇವೆಲ್ಲನೂ ಕೂಡ ನುಂಗಾಕಿತ್ತು ಸಿನಿಮಾ. ಅಂದ್ರೆ ಈ ಏನೋ ಅಂದ್ರೆ ಎಲ್ಲೋ ಪ್ರೂಫ್ ಕಾಣಿಸ್ಕೊಳ್ಳೋ ಥರ ಇತ್ತು, ಮರೆಯೋದು ಎಲ್ಲ ಒಂದ್ ಕಡೆ ಅಂತ. ಈಗ ಸಿನಿಮಾವನ್ನು ನುಂಗಾಕುವಂತ ಇನ್ನೊಂದು ಯಾವುದೋ ಪ್ಲಾಟ್ಫಾರ್ಮ್ ಬಂದಿದೆ. ಈ ತರ ಎಲ್ಲ ಈಗ ಬೇರೆಗಳು ಕಲೆನೇ ಅಲ್ವಾ, ಅದ್ಭುತವಾದ ಕಲೆಗಳು, ಅವುಗಳು ಮರೆ ಮಚ್ಕೊಳ್ತಿದೀವಲ್ವ ನಾವು. ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ನಿಜ, ಆದ್ರೆ ಸಿನಿಮಾ ರಂಗ ಎಲ್ಲವನ್ನು ಹೈಜಾಕ್ ಮಾಡ್ಬಿಡ್ತು ಅನ್ನೋ ಥರ ಆಗ್ಬಿಡ್ತಿತ್ತು ಕೆಲವೊಂದ್ಸಲ. ಆದರೆ ರಾಜ್ಕುಮಾರ್ ಸಿನಿಮಾ, ಹಳೆ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಅವುಗಳನ್ನ ತರುವಂಥ ಪ್ರಯತ್ನ ಮಾಡ್ತಿದ್ರು. ಸಂಗೀತ ತರ್ತಿದ್ರು, ಇತಿಹಾಸ ತರ್ತಿದ್ರು, ಕಲ್ಚರ್ ತರ್ತಿದ್ರು, ಜಾನಪದ ಕಲೆಗಳು ತರ್ತಿದ್ರು, ಆ ಭಾಷೆ ಸೊಗಡು ಎಲ್ಲ ಬರ್ತಿತ್ತು. ಅದು ಅಟ್ಲೀಸ್ಟ್ ಅದನ್ನ ಪ್ರಯತ್ನ ಮಾಡ್ತಿದ್ರು. ಅವಾಗ ನಾನೇ ಬೇರೆ, ಸಿನಿಮಾ ರಂಗನೇ ಬೇರೆ ಅನ್ನೋ ಭಾವನೆಗಳು ಸ್ವಲ್ಪ ಕಡಿಮೆ ಇತ್ತು. ಈಗ ಹಂಗಿಲ್ಲ, ಸಿನಿಮಾ ಅಂದ್ರೆ ಹಿಂಗೇ ಇರಬೇಕು, ಏನು ಬಾಕಿದೆಲ್ಲ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಾಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಪ್ಲಾಟ್ಫಾರ್ಮ್ಗಳು ಒಂದೊಂದು ಇದನ್ನ ಹೈಜಾಕ್ ಮಾಡ್ಕೊತವೆ. ಈಗ ಇಂಟರ್ನೆಟ್ ಯುಗ, ಇನ್ನೊಂದು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಮತ್ತೆ ಈಗ ನಿಂದ ಅವಕಾಶಗಳ ಸಿನಿಮಾದಲ್ಲಿ ಮತ್ತೆ ಸೀರಿಯಲ್ಗಳಲ್ಲಿ ನಿನ್ನೆ ನಡೀತಾ ಇದೆ ಸದ್ಯಕ್ಕೆ? ಅದೇ ಈ ಇಂಡಸ್ಟ್ರಿ ಕಥೆನೇ ಹಿಂಗಾದ್ಮೇಲೆ ನಮ್ಮ ಕಲಾವಿದರು ಒಟ್ಟಪಡಿ ಏನಾಗಬೇಕು. ನಾವು ಮಾಡ್ತಾ ಇದ್ದೀನಿ ಸಿನಿಮಾಗಳು. ಈಗ ಒಂದು ರೀಸೆಂಟಾಗಿ ಒಂದು ಮಾಡಿದ್ವಿ, ರಿಲೀಸ್ ಆಯಿತು, 1990s ಅಂತ ರಿಲೀಸ್ ಆಯಿತು. ಇನ್ನೊಂದು ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ರಚಿತಾ ಮೇಡಮ್ ಅವ್ರ ಜೊತೆ ಒಂದು ಮಾಡಿದೆ, ಒಂದು ಸಣ್ಣ ಗೆಸ್ಟ್ ಪಾತ್ರ, ಅದನ್ನು ರಿಲೀಸ್ ಆಗಬೇಕು. ಕೋಮಲ್ ಸರ್ ಜೊತೆ ಒಂದು ಮಾಡಿದ್ದೀನಿ, ಅದು ರಿಲೀಸ್ ಆಗಬೇಕು. ಅನ್ನೋ ಸುಮಾರಿದಾವೆ ಇನ್ನೂ. ಹೊಸಬ್ರು ತಂಡಗಳು ಕಡಿಮೆ ಅಂದರೆ ಒಂದು 10-15 ಸಿನಿಮಾಗಳು ರಿಲೀಸ್ ಆಗಬೇಕು
ಯಾಕೆ ಮಾಡಿದ್ದು ಸಿನಿಮಾ ಆ್ಯಕ್ಟ್ ಮಾಡಿರೋ ಇನ್ನೂ ರಿಲೀಸ್ ಆಗಬೇಕಾಗಿರೋವು. ಈಗ ಮಾಡ್ತಿರೋದು ಒಂದು 2 ಇದಾವೆ ಅಷ್ಟೇ. ಆಮೇಲೆ ದೊಡ್ಡವ್ರ ಜೊತೆ ಏನು ಸಿನಿಮಾ ಜಾಸ್ತಿ ಮಾಡಿಲ್ಲ, ಅಂದರೆ ದೊಡ್ಡ ಬ್ಯಾನರ್ಗಳಲ್ಲಿ ಆ ಥರದ್ದು ಇನ್ನೂ ಮಾಡಿಲ್ಲ. ಹೊಸ ತಂಡಗಳ ಜೊತೆನೇ ಮಾಡೋದು. ನನಗೆ ಈಗ ಥಿಯೇಟ್ರ್ ಬೇಸ್ಡು ಮತ್ತು ನಾನೇ ಏನೋ ಒಂದು ಮಾಡಬೇಕು, ನಾವೇ ಮುಂದೆ ಡೈರೆಕ್ಷನ್ ಮಾಡಬೇಕು, ಸ್ಕ್ರಿಪ್ಟ್ಗಳು ಮಾಡಬೇಕು, ಮತ್ತು ಒಂದು ಒಳ್ಳೆ ಕಲಾವಿದರ ತಂಡ ಮಾಡಬೇಕು ಅನ್ನೋದೊಂದು ಹುರುಪಲ್ಲಿ ಇದ್ದೀನಲ್ವ. ಹಾಗಾಗಿ ತುಂಬ ಅವಕಾಶಗಳು ಬೇರೆ ಕಡೆ ಸಿಗಲಿ ಅಂತ ಒದ್ದಾಡೋ ಥರ ಏನು ಮಾಡಲ್ಲ. ನೋಡೋಣ, ಬಂದಿದ್ರೆ ಸ್ವೀಕರಿಸ್ತೀವಿ, ಬರಲಿಲ್ಲ ಅಂದರೆ ಸ್ವಂತ ನಾವೇ ದಾರಿ ಮಾಡ್ಕೊಂಡು ಹೋಗೋದು. ಇನ್ನೊಂದು, ನಾವೆಲ್ಲ ಈಗ ಹಳ್ಳಿಗಳಿಂದ ಬಂದವರಲ್ವ ಬೆಂಗಳೂರಿಗೆ, ಅದು ಹೆಂಗದು ಸಿನಿಮಾ ಮೇಲೆ ಆಸಕ್ತಿ, ರಂಗಭೂಮಿ ಮೇಲೆ ಆಸಕ್ತಿ? ಅದೆಲ್ಲ ಹಂಗೆ ಅಲ್ವ. ನಮ್ಮ ಮಾಮೂಲಿ ಹಳ್ಳಿಲಿ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ನಾಟಕ ಮಾಡ್ತಿದ್ದಲ್ಲ ಸ್ಕೂಲಲ್ಲಿ? ಸ್ಕೂಲಲ್ಲೆಲ್ಲ ನಾಟಕ ಮಾಡ್ತಿದ್ವಿ. ಪೌರಾಣಿಕ ನಾಟಕ ಎಲ್ಲ ಮಾಡಿಸೋರು, ಯೂನಿಯನ್ ಡೇನಲ್ಲಿ ಡ್ಯಾನ್ಸ್ ಮಾಡಿಸೋರು, ಒಂಥರ ಒಳ್ಳೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಫಾಸ್ಟ್ ಇದೆ ಅವಾಗ. ಅದು ಅಲ್ಲಿಂದನೇ ಬಂದು ಮತ್ತು ನಮ್ಮ ಓದ್ತಾ ಅದ್ರ ಕಡೆ ಜಾಸ್ತಿ ಆಸಕ್ತಿಯಾಗಿ ನಮ್ಮ ವಿಷ್ಣುವರ್ಧನ್ ತೀರೋದು ನೋಡಿ, ಸೆಕೆಂಡ್ PU ಮುಗಿತಿದ್ದಾಗ ತುಂಬ ಕ್ರೇಜ್ ಫ್ಯಾನು ವಿಷ್ಣುವರ್ಧನ್ಗೆ. ಆ ಒಂದು ಇದರಲ್ಲೇ ಎಸ್ಕೇಪ್ ಆಗಿಬಿಟ್ಟೆ, ಬೆಂಗಳೂರಿಗೆ ಬಂದೆ. ಆಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು, ವಿಷ್ಣು ಬದದೆ ಹೋದ್ಮೇಲೆ ನಾನು ಬರಲೇಬೇಕು ಅಂದ್ಕೊಂಡು ಬಂದೆ. ಆಮೇಲೆ ಮತ್ತೆ ವಾಪಸ್ ಹೋಗಿ ಎಕ್ಸಾಮ್ ಬರ್ಸ್ಕೊಂಡು ಮತ್ತೆ ನಮ್ಮ ಮಾವ ಮಾಡ್ಕೊಂಡು ಕರ್ಕೊಂಡೋಗಿ ವಾಪಸ್ಸು ವಿಷ್ಣುವರ್ಧನ್ ತೀರೋಗಿದ್ರೆ ಏನು ವಾಪಸ್ ಬರ್ತಾರ, ನೀನೇನು ಸಿನಿಮಾ ಇಂಡಸ್ಟ್ರಿಲಿ ನಿನ್ಗೆ ಯಾರು ಅವಕಾಶ ಕೊಡ್ತಾರೆ ಅಂದ್ಬಿಟ್ಟು ಮೊದಲು ಎಕ್ಸಾಮ್ ಬರೆದ್ಬಿಟ್ಟಾರ ಹೋಗು ಅಂದ್ಬಿಟ್ಟು ಎಕ್ಸಾಮ್ ಬರ್ಸ್ಬಿಟ್ಟು ಮತ್ತೆ ಸೆಕೆಂಡ್ PU ಎಕ್ಸಾಮ್ ಬರೆದೆ. ಮತ್ತೆ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ ಬರೋಕ್ಕಿಂತ ಮುಂಚೆ ಮತ್ತೆ ಓಡ್ ಬಂದೆ ಅಂದರೆ ಆಗ ರಾಜೋತ್ಸವಕ್ಕೆ ಬಂದೆ, ಹೇಳ್ಬಿಟ್ಟೇನೆ. ದಡಪ್ಪನ ಮಗ ಅವನ ಜೊತೆಲಿ ಬಂದು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಬಾರಲ್ಲಿ ಗ್ಲಾಸ್ ತೊಳೆಯೋದು, ಆಮೇಲೆ ಸ್ವಲ್ಪ ಪ್ರಮೋಷನ್, ಬಾರಲ್ಲಿ ಸಪ್ಲೈಯರ್ ಮಾಡೋದು, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಹೌಸ್ ಕೀಪಿಂಗು, ಕಂಪ್ನಿಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋದು, ಆಮೇಲೆ ಗಾಲ್ಫಲ್ಲಿ ಬಾಲ್ ಎತ್ಕೊಬಂದು ಕೊಡೋದು, ಇದು ಕ್ಯಾಡಿ ಅಂತಾರಲ್ಲ, ಕ್ಯಾಡಿ ಇದು ಟ್ರಾಲಿ ತಳ್ಕೊಂಡು ಹೋಗೋದು. ಅವ್ರು ಹೊಡ್ಕೊಂಡು ಹೋಗ್ತಿರ್ತಾನೆ, ನಾವು ಅವರೆಲ್ಲ ಸಾಮಾನು ಹಿಂಗೆ ಹೆಗ್ಲ ಮೇಲೆ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತಳ್ಕೊಂಡು ಹೋಗ್ಬೇಕು, ಆ ಥರ ಅದು ಕೆಲಸ ಮಾಡಿದೆ. ಸುಮಾರು ಥರ ಮಾಡ್ದಿರೋ ಕೆಲಸಗಳಿಲ್ಲ. ಈ ಕಾಲ್ ಸೆಂಟ್ರ್ಗಳಲ್ಲಿ ಕೆಲಸ ಮಾಡಿದೆ, ಏರ್ಟೆಲ್ಲು, ಐಡಿಯಾ, ಪೋಸ್ಟ್ ಪೇಯ್ಡ್ ಕಸ್ಟಮರ್ ಕೇರು, ಅದು ಚೆನ್ನೈನಲ್ಲಿ ಕೆಲಸ ಮಾಡಿದೆ, ಡಿಶ್ TV, ಏರ್ಟೆಲ್ ಬ್ರಾಡ್ಬ್ಯಾಂಡು, ಆಕ್ಸಿಸ್ ಬ್ಯಾಂಕು, ಇನ್ಶೂರೆನ್ಸ್ ಕಂಪ್ನಿಗಳು, ಎಲ್ಲ ಕಡೆ 6 ತಿಂಗಳು 3 ತಿಂಗಳು ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ಕೊನೆಗೆ ಅಂದರೆ ಆ ಮಧ್ಯದಲ್ಲಿ ನಾವು ಈ ಥರ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳೋದು, ಅಲ್ಲಿ ಇಲ್ಲಿ ಯಾರು ಸಿಕ್ಕರೆ ಟ್ರೈ ಮಾಡೋದು, ಆಡಿಷನ್ನು, ಅವಕಾಶಗಳಿಗೆ, ಆ್ಯಕ್ಟಿಂಗ್ ಹಂಗೆ ನೋಡ್ಕೊಂಡು ಏನೇನೋ ಕಲ್ತ್ಕೊಳ್ಳೋದು, ರಂಗಭೂಮಿ ಇವ್ರ ಜೊತೆ ಒಡನಾಟಕ ಇಟ್ಕೊಳ್ಳೋದು. ಆಮೇಲೆ ಭಾರತ ಮ್ಯಾಟ್ರಿಮೋನಿ ಅಂತ ಜಾಬ್ ನೀನಿದ್ದಲ್ಲ ಇದೆಲ್ಲ ಮಾಡಿದಾಗ ನೀನೇ ಇದ್ದಲ್ಲ. ಅದು ನಾವು ರಂಗಭೂಮಿಲಿ ಅಲ್ಲಿ ಪರಿಚಯ ಆಗಿದ್ದೆ ಆಕ್ಚುಲಿ ಅಲ್ವಾ, ಜಾಧವ್ ಸರ್ದು ಮಲ್ಲೇಶ್ವರಂದಲ್ಲಿ ರಂಗವಿಸ್ಮಯ, ಅಲ್ಲಿಂದ ನಿಮ್ದು ಪರಿಚಯ ಆಗಿದ್ದು. ಆಮೇಲೆ ಜಾಬ್ಗೆ ನಿನ್ನೂ ಸೇರ್ಸ್ಕೊಂಡು ಮ್ಯಾಟ್ರಿಮನಿ ಜೊತೆ ಮಾಡೋದಲ್ಲ. ಬಟ್ ಏನೋ ಗೊತ್ತಾ, ಮ್ಯಾಟ್ರಿಮನಿ ಕಲ್ಚರ್ ಇದೆಯಲ್ಲ, ಅದು ಭಾಳ ನನಗೆ ಅದು ಕಷ್ಟದ್ದು ಕೆಲಸ ಮಾಡೋದಲ್ಲ ಮಾಡೋದಲ್ಲ. ಬಟ್ ಅದು ಮಾತಾಡಿದ್ರೆ ಅದ್ರನ್ನೇ ಗಂಟೆ ಮಾತಾಡ್ಬೋದು ನಾವು. ನಾವಿಬ್ರು ಭಾರತ್ ಮ್ಯಾಟ್ರಿಮೋನಿನಲ್ಲಿ ಕೆಲಸ ಮಾಡಿದ್ವಿ. ಅಂದ್ರೆ ಅವರು ಒಬ್ರಿಗೊಬ್ರು ನೋಡ್ಕೊಂಡು ಮದುವೆ ಆಗ್ತಾರೆ ಅಂತ. ಸ್ಕ್ಯಾಮ್ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಸ್ಕ್ಯಾಮು. ಅಂದ್ರೆ ಅವರು ಪ್ರೊಫೈಲ್ ನೋಡ್ಬಿಟ್ಟು ದುಡ್ಡು ಕಟ್ತಾರೆ. ಇಲ್ಲ, ಏನಾಗುತ್ತೆ ಅಂದ್ರೆ ಅದರಲ್ಲಿ ಈಗ ನಿನ್ನ ಪ್ರೊಫೈಲು ನಿನಗೆ ತಕ್ಕಂಗೆ ನೀನು ಕೊಟ್ಟಿರ್ತೀಯ, ಅದಕ್ಕೆ ನಾನು ಮ್ಯಾಚ್ ಆಗ್ತೀನಿ. ಈಗ ನಾನು ತಕ್ಕಂಗೆ ನೀನು ಮ್ಯಾಚ್ ಆಗಲ್ಲ, ಒಳಗಿನ ಗುಟ್ಟದು. ನಿನಗೆ 25 ವರ್ಷದ ಹುಡುಗಿ ಬೇಕು, ಚೆನ್ನಾಗಿರ್ಬೇಕು, ಈ ಜಾತಿ ಹೇಳ್ಬೇಕು, ಆ ಈಟ್ ಇರಬೇಕು, ಇಷ್ಟು ಸಂಬಳ ಬರ್ಬೇಕು, ಇವ್ರ ಕಡೆ ಇರ್ಬೇಕು ಅಂತ ಇರ್ತೀಯ. ಅದಕ್ಕೆ ಕೊಡ್ತಾರೆ. ನನ್ನ ಪ್ರೊಫೈಲ್ ತೋರಿಸುತ್ತೆ ನಿನಗೆ, ಬಟ್ ನಾನೇನು ಹಾಕಿರ್ತೀನಿ, ನನಗೆ 30 ವರ್ಷದ ಹುಡುಗಿ ಬೇಕಂತ ಹಾಕಿರ್ತೀನಿ, ನನಗೆ ಅದು ತೋರಿಸುತ್ತೆ, ಮಿಸ್ಮ್ಯಾಚ್ ಆಗುತ್ತೆ. ಅದನ್ನ ಇವ್ರೇನೋ ಅಂದ್ರೆ ನೀನ್ ಬೇಕಿರೋ ತರ ಎಲ್ಲಾ ಪ್ರೊಫೈಲ್ ಸಿಗುತ್ತೆ, ಆದ್ರೆ ಅವ್ರು ನೀನ್ ಬೇಕಿರಲ್ವಲ್ಲ. ಅದೇ ನಮ್ಗೆ ಬೇಕಿರುತ್ತೆ, ಆದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಬಹುಶಃ ಒಂದು 60 to 70% ವರ್ಕ್ ಆಗಲ್ಲ, ಫೇಕೆ. ಅಂದ್ರೆ ಮದುವೆ ಆಗೋದು ತುಂಬಾ ಕಡಿಮೆನೆ ಬಿಡು. ಮ್ಯಾಚಿಂಗ್ ಪ್ರೊಫೈಲೇ ಸಿಗಲ್ಲ, ಇನ್ನು ಮದುವೆ ಆಗಲ್ಲ. ಬಟ್ ಏನೋ ನಮ್ಮ ಕರ್ತವ್ಯ. ನಾನು ಅಲ್ಲಿ ಒಂದು ಪ್ರೊಫೈಲ್ ನೀನೇ ಹೆಲ್ಪ್ ಮಾಡೋದಲ್ಲಪ್ಪ, ಮೈಸೂರಲ್ಲಿ ಇದ್ದವ್ರಿಗೆ ಕಸ್ಟಮರ್ಗೆ ಪಾಪ ಅವರು ಈ ಬ್ರಾಹ್ಮಣವರು ಏನು ಸಿಗ್ತಾ ಇರಲಿಲ್ಲ, ಅವ್ರಿಗೆ ಏನು ಕೊಟ್ಟರು, ಅವರು ಮ್ಯಾಚ್ ಮಾಡಿಕೊಟ್ವಿ, ನೀನು ಆಯ್ತದು ಅಮೌಂಟ್ ಹಾಕ್ಸ್ಕೊಂಡ್ವಿ. ಹೊರಕ ಫೋನ್ ಮಾಡಿ ಹತ್ಬಿಟ್ರು, ಅಲ್ಲಪ್ಪ ನೀವು ಮಾತ್ರ ದುಡ್ಡು ಇಸ್ಕೊಳ್ತೀರಾ ನೋಡಿ, ಮ್ಯಾಚೇ ಸಿಕ್ಕಿ ನನ್ನ ತಮ್ಮನಿಗೆ ಮದುವೆ ಆಗುತ್ತೆ ಅಂತ ತುಂಬಾ ಆಸೆಯಿಂದ ನನಗೆ ಸುಮಾರು ಸರಿ ಕಟ್ಟಿದ್ದೆ, ಬಟ್ ಇದು ಸರಿ ಕಟ್ಟಿದೆ ಅಂತ ಹತ್ಬಿಟ್ರು. ನನಗೊಂಥರ ಅದು ಹೊಡೆದಂಗೆ ಆಗ್ಬಿಡುತ್ತೆ. ಅವತ್ತೇ ಕೆಲಸ ಬಿಟ್ಟೆ ನಾನು. ಹೌದೌದು, ಮ್ಯಾಟ್ರಿಮೋನಿನಲ್ಲಿ ನೋಡ್ಕೊಂಡು ಮದುವೆ ಆಗೋರು ಎಷ್ಟೋ ಜನ ಮೋಸ ಕೇಸ್ಗಳೆಲ್ಲ ಫೇಕ್ ನೋಡ್ತಾನೆ ಇದೆ. ಎಲ್ಲ 3 ಮದುವೆ ಆಗಿರ್ತಾರೆ, 4 ಮದುವೆ ಆಗಿರ್ತಾರೆ. ಆಮೇಲೆ ಇನ್ನೊಂದು ಅಷ್ಟೇ ಅಲ್ಲ, ಈ ಪಾಪ ಈ ಮ್ಯಾಟ್ರಿಮೋನಿ ಅಂತಲ್ಲ, ಈ ಆನ್ಲೈನ್ ಮ್ಯಾರೇಜ್ ಸ್ಕ್ಯಾಮ್ಗಳಲ್ಲಿ ಬರೀ ಅದು ಡೇಟಿಂಗ್ ಥರ ಅಷ್ಟೇ ಇರುತ್ತದು ಅಲ್ಲ, ನಮ್ಗೆ ಗೊತ್ತಿರಲ್ಲ.
ಯಾರು ಹೆಂಗ್ ಯೂಸ್ ಮಾಡ್ಕೋತಾರೆ ಯಾರಿಗೂ ಯಾರು ಹೆಂಗ್ ಯೂಸ್ ಮಾಡ್ಕೊತಾರೆ ಯಾರಿಗೂ ಗೊತ್ತು. ಅವಳು ಡೇಟಿಂಗು, ಇವಳು ಡೇಟಿಂಗು, ಅವಳು ದುಡ್ಡು ದಂಧೆ, ಇವನು ದಂಧೆ. ಮತ್ತೆ ಅದ್ರೊಳಗಡೆ ಬ್ರೋಕರ್ಗಳು ಬೇರೆ ಇರ್ತಾರೆ, ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು. ಬ್ರೋಕರ್ಗಳು ಅಂದ್ರೆ ನೀನ್ ಬ್ರೋಕರು, ನೀನೇನ್ ಮಾಡಿರ್ತೀಯ, ನಿನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬಿಟ್ಟು ದುಡ್ಡು ಕಟ್ಬಿಟ್ಟು ಹಾಕಿರ್ತೀಯ, ಅಲ್ಲೆಲ್ಲಾರ್ದು ನಿನ್ಗೇನೋ ಹೋಗುತ್ತೆ ಅಂದ್ಬಿಟ್ಟು ಪ್ಯಾಕೇಜ್ ತಗತ್ತೀಯ. ನಿನ್ಗೆ ಎಲ್ಲಾ ಹುಡುಗಿರ ನಂಬರು ಸಿಕ್ಬಿಡುತ್ತಲ್ಲಿ. ಹೌದಲ್ಲ, ಎಲ್ಲಾ ಹುಡುಗಿರ ನಂಬರ್ ಸಿಕ್ಬಿಡುತ್ತೆ, ಫೋಟೋ ಸಿಕ್ಬಿಡುತ್ತೆ, ಇಡೀ ಜಾತಕನೇ ಸಿಕ್ಬಿಡುತ್ತಲ್ಲ. ನೀನ್ ಒರಿಜಿನಲ್ ಇದನ್ನೇ ಕೊಡ್ತೀಯಪ್ಪ, ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ನಿನಗೆ. ಮತ್ತೆ ಆ ಡೀಟೇಲ್ಸ್ ತಗೊಂಡು ನೀನ್ ಯಾರಿಗೆ ಕೊಡ್ಬೋದು, ಏನ್ ಮಾಡ್ಬೋದು, ನೀನೊಂದು ಬಿಸ್ನೆಸ್ ಮಾಡ್ಬೋದು, ಬ್ರೋಕರ್ ಆಗಿ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ನೀನು ಜೆನ್ಯೂನ್ ಆಗಿ ತೋರಿಸಿರ್ತೀಯ ಅಲ್ಲಿ ನೀನು ಅಂತ, ಆದ್ರೆ ನೀನೇ ನಂಬರ್ ತಗೊಂಡಿದ್ಯಾ ಅಂತ ಅವ್ರಿಗೆ ಗೊತ್ತಿರಲ್ಲ. ಬೇರೆ ಯಾರೋ ಎಷ್ಟೋ ಜನ ತಗೊಂಡಿರ್ಬೋದು ಅಂತ. ಬಹಳ ಹುಷಾರಾಗಿರ್ಬೇಕು ಪ್ರೊಫೈಲ್ ಇಟ್ಕೊಂಡಿರೋರು ಹತ್ರ. ಈಗ ರಂಗಭೂಮಿ ಆ ಕೆಲಸ ಬಿಟ್ಬಿಟ್ಟವಲ್ಲ ನಾವು. ಯಾಕೆ ಮಹಾಭಾರತ ಅದು ಸೀರಿಯಲ್ ಬಂತು, ಅಲ್ಲಿಂದ ಒಂಥರ. ಈಗ ರಂಗಭೂಮಿಲಿ ಇದ್ವಲ್ಲ, ಸುಮಾರು ನಾಟಕ ಮಾಡ್ದಲ್ಲ. ತೇಜಸ್ವಿ ನಾಟಕಗಳು ಮಾಡಿ ನೀನು ಇದ್ದಲ್ಲ. ನಾವು ಸುಮಾರು ಅನೇಕ ನಾಟಕಗಳು ಅನೇಕ ಥಿಯೇಟರ್ಗಳಲ್ಲಿ ಮಾಡಿದ್ವಿ. ಮತ್ತೆ ನಾನು ಇದು ಮೈಸೂರು ರಮಾನಂದ ಸರು, ಬಿರಾದರ್ರು, ಹೆಜ್ಜೆ ಗೆಜ್ಜೆ ರಂಗತಂಡ, ರಂಗ ವಿನೋದ, ನಮ್ಮ ಇವರು ಕಾಮನ ಬಿಲ್ಲುತ್ತಲ್ಲಿ ಮಾಡಿದ್ವಲ್ಲ, ಅದೇನು ಮರೆಯಕ್ಕಾಗತ್ತಾ. ನಾನೇ ಬರ್ದಿ ನಾಟಕಗಳು. ಸೋಮಾರಿ ಸ್ವಾಮಿ ನಾಟಕ ಅಂತ ತುಂಬಾ ಫೇಮಸ್ ಆಗಿತ್ತು ಅದು. ನಾವೇ ಬರ್ದು ಹಾಸ್ಯ ನಾಟಕಗಳು ಮಾಡಿ ಎಷ್ಟೋ ಕಡೆ ಮಾಡಿದ್ವಿ. ಅಲ್ಲಿಂದ ಹೆಂಗಿದು ಮತ್ತೆ ಇದು ಕಾಮಿಡಿ ಕಿಲಾಡಿಗಳು? ಅಲ್ಲಿಂದ ನೀನು ಜೊತೆಲೇ ಇದೆಯಲ್ಲ, ಇದೀನಪ್ಪ ಜೊತೆಗೆ. ಇಲ್ಲಿ ಜನಗಳಿಗೆ ಗೊತ್ತಾಗಬೇಕಲ್ಲ. ಮಹಾಭಾರತ ಸೀರಿಯಲ್ಗೋಸ್ಕರ ಒಳ್ಳೆ ಸಂಬಳ ಬರ್ತಿದ್ದು, ತುಂಬಾ ಚೆನ್ನಾಗಿ ಇನ್ಸೆಂಟಿವ್ಸ್ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಬೋದಾಗಿತ್ತು ಮ್ಯಾಟ್ರಿಮೋನಿನಲ್ಲಿ. ಆ ಕೆಲಸ ಬಿಟ್ಬಿಟ್ವಿ. ಹೌದು. ಆ ಕೆಲಸ ಬಿಟ್ಮೇಲೆ ನಮ್ದು ಏನಂದ್ರೆ, ಈ ಸೀರಿಯಲ್ 100% ಕನ್ಫರ್ಮ್ ಇಲ್ಲ. ಅಂದ್ರೆ 100% ಪೇಮೆಂಟ್ ಇಲ್ಲ, ಮತ್ತೆ ಇಂಥ ದಿನ ಸಿಗಲ್ಲ, ಎಲ್ಲೋ 4 ದಿವಸ ತಿಂಗಳಿಗೆ. ಆ 4 ದಿವಸದಲ್ಲಿ ಮ್ಯಾಟ್ರಿಮೋನಿ ರಜಾ ಸಿಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಬಿಟ್ಬಿಟ್ವಿ. ಆಮೇಲೆ ವನವಾಸ. ಮ್ಯಾನೇಜರ್ ಪೇಮೆಂಟ್ಗೆ ಅಲ್ಲಿ 1,500 ಕೊಟ್ರೆ ನಮ್ಗೆ 700 ರೂಪಾಯಿ ಕೊಡೋದೇ ಕಷ್ಟ. ಅವನು ಅದನ್ನು ನೆಟ್ ಕೊಡ್ತಿರ್ಲಿಲ್ಲ. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್ ದೂರ ಹೋಗ್ಬೇಕಾಗ್ತದೆ. ಅದು ಒಂದೊಂದ್ಸರಿ ಪೇಮೆಂಟ್ ಕೊಡ್ತಿರ್ಲಿಲ್ಲ. ಒಂದೊಂದು ವಾರ ಕರೆಯೋರು ತಿಂಗಳಿಗೆ, ಆಮೇಲೆ 2 ದಿವಸ, ಆಮೇಲೆ ಕರೆನೇ ಬಿಟ್ಬಿಟ್ರು. ಸೀರಿಯಲ್ ಅನ್ನೋದು ಹಣೆ ಬರಗಳು ಕೆಲವೊಂದು ಎಷ್ಟೋ ಕಲಾವಿದ್ರಿಗೆ ಹಂಗೆ. ಮತ್ತೆ ಇನ್ನೊಂದು ಸಿನಿಮಾ ನಂಬ್ಕೊಂಬಂದ್ರೆ ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಆಗೋ ಕೆಲಸ ಅಲ್ಲ ಅದು. ಹೌದು. ಒಂದು ದಶಕಗಳ ಕಾಲ ಅದೊಂದು ಜರ್ನಿ, ಅದೊಂದು ಲೈಫು. ಅಂದ್ರೆ ನಾವು ಯಾವಾಗಲೂ ಮುಂದೆ ನೆಮ್ಮದಿಯಾಗಿರ್ತೀವಿ, ಮುಂದೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಲ್ಲ, ಅದಾಗಲ್ಲ. ಇದನ್ನೇ ಎಂಜಾಯ್ ಮಾಡ್ಕೊ, ಈ ಸ್ಟ್ರಗಲಿಂಗ್ನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಂಜಾಯ್ ದ ಪ್ರಾಸೆಸ್ ಅನ್ಕೊಂಡು ಕ್ಯಾಟ್ರಿಂಗ್ ಕೆಲಸ ಮಾಡೋದು, ಮತ್ತೆ ಈ ರಂಗೋಲಿ ಮಾಡೋದು, ಸೈಕಲ್ ತಗೊಂಡು ರಂಗೋಲಿ ಮಾಡ್ತಿದ್ವಿ ನಾನು ಇವನ್ನೆಲ್ಲ. ಎಲ್ಲಿ ಇದರಲ್ಲಿ ಭೂಪ್ಸಂದ್ರ, ನಾಗಶೆಟ್ಟಳ್ಳಿ, ಹೆಬ್ಬಾಳ, ಭದ್ರಪಾಳ್ಯ, ಟಾಟಾ ನಗರ, ಅಲ್ಲೆಲ್ಲ ಫುಲ್ ಸೈಕಲ್ ಮೇಲೆ ಹಾಕೊಂಡು ಮುಂದ್ಗಡೆ ರಂಗೋಲಿ ಕೆಂಪ್ ಮಾಡಿ ಇಟ್ಕೊಂಡು ರಂಗೋಲಿ. ನನಗೆ ಇದನ್ ಮಾಡ್ತಿದ್ದೆ ಗೊತ್ತಲ್ಲ ನಿಂಗೆ, ಗುಂಡ್ಯಾನ ಹೆಂಡತಿ ಅಂತ. ಅದಿತಿ ಪ್ರಭುದೇವ್ ಹೀರೋಯಿನ್. ಅದಿತಿ ಪ್ರಭುದೇವಿ ಹೀರೋಯಿನ್. ಸುವರ್ಣ ಚಾನಲ್ ಬರ್ತಿತ್ತದು. ಗುಂಡ್ಯಾನ ಹೆಂಡತಿ ಅಂತ. ಅದಿತಿ ಪ್ರಭುದೇವು ಫಸ್ಟ್ ಸೀರಿಯಲ್. ಹೇಳಿದ್ದೀನಿ ಅವರು ಯಾವ್ದು ಮಾಡಿರ್ಲಿಲ್ಲ, ಅದೇ ಫಸ್ಟ್. ನಾನಾರು ಅಟ್ಲೀಸ್ಟ್ ಒಂದು ಯಾವ್ದಾರು ಮಾಡಿದ್ದೆ. ಆದ್ರೆ ಈಗ ನೋಡಿದ್ರೆ ಅದಿತಿ ಪ್ರಭುದೇವ್ ಬೆಳೆದ್ಬಿಟ್ಟಿದ್ದಾರೆ. ಹಂಗೆ ಅವ್ರ ಜೊತೆ ತುಂಬಾ ಆತ್ಮೀಯವಾಗಿದ್ವಿ. ಎಲ್ಲ ಒಂದೇ ಕಡೆ ಅಂದ್ರೆ ಅಷ್ಟು ದಿವಸ ಶೂಟಿಂಗ್ ಹೋದಾಗೆಲ್ಲ ಜೊತೆಲಿದ್ದು ಚೆನ್ನಾಗಿ ಆಕ್ಟಿಂಗ್ ಮಾಡಿ ಇದಾಯ್ತು. ಗುಂಡಿನ ಹೆಂಡತಿ ಸೀರಿಯಲ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ದುಡ್ಡು ಪೇಮೆಂಟ್ ಯಾವಾಗ್ಲೂ ಬರುತ್ತೆ, ಅದಕ್ಕೆ ರಂಗೋಲಿ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದೇ ಟೈಮಲ್ಲಿ ನಡೀತಾ ಇರೋದು. ಒಬ್ಬರು ಗುರ್ತಿಡ್ಬಿಡ್ತಿದ್ರು, ನೀನು ಸೀರಿಯಲ್ ಮಾಡ್ತಿಲ್ಲಪ್ಪ ಅಂತಿದ್ರು ರಂಗೋಲಿ ಮಾರುವಾಗ, ರಂಗೋಲಿ ಕೊಡುವಾಗ. ಇಲ್ಲ ಮೇಡಮ್, ಇಲ್ಲ ಅಂದ್ಬಿಟ್ಟು ನಾನು ಬಟ್ಟೆ ಕಟ್ಕೊಳಕ್ ಶುರು ಮಾಡಿದೆ. ಅವಾಗ ಮಾಸ್ಕ್ ಹಾಕೊಳ್ಳೋದು, ಹಿಂಗ್ ತಲೆಗೆ ಬಟ್ಟೆ ಕಳ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆ ಅವಾಗ. ಅಂದ್ರೆ ಏನು ಅಂದ್ರೆ ಅವಮಾನ ಅಂದ್ರೆ ಆಡ್ಕೊತಾರೆ. ನನ್ಗೆ ಒಂಥರ ಮುಜುಗರ ಆಗ ಆ ವಯಸ್ಸಲ್ಲಿ. ಈಗೇನು ನಡೀತೆ, ಆ ಟೈಮಲ್ಲಿ ಏನೋ ಒಂಥರ ನಾಚಿಕೆ, ಸಂಕೋಚ, ಇಂಥ ಗತಿಗಿಟ್ಟಾಗಿರೋರು ಇವರು ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ. ಮಂಜು ತುಂಬಾ ಹೆಲ್ಪ್ ಮಾಡೋದಲ್ಲ, ಮಂಜು, ಬಸವರಾಜು, ಮಂಜು ಎಲ್ಲ ಜೊತೆಲಿ ಇದ್ರಲ್ಲ, ಈಶ್ವರ್ ಸರ್ ಹೆಲ್ಪ್, ನಾಗರಾಜನ. ನನ್ಗೆ ತುಂಬಾ ಜನ ಅಂದ್ರೆ ಕಲಾವಿದರಾಗಿದ್ದುಕೊಂಡು ಕೂಡ ಸೀನಿಯರ್ ಕಲಾವಿದರುಗಳು ಕೆಲವು ಜನ ನಮಗೆ ಆಗ ನಾಟಕದಲ್ಲಿದ್ದವರು. ಅಂದರೆ ಅವರು ನಮ್ಮ ಥರನೇ ಸ್ಟ್ರಗಲ್ ಮಾಡ್ತಾ ಇದ್ರು ಕೂಡ ಅಟ್ಲೀಸ್ಟ್ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಪರವಾಗಿಲ್ಲ ಅನ್ನೋಂಥವ್ರು ನಮಗೆ 100 ರೂಪಾಯಿ 200 ರೂಪಾಯಿ ಎಲ್ಲ ಆಗ ಅಷ್ಟು ಕಷ್ಟ ಇದ್ದಾಗ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಮರೆಯೋಕ್ಕಾಗಲ್ಲ. ಚೌಲ್ಟ್ರಿ ಇತ್ತಲ್ಲ, ಚೌಲ್ಟ್ರಿ
ಚೌಟ್ರಿನಲ್ಲಿ ನಾನು, ವೀರು ಮತ್ತೆ ಇನ್ನೊಂದು 4 ಜನ ಹೇಳಿದ್ನಲ್ಲ ಅವರೆಲ್ಲರೂ ಊಟ ಮಾಡ್ಕೊಳ್ಳೋ. ಶನಿವಾರ ಬರೋರು ಯಾರ್ದಾದ್ರು ಮದ್ವೆ ಇರ್ಲಿ, ನಮ್ಮ ಏರಿಯಾದಲ್ಲಿ ಚೌಟ್ರಿ ಇದ್ರೆ ನಾವ್ ಅಲ್ಲಿ ಫಿಕ್ಸ್ ಊಟಕ್ಕೆ ಹೋಗ್ಬಿಡ್ತಿದ್ವಿ. ಏನ್ ಒಂದು ಇಸ್ತ್ರಿ ಮಾಡಿ ಬಟ್ಟೆ ಇಟ್ಟಿರ್ತಿದ್ವಿ, ಹ್ಮ್, ಹಾಕೊಂಡ್ ಹೋಗಿ ನುಗ್ಗಿ ಊಟ ಮಾಡ್ಕೊಂಡ್ ಬರೋದು. ಆ ಸೆಕ್ಯೂರಿಟಿ ಗಾರ್ಡಿನ ಒಬ್ಬ ಇದ್ದ, ನಾವ್ ಒಂದ್ಸಲ ಏನೋ ಸಿಗಾಕೊಳ್ತಿದ್ವಿ, ನಾವು ಬಿಟ್ಬಿಟ್ನ ಅನ್ಸುತ್ತೆ. ಸಿಗಾಕೊಳ್ತಾ ಇದ್ವಿ, ಬಿಟ್ಬಿಟ್ಟು ಅವನು ಬಿಡು ಹೋಗಿ ಪಾಪ ಹೋಗ್ಲಿ ಪಾಪ ಅಂತ. ಮತ್ತೆ ಈ ಹೆಣ್ಣವ್ರಿಗೆ ಗಂಡೋರು ಅಂತ ಅನ್ಕೋತಿದ್ರು, ಗಂಡೋರು ಹೆಣ್ಣೋರು ಅನ್ಕೋತಿದ್ರು. ಯಾರು ಕೇಳ್ತಾನೆ ಇರ್ಲಿಲ್ಲ. ಊಟ ಮಾತ್ರ ಫಸ್ಟ್ ಕ್ಲಾಸ್ ಊಟ. ಐಸ್ ಕ್ರೀಮ್ ತಿನ್ನೋದಂತೆ, ಎಲೆಗೆ ಬೀಡ ಹಾಕೊಂಬರೋದಂತೆ, ತೆಂಗಿನಕಾಯಿ ತಗೊಂಬರೋದಂತೆ, ಅದನ್ನ ತಗೊಂಡ್ ಮನೆ ರೂಮಲ್ಲಿ ಒಂದ್ಸಲ ಅಡುಗೆ ಮಾಡ್ಕೊಳ್ಳೋದು. ಚೆನ್ನಾಗಿತ್ತದ ಲೈಫ್. ಆಕ್ಚುಲಿ ಈ ಪ್ರೊಸೆಸ್ಗಳೆಲ್ಲ ಎಂಜಾಯ್ ಮಾಡ್ಬೇಕು ನಾವು. ಅದೇ ಈ ಒಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಇದನ್ನ ಹೆಂಗ್ ತೋರಿಸ್ತಾರಂದ್ರೆ ಏನ್ ಕಣ್ಣೀರ ಧಾರೆ, ಬೀಜ ಹಾಕ್ಬಿಟ್ಟು ನಿಜ ಬಿಡ್ತಾರೆ. ಹೌದೌದು ಅಲ್ವಾ? ನಾನು ಅದನ್ನೇ ಏನ್ ಹೇಳೋದು ಗೊತ್ತಾ, ಈ ರಿಯಾಲಿಟಿ ಶೋಗಳಲ್ಲಿ ಅಥವಾ ಸಿನಿಮಾ ಟಿವಿ ಕಾರ್ಯಕ್ರಮಗಳಲ್ಲಿ, ಅದು ಯಾವುದೇ ಚಾನಲ್ ಆಗಲಿ ಅಥವಾ ಯಾವುದೇ ಪ್ರೋಗ್ರಾಮ್ ಆಗಲಿ, ಏನು ದೇಶದಲ್ಲಿ ಎಲ್ಲೂ ಇಷ್ಟು ಕಷ್ಟಪಡೋರು ಯಾರೂ ಇಲ್ಲ ಅನ್ನೋದು ತೋರಿಸ್ತಾರೆ. ಮತ್ತು ಇದೊಂದು ತುಂಬ ಕೆಟ್ಟದ್ದು, ತುಂಬ ಬಡವರು, ಎಂಥದ್ದು ಇಲ್ಲೋ ಮಾರಾಯರ. ಇನ್ನೂ ಎಷ್ಟೋ ಜನ ಹಿಂಗೆ ಬದುಕ್ತಾ ಇರೋದು. ಅವರು ಹಂಗೆ ಬದುಕಬೇಕು ಕೂಡ ಅಲ್ವಾ. ನಾನು ಹೋಟೆಲೇ ಲೋಟ ತೊಳೆದೆ ಅಲ್ವಾ, ಇವತ್ತು ಲೋಟ ತೊಳೆಯೋರು ಯಾರು ಇಲ್ವಾ? ಇದ್ದಾರೆ. ಹಾಂ, ಮತ್ತೆ ಇಲ್ಲಾಂದ್ರೆ ಕೆಲ್ಸಕ್ಕೆ ಬೇಕಲ್ಲ. ಕೆಲಸ ಇನ್ಯಾರು ಮಾಡ್ತಾರೆ? ಯಾರೊಬ್ರು ಮಾಡ್ಲೇಬೇಕದ. ನಾನ್ ಮಾಡಿದೇನೋ ಸಮಸ್ಯೆನ ನಿಮ್ಗೆ, ಬೇರೆಯವ್ರು ಮಾಡ್ಬಾರ್ದಾ? ಅಂದ್ರೆ ಕಲಾವಿದನ ಆಗೋನ್ ಮಾಡ್ಬಾರ್ದಾ? ಎಲ್ಲ ಏನೋ ಬಹಳ ಕಷ್ಟಪಟ್ಬಿಟ್ಟಿದ್ದಾನೆ ಅಂತ ಗಾರೆ ಕೆಲಸ ಮಾಡ್ತಿದ್ದ, ಅಯ್ಯೋ ಪಿಟ್ಕೊಂಡು ಇದೆತ್ತಿದ್ದ. ಮತ್ತೆ ಹೌದು ಕರೆಕ್ಟು, ಅದೆಲ್ಲ ಮಾಡ್ಕೊಂಡು ಮುಂದೆ ಗುರು ಅವ್ನು ಮಾಡ್ಕೊಂಡ್ ಬರುವಾಗ ಇದೆಲ್ಲ ಅವನು ಕಷ್ಟ ಅನ್ಕೊಂಡ್ ಮಾಡಿರಲ್ಲ, ಇದು ಜೀವನ ಅನ್ಕೊಂಡ್ ಮಾಡಿರ್ತಾನೆ. ಇನ್ನೊಂದು, ಅವನೀಗ ಸಿನಿಮಾಗೆ ಹೋಗ್ಬೇಕು ಅಂತ ಇದ್ದಲ್ಲೇ ಮಾತ್ರ ಇಷ್ಟೆಲ್ಲ ಅವ್ನು ಕಷ್ಟ ತಗೊಂಡಿರ್ತಾನೆ. ಇಲ್ಲಾಂದ್ರೆ ಅದು ಬಿಟ್ಟು ಬೇರೆ ಕೆಲಸ ಮಾಡ್ಬೋದಾಗಿತ್ತಲ್ಲ. ಆಮೇಲೆ ಕನಸಿಗೋಸ್ಕರ ಅದೊಂದು ನಂದೆ ತಗಪ್ಪ, ರಂಗೋಲಿ ಮಾರ್ದೆ. ರಂಗೋಲಿ ಮಾರಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿದೆ ನಾನು. ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಸೇಲ್ ಮಾಡಬೇಕು ಮ್ಯಾನೇಜರು. ಅದು ಕೆಲಸ ಬಿಟ್ಟು ನಾನು ದಿಢೀರ್ನೆ ಈಗ ಮಾಟ್ರಿಮನಿ ಕೆಲಸ ಬಿಟ್ಟು ದಿಢೀರ್ನೆ ರಂಗೋಲಿಗೆ ಮಾರಕ್ಕೆ ಬಂದೆ. ಪಾಂಪ್ಲೆಟ್ಸ್ ಹಂಚೋದು, ಕ್ಯಾಟ್ರಿಂಗು, ಊಟ ಬಡಿಸೋದು, ಸತ್ತವ್ರ ಮನೆಗೆ ಮದುವೆಗೆಲ್ಲ ಊಟ ಬಡಿಸೋ ಕೆಲಸ. ಈ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು ಮುಂಚೆ, ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಸಂಬಳ ತಗೋತಿದ್ದೆ. ನಾನೇ ನಂದೇ ತಾನೇ ತಪ್ಪು. ಹೌದು, ನಾನು ಬಿಟ್ಟೆ. ಏನಕ್ಕೆ ಬಿಟ್ಟೆ? ಗತಿಲ್ದೆಲ್ಲ ನನ್ನ ಗುರಿ ಅದಾಗಿತ್ತು. ಅದಕ್ಕೆ ಹಂಗೆ ಎಲ್ಲರೂ ಕೂಡ ಅಷ್ಟೇನೆ, ಅವ್ರವ್ರ ಗುರಿ ಮುಟ್ಟೋ ತನಕ ಅದನ್ನು ಮಾಡ್ತಿರ್ತಾರೆ. ಅದನ್ನ ತಪ್ಪಲ್ಲ. ಅದು ಇಲ್ಲ, ಅದನ್ನ ಕಷ್ಟ ಇದೆ ಅಂತ ತೋರಿಸ್ಬೋದು. ಇವ್ರು ತುಂಬಾ ಈ ನಾಟಕೀಯವಾಗಿ, ತುಂಬಾ ನಾಟಕೀಯ. ಏನ್ ಅದೊಂಥರ TRP ಗಿಮಿಕ್ ಇರ್ಬೋದಲ್ಲ, ಗಿಮಿ ಇರ್ಬೋದಲ್ಲ, ಗಿಮಿಕ್ಕೆ ಹಂಗ್ ತೋರ್ಸಿದ್ರೆ ಜನಗಳು ಕರುಣೆಯಿಂದ ನೋಡ್ತಾರೆ. ಅವನ್ನ ಒಂಥರ ವಿಶೇಷವಾಗಿ ನೋಡಕ್ ಶುರು ಮಾಡ್ತಾರೆ. ಅವಾಗ ಸ್ವಲ್ಪ ಇನ್ನೂ ಇದಾಗುತ್ತೆ. ಹಂಗೆ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲೂ ತುಂಬಾ ಕಷ್ಟಪಡ್ತಾ ಇರ್ತೀರಾ. ಅದನ್ನ ಅಟ್ಲೀಸ್ಟ್ ಅವ್ರು ಹೇಳ್ಕೊತಾವ್ರೆ, ನೀವು ಹೇಳ್ಕೊಳಕ್ಕೂ ಪ್ಲಾಟ್ಫಾರ್ಮ್ ಇಲ್ದಂಗೆ ಆಗಿರುತ್ತಲ್ಲ. ಎಷ್ಟು ಗಾರ್ಮೆಂಟ್ಸ್ ಇಲ್ವಾ ಈಗ, ಹೋಟೆಲ್ಸ್ ಇಲ್ವಾ, ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಎಲ್ಲ ಥರದ ವರ್ಗದವ್ರು ಇಲ್ವಾ, ಕ್ಲೀನಿಂಗ್ ಮಾಡೋರು ಇಲ್ವಾ, ಸಪ್ಲೈ ಮಾಡೋರು ಇಲ್ವಾ, ಎಲ್ಲಿಲ್ಲ. ಒಂದು ಬಿಸ್ನೆಸ್ ಇದೆ ಅಂದಮೇಲೆ, ಒಂದು ವ್ಯವಹಾರ ಅಂತ ಇದೆ ಅಂದಮೇಲೆ ಅಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡೋರು, ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋರು, ಕಷ್ಟಪಡೋರು ಇದ್ದೇ ಇರ್ತಾರೆ. ಆದರೆ ಈ ರಿಯಾಲಿಟಿ ಶೋಗಳಲ್ಲಿ ಅದೇ ದೊಡ್ಡ ವಿಶೇಷ. ಅಯ್ಯೋ ಪಾಪ ಪಾಪ ಇಲ್ಲಿ ನೋಡ್ತಿರ್ತಾರಲ್ಲ ಜನ, ಅವ್ರು ಇನ್ನೂ ಇರುವರ ಕಷ್ಟಪಡ್ತಿರ್ತಾರೆ. ಕಷ್ಟ ಪಡೋದು ದೊಡ್ಡದಲ್ಲ. ಅಂದರೆ ನೀನು ಆ ಕೆಲಸ ಮಾಡ್ಕೊಂಡು ಬಂದಿದೀಯ ಅಂತ ಸಿಂಪತಿಗೆ ಇಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀನು ಆ ಕಷ್ಟಪಟ್ಕೊಂಡು ಕೆಲಸ ಮಾಡಿದ ಮೇಲೂ ಕೂಡ, ನೀನು ಬೆಳೆದ ಮೇಲೂ ಕೂಡ ನಿಯತ್ತಾಗಿದೆಯಾ ಅನ್ನೋದು ಮುಖ್ಯ. ಟಿ ವಿಲಿ ಬಂದ ತಕ್ಷಣ ಇವನು ಕಷ್ಟಪಟ್ಟಿದ್ದಾನೆ, ಇವನು ಸಪೋರ್ಟ್ ಮಾಡಿ, ಇವನು ಕಷ್ಟಪಟ್ಟಿದ್ದಾನೆ ಸಪೋರ್ಟ್ ಮಾಡಿ. ಪ್ರತಿಭೆ ಇದ್ದರೆ ಬೆಲೆ ಕೊಡಿ, ಒಳ್ಳೆ ಕೆಲಸ ಮಾಡಿದ್ರೆ ಬೆಲೆ ಕೊಡಿ. ಈಗ ಅಟ್ಲೀಸ್ಟ್ ಅದು ಆ ಸಿಂಪತಿ ಇದ್ರೇ ಈಗ ಎಲ್ಲ ಸೆಲೆಕ್ಟ್ ಆಗೋದು. ಮತ್ತು ಈಗ ನೀನು ಕಾಮಿಡಿ ಕಲಾವಿದಗಳು ಅದು ಎಂಟ್ರಿ ಅಲ್ಲೆಂಗೆ ಸಿಗ್ತಾ ಅವಕಾಶ? ಅದೇ ಹಿಂಗೆ ರಂಗೋಲಿ ಮಾಡ್ತಿರೋ ಟೈಮಲ್ಲೇ ಸೀರಿಯಲ್ ಯಾವುದು ಆಡಿಷನ್ ಟ್ರೈ ಮಾಡ್ತಾ ಇದ್ನಲ್ಲ, ಆವಾಗ ನಮ್ಮ ಫ್ರೆಂಡ್ ಒಬ್ಬ ಆಡಿಷನ್ ನಡೀತಿದೆ ಅಂದ್ಬಿಟ್ಟು ಕಳಿಸ್ದ. ನೋಡಿ ಹಿಂಗೆ ಆಡಿಷನ್ ನಡೀತಿದೆ, ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಿದೆ ಅಂತ. ಆ ರಿಯಾಲಿಟಿ ಶೋ ನಮ್ದು ಕಾಮಿಡಿ ಕಿಲಾಡಿಗಳು ಅಂತ ಹೆಸರಿರಲಿಲ್ಲ ಮೊದಲು. ಸೊ ಡ್ರಾಮಾ ಜೂನಿಯರ್ಸ್ ಆ ಶೋ ಮುಗಿತಾ ಇತ್ತು. ಆ ಮುಗಿಸೋಷ್ಟೊಳಗಡೆ ಡ್ರಾಮಾ ಸೀನಿಯರ್ಸ್ ಅಂತ, ಡ್ರಾಮಾ ಜೂನಿಯರ್ಸ್ ಬದಲಾಗಿ ಡ್ರಾಮಾ ಸೀನಿಯರ್ಸ್ ದೊಡ್ಡವ್ರಿಗೆ ಅಂತ ಮಾಡಿದರು, ನಮ್ಮ ಏಜವ್ರಿಗೆ. ಸರ್ ನಾವು ಹೋದೆ. ಅದಕ್ಕೆ ತುಂಬ ಕಷ್ಟಪಟ್ಟು ಆಯ್ಕೆ ಮಾಡಿದ್ರು. ಅಂದರೆ ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ತುಂಬ ಚೆನ್ನಾಗಿ ಆಡಿಷನ್ ಮಾಡಿದ್ರು. ಅಂದರೆ ನವರಸಗಳ ಆ್ಯಕ್ಟಿಂಗು, ನಾಟಕದಲ್ಲಿ ಹೆಂಗೆ, ಸಿನಿಮಾದಲ್ಲಿ ಹೆಂಗೆ, ರಿಯಾಲಿಟಿ ಶೋ ಹೆಂಗೆ, ಎಲ್ಲ ರೀತಿಯ ಭಾವನೆಗಳು, ಕಾಮಿಡಿ, ಮತ್ತು ಕನ್ನಡ ಭಾಷೆ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಥರದ ಆಡಿಷನ್ಗಳನ್ನು ನನಗೆ ತಗೊಂಡ್ರು. ಬೇರೆಯವ್ರಿಗೆ ಹೆಂಗೆ ಗೊತ್ತಿಲ್ಲ, ನನಗಂತೂ ತಗೊಂಡ್ರು. ಹಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು
ಫೋನ್ ಬಂತು. ಇದು ಪ್ರಾಸೆಸ್ ಆಗ್ತೋಯ್ತು. ಅದಾದಮೇಲೆ ಸ್ವಲ್ಪ ತಿಂಗಳಾದ ತಕ್ಷಣ ಇಲ್ಲ ಇದು ಟೈಟ್ಲು ಚೇಂಜ್ ಇದೆ, ಕಾಮಿಡಿ ಕಿಲಾಡಿಗಳು ಅಂತ. ಇನ್ನು ನೀವು ಅದಕ್ಕೆ ಆ ಟೈಟ್ಲಲ್ಲಿ ಇರುತ್ತೆ, ಇದರಲ್ಲಿ ಜಾಸ್ತಿ ಕಾಮಿಡಿ ಥರನೇ ಇರುತ್ತೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ನೀವು ಒಂದು ಟ್ರೂಪ್ ಮಾಡ್ಕೊಂಡು ಒಂದು ಕಾಮಿಡಿ ಮಾಡಿಸ್ಬೋದಾ ಅಂತಂದರು. ಆಯಿತು, ಕಾಮಿಡಿನೂ ಅದಕ್ಕೂ ಕಾಮಿಡಿಗೆ ಸಂಬಂಧಪಟ್ಟಂಗೆ ತಿರ್ಗಾ ಕೊಟ್ಟೆ. ಅದಕ್ಕೂ ಆಯ್ಕೆ ಆಗಿದೆ, ಇದಕ್ಕೆ ಮತ್ತು ಕಾಮಿಡಿನೇ ಫುಲ್ ಜಾಸ್ತಿ ವೆರೈಟಿ ಮಾಡಿಸಿದ್ರು, ಮಾಡಿದೆ. ಕಾಮಿಡಿ ಎಲ್ಲ ಮಾಡಿದ್ಮೇಲೆ ಆಯ್ಕೆ ಆಯಿತು. ಬಿಡು ಇವನ್ನೆಲ್ಲ ಆಲ್ರೌಂಡ್ ಇದ್ದಾನೆ ಇವನು ಅಂದ್ಬಿಟ್ಟು ಎತ್ಕೊಂಡ್ರು. ಅದಾದಮೇಲೆ ಫಸ್ಟ್ ಎಪಿಸೋಡು ಶುರುವಾಯಿತು. ಆಮೇಲೆ ಸಂಬಳ, ಪೇಮೆಂಟು, ನಮ್ಮ ಮೊದಲೇ ಪರಿಸ್ಥಿತಿ, ತಂದೆ ತಾಯಿ ಎಲ್ಲ ನನ್ನ ಮೇಲೆ ಡಿಪೆಂಡು. ನನ್ನ ತಂಗಿ ಇನ್ನೂ ಮದುವೆ ಮಾಡಿಲ್ಲ, ಈ ಥರದ್ದೆಲ್ಲ ನಾವು ಮೊದಲು ಬಡತನ, ಬೇರೆಯವ್ರಿಗಿಲ್ಲ ಅಂತಲ್ಲ, ಎಲ್ರಿಗೂ ಇತ್ತು, ನನಗೂ. ಬಟ್ ಸೇಮ್ ಒಬ್ಬರು ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲ ಯೋಚನೆ ಮಾಡಬೇಕಲ್ಲ ಆ ಪರಿಸ್ಥಿತಿಲಿದ್ದಾಗ ಕರೆದ್ರು. ಅಂದರೆ ಹೊಸ ಶೋ ಅವಕಾಶ ಕೊಡ್ತೀವಿ. ನಮ್ಗೆ ಅವಕಾಶ ಕೊಡೋದು ದೊಡ್ಡದಲ್ಲ, ನಮ್ಗೆ ಅವಕಾಶ ಸಿಗೋದೇ ದೊಡ್ಡದು, ದುಡ್ಡು ಸೆಕೆಂಡ್ರಿ ಅಂತ. ಆದ್ರೂ ಆಯ್ಕೆಯಾಗಿ ಅದು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡೆ. ಅವರು ನಾನು ಮಾಡಲ್ಲ ಸರ್ ಅಂದ್ಬಿಟ್ಟಿದೆ, ಕಾಮಿಡಿ ಕಿಲಾಡಿನ ಫಸ್ಟ್. ಅಂದರೆ ಮಾಡಲ್ಲ ಸರ್ ಅಂತಂದರೆ ನನಗೆ ಅದು ಟಿ ವಿ ನೋಡೋ ಅಭ್ಯಾಸ ಇಲ್ಲ ಮೊದಲಿಂದ. ಟಿ ವಿ ನೋಡೋ ಅಭ್ಯಾಸ ಆಗಲಿ, ನಾವೆಲ್ಲ ನೋಡ್ತಿದ್ವಿ ಆಗಲ್ಲ, ಜಾಸ್ತಿ ಟಿ ವಿ ನೋಡ್ತಿರ್ಲಿವಲ್ಲ, ಟಿ ವಿನೇ ಇರಲಿವಲ್ಲ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನಮ್ಮ ರೂಮ್ಗಳಲ್ಲಿ. ಆಮೇಲೆ ನೋಡಿದ ತಕ್ಷಣ ನಮಗೇನೋ ಒಂಥರ ನಾನು ಇಲ್ವಲ್ಲ ನಮಗೆ ಹೊಟ್ಟೆ ಕಿಚ್ಚಾಗ್ತಿತ್ತು. ಅಂದರೆ ಹೊಟ್ಟೆ ಕಿಚ್ಚಂದರೆ ತುಡಿತ, ಹೊಟ್ಟೆ ಕಿಚ್ಚಲ್ಲ ತುಡಿತ, ನಾನು ಮಾಡ್ತಾ ಇಲ್ವಲ್ಲ, ನಾನು ಮಾಡಬೇಕು, ಅದಕ್ಕೆ ನೋಡ್ತಾ ಇರಲಿಲ್ಲ ಜಾಸ್ತಿ ಅವುಗಳನ್ನ. ಹಾಗಾಗಿ ನನಗೆ ಟಿ ವಿ ಹೆಂಗೆ ಐಡಿಯಾನೇ ಅಂತ ಗೊತ್ತಿಲ್ಲ. ರಿಯಾಲಿಟಿ ಶೋ ಇದರಲ್ಲಿ ಕ್ಲಿಕ್ ಆಗಿಬಿಟ್ರೆ ನನಗೊಂದು ಭವಿಷ್ಯ ಸಿಗುತ್ತೆ ಆ ಥರದ್ದೆಲ್ಲ ಲೆಕ್ಕಾಚಾರ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಮಾಮೂಲಿ ಯಾವುದೋ ಈಗ ಎಷ್ಟೋ ಮಾಡ್ಕೊಬಂದಿದ್ದೆನಲ್ಲ ಮೊದಲು, ಕಾಮಿಡಿ ಕಿಲಾಡಿಗಳು ಮುಂಚೆನೇ ನಾನು ಸಿನಿಮಾ ಸೀರಿಯಲ್ ಮಾಡಿದ್ದೆ, ಅವಾರ್ಡ್ ಮೂವಿಗಳೆಲ್ಲ ಮಾಡಿದ್ದೆ. ಸೊ ಆ ಥರನೇ ಇದೊಂದು ಯಾವುದೋ ಒಂದು ಭಾಗ ಇರಬೇಕು, ಪೇಮೆಂಟ್ ಸಿಗಲ್ವೇನೋ ಅದಕ್ಕೆ ಅಂತವ್ರೆ ಟಿ ವಿನಲ್ಲಿ, ಆ ಥರ ಅಂದ್ಕೊಂಡಿದ್ದೆ. ಆದರೆ ಅಲ್ಲೇನು ಅಂತಂದರೆ ಅವ್ರು ಹೇಳಿದ್ರು, ನಿಮ್ಮಿಂದ ನಮಗನ್ನ ಸತೀಶ್ ಸರ್ ಅಂತ ಇದ್ದರು, ಗಡ್ಡ ಸತೀಶ್ ಅಂತ. ಅವರು ನಾನು ಸರ್ ಹಿಂಗೆ ಸರ್ ನನ್ನ ಕಷ್ಟ ಇದೆ, ಅಷ್ಟು ತಿಂಗಳೆಲ್ಲ ಅಲ್ಲಿ ಬಂದು ನಾನು ಮಾಡಿದ್ರೆ ನಂಗೆ ಊಟ ತಿನ್ನೋಕ್ಕೆ, ಆಫೀಸು ಮನೆ ನೋಡ್ಕೋಬೇಕು, ದುಡಿಮೆ ಇಲ್ಲ, ಅಲ್ಲಿ ಬರೋದಕ್ಕೆ ಬಸ್ ಚಾರ್ಜು ಆಗೋದಿಲ್ಲ ಸರ್, ನನ್ನ ಹತ್ರ ಕಷ್ಟ ಇದ್ದೀನಿ ಅಂತ ಹೇಳಿದೆ. ಇಲ್ಲಪ್ಪ ನೀನು, ನಾನು ಅದಕ್ಕೇನಾದ್ರು ಸಣ್ಣ ಬೇಸಿಕ್ಕಾಗಿ ವ್ಯವಸ್ಥೆ ಮಾಡ್ತೀವಿ, ಹಂಗೆಲ್ಲ ಬಿಡ್ತೀನಿ, ಒಬ್ಬ ಆಗಲ್ಲ ಅಂತ ಹೇಳಬೇಡ, ನಿಮ್ಮಿಂದ ನಮ್ಗೆ ಅನ್ನ ಅಂತ ಅಂದರು. ಯಾರೋ ಫಸ್ಟ್ ವ್ಯಕ್ತಿ ನನಗೆ ಇವರಿಂದ ಅನ್ನ, ನಿಮ್ಮಿಂದ ನನಗೆ ಅನ್ನ ಅಂತವ್ರಲ್ಲ ಅಂತ ಸ್ವಲ್ಪ ಇಷ್ಟ ಆಯಿತು. ಓ ಇಷ್ಟೊಂದು ಡೌನ್ ಟು ಅರ್ತ್ ಇದ್ದಾರೆ ಪರ್ಸನ್, ಇಷ್ಟು ಅವ್ರ ಅಂಡರಲ್ಲಿ ನಾವು ಕೆಲಸ ಮಾಡಬೇಕು ಅಂಥದ್ರಲ್ಲಿ ಅವರೇ ಹಿಂಗೆ ಅಂತ ಇದ್ದಾರಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಆಯ್ತು ಸರ್ ಅಂದ್ಬಿಟ್ಟು ಮಾಡಿದೆ. ಆವಾಗ ಸ್ವಲ್ಪ ಸಣ್ಣಗೆ ಬಸ್ ಚಾರ್ಜ್ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಅಂದರೆ ವಾರಕ್ಕೊಂದಿಷ್ಟು 1 ಸಾವಿರ 2 ಸಾವಿರ ಅಲ್ಲೆಲ್ಲ ಖರ್ಚಿಗೆ ಇದು ಮಾಡಿಸ್ತಿದ್ರು, ನಡೀತಿತ್ತು. ಅಂದರೆ ಫಸ್ಟ್ ಮಾಡಿದ್ದು ಅದ್ರಲ್ಲಿ ಗಡ್ಡಪ್ಪಂದ ಪಾತ್ರ ಅಲ್ಲ, ಫಸ್ಟ್ ಗಡ್ಡಪ್ಪ, ಅವಾಗಿಂದ ಆ ಹೆಸರು ನಿನಗೆ. ಫಸ್ಟ್ ಎಪಿಸೋಡು ಗಡ್ಡಪ್ಪ. ಅದಕ್ಕಿಂತ ಮುಂಚೆ ಗಡ್ಡಪ್ಪನ ಜೊತೆ ಒಂದು ಸಿನಿಮಾನೇ ಮಾಡಿದ್ದೆ ನಾನು, ಅದೆಲ್ಲ ರಿಲೀಸ್ ಆಗಲಿಲ್ಲ. ಫೋಟೋ, ಹಳೆ ಫೋಟೋ ಎಲ್ಲ ಇರಬೇಕು ಒಂದು. ಆ ಒಂದು ಪಾತ್ರನ ನಾನು ಮಾಡಿದೆ. ನನಗೆ ಅಲುಕ್ ಬುಲುಕಾಗಿ ಗಡ್ಡಪ್ಪ ಸಿಕ್ತು ಅಲ್ಲಿ, ನಾವೇನು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಲ್ಲ, ಕೊಟ್ಟಿದ್ದು ಗಡ್ಡಪ್ಪನ ಪಾತ್ರ ಮಾಡು ಅಂತ ಕೊಟ್ಟರು ಮಾಡಿದೆ. ಆದರೆ ಚೆನ್ನಾಗಿ ಬಂತದು, ಅದೇನೋ ಅವ್ರಿಗೆ ಇಷ್ಟ ಆಯಿತು, ಜನಗಳಿಗೆ ಇಷ್ಟ. ಒಂದಿಷ್ಟು ಗಿಮಿಕ್ಗಳಿರ್ತಲ್ಲ ರಿಯಾಲಿಟಿಗಳಲ್ಲಿ, ಆ ಜಡ್ಜಸ್ ಬಂದ್ಬಿಟ್ಟು ನಿನಗೆ ಬಟ್ಟೆನೇ ಇಲ್ಲ ನನಗೆ ಅಂತ ಬಟ್ಟೆ ಕೊಟ್ಟರು, ಜೊತೆಗೆ ಇದ್ದವಲ್ಲ ಅದೇನದು ನೀನೇ ಹೇಳು, ನೀನೇ ಹೇಳೋದ್ರ ಬಗ್ಗೆ. ಅದೇ ಈಗ ಒಬ್ಬ ಜಡ್ಜ್ ಬಂದು ನಿಮಗೆ ಒಂದು ಬಟ್ಟೆ ಕೊಟ್ಟರು ನಿನಗೆ, ನನಗೆ ಹಾಕೊಳಕ್ ಬಟ್ಟೆ ಇಲ್ಲ, ತುಂಬಾ ಕಡು ಬಡತನ ಅಂತೇಳಿ. ನಾವು ಜೊತೆಗೆ ಇದ್ವಲ್ಲ ಅಲ್ಲಿವರೆಗೂ, ಅದೆಲ್ಲ ಏನದು? ಅದೆಲ್ಲ ನಿನಗೆ ಗೊತ್ತಿರುತ್ತೆ, ಯಾಕಂದ್ರೆ ನೀನು ರಿಯಾಲಿಟಿ ಶೋಗೆ ಮುಂಚೆನೂ ಇದೆಯಾ ನಂತರನೂ ಇದೆಯಾ, ನನ್ನ ಪರಿಸ್ಥಿತಿಗಳೆಲ್ಲ ಗೊತ್ತು. ಹೌದು, ಯಾರಿಗಾದರೂ ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ? ಸಾಧ್ಯನೇ ಇಲ್ಲ. ಅದು ತೋರಿಸಿದ ತಪ್ಪು ಅಂತಲ್ಲ, ನನಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ. ನಾವೆಲ್ಲ ಇನ್ನೋಸೆಂಟ್ ಆ ಟೈಮಲ್ಲಿ, ರಿಯಾಲಿಟಿ ಶೋ ಹಿಂಗೆ ವರ್ಕ್ ಆಗ್ತಾವಂತ. ಓಕೆ, ಬಟ್ ಅಲ್ಲಿ ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗೋದಲ್ಲ, ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗುತ್ತೆ. ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆ ಏನೋ ನಡೀತಿದೆ ಇದು ಪ್ರಪಂಚ ಅಂತ ಅಂದ್ಕೊಂಡಿರ್ತೀವಿ. ಆಮೇಲೆ ಒಂದು ನಮ್ಗೆ ಹೇಳಿಬಿಟ್ಟಿರ್ತಾರೆ, ಇದು ಏನೇ ಮಾಡಿದ್ರು ನಿಮ್ಮೊಳ್ಳೇದಕ್ಕೆ ಮಾಡಿರ್ತೀವಿ ಅಂತ ಹೇಳಿರ್ತಾರೆ, ನಮ್ಮೊಳ್ಳೇದಕ್ಕೆ ಮಾಡಿರ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಸಹಿಸ್ಕೊಂಡು, ಅದೇನು ತಪ್ಪಿಲ್ಲ. ಅವರವರ ಒಂದು, ಈಗ ನಾವು ಅವ್ರ ಅಂಡರಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾವು ಒಪ್ಕೊಂಡು ಮಾಡಿದ್ರೆ, ಮನೇಲಿ ನೋಡಿದ್ರೆ ಉಗಿದ್ರು, ಅಲ್ಲ ಕಣ್ಲ ಹೋಗಿ ಬಟ್ಟೆಗೆ ಗತಿ ಇಲ್ಲ ಅಂತ ಹೇಳಿಸ್ಕೊಂಡಿದೆಯಲ್ಲ ನಿನಗೆ, ಓಕೆ ಬಡವರು ಅಂತ ಹೇಳಿಸ್ಕೊಂಡ್ರೆ ತಪ್ಪಿಲ್ಲ. ಆದರೆ
ಬಟ್ಟೆನೇ ಗತಿ ಇಲ್ಲ, ಅವ್ರ ಹತ್ರ ಈಸ್ಕೊಂಡು ಹಾಕೋಬೇಕು ಇವೆಲ್ಲ ಬೇಕಿತ್ತೇನ, ಅದೆಲ್ಲ ಶೋಗಳಲ್ಲಿ ಬೇಕಿತ್ತ, ಟಿ ವಿನಲ್ಲೆಲ್ಲ ತೋರಿಸಿ ಇಡೀ ಜನ ಎಲ್ಲ ನೋಡ್ಬೇಕು ಬೇಕಿತ್ತ ಅಂತ ಅವ್ರ ದೃಷ್ಟಿ. ಅಂದ್ರೆ ಬೇರೆಯವ್ರು ನೋಡಿದ್ರೆ ಓಕೆ, ಈ ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ಗೊತ್ತಿರುತ್ತೆ ಎಲ್ರು ಅಂದರೆ ಊರಲ್ಲೆಲ್ಲ ಆಡ್ಕತ್ತೆ ಇದು ಹೆಂಗೆ ಇರ್ತಾನೆ ಅಂತ. ಹೌದು. ಅಂದರೆ ಮನುಷ್ಯನಿಗೆ ಈಗ ನಾನು ಕೆಲಸ ಮಾಡ್ಕೊಂಡು ಬಂತಿದ್ದೀನಿ, ನನ್ನ ಇಷ್ಟರೆಲ್ಲ ಈಗ ಹೇಳಿದೆ, ಅಲ್ಲೆಲ್ಲ ನನಗೆ ಒಂದು ಶರ್ಟ್ ತಗೊಳಕ್ಕಾಗ್ತಿರ್ಲಿ, ಒಂದು ಬಟ್ಟೆ ತಗೊಳಕ್ಕಾಗ್ತಿರ್ಲಿಲ್ಲ. ಅದು ಕಷ್ಟ ಅಲ್ಲ, ಹಂಗೆ ತೋರಿಸೋದ್ರಿಂದ ಅವ್ರಿಗೇನೋ ಒಂದು ಲಾಭ ಸಿಗುತ್ತೆ, ಅವ್ರಿಗೊಂದು ಏನೋ ಒಂದು ನನಗೂ ಹೈಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ನಾವು ವಿರೋಧಿಸೋಕ್ಕಾಗಲ್ಲ, ನನಗೆ ಅವಕಾಶ ಬೇಕಲ್ಲ ಆ್ಯಕ್ಟಿಂಗ್, ನಾನು ಹೆಂಗೆ ವಿರೋಧಿಸ್ಲಿ? ಅವ್ರು ನಮ್ಗೆ ಮುಂಚೆನೇ ಹೇಳ್ಕೊಟ್ಟಿರ್ತಾರೆ, ಒಂದಿನ ಮುಂಚೆನೇ ನಾಳೆ ಏನು ನಡೆಯುತ್ತೋ ಅದನ್ನು ಸುಮ್ಮನೆ ಅದು ಹಂಗೆ ಬಿದ್ದುಬಿಡು ಅಂತ ಹೇಳ್ಕೊಟ್ಟಿರ್ತಾರೆ. ಓಕೆ. ನಾಳೆ ಏನಾರು ಹಂಗೆ ಹೇಳ್ಕೊಟ್ಟಿದ್ರು ಫಸ್ಟ್ ಅಂದರೆ ಎಪಿಸೋಡಲ್ಲಿ. ಈಗಲೂ ಹಂಗೇನೆ ಎಷ್ಟೋ ಎಪಿಸೋಡ್ಗಳು ಹಂಗೇನೆ. ಆಮೇಲೆ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಿರುತ್ತೆ ಇಷ್ಟೊಂದು ತದ್ವಿರುದ್ಧವಾಗಿರುತ್ತಾ ಇದು. ಅಂದ್ರೆ ಒಂದಿಷ್ಟು ಅಪೋಸಿಟ್ ನಿಂಗೆ ಬಂದ್ಬಿಡ್ತವಲ್ಲ ಕಮೆಂಟ್ಸ್ಗಳು ಬಂದಾಗ ನಮಗೆ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲ, ಅದನ್ನ ವಿರೋಧಿಸಿದ್ರೆ ನಮ್ಗೆ ಅವಕಾಶನೇ ಮಿಸ್ ಆಗುತ್ತಲ್ಲ, ಅದು ಅಲ್ವಾ. ಇದಕ್ಕೆಲ್ಲ ಬದ್ಧರಾಗಿರ್ಬೇಕು ಅಂತ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲಪ್ಪ, ಅದೇ ಏನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ. ಅದಂತೂ ನಾನು ಇವತ್ತಿನವರೆಗೂ ನನಗೆ ಅದು ಮಾಡಿರೋದು, ಅದು ಎಡವಟ್ಟು ನನಗೆ ಇವತ್ತಿನವರೆಗೂ ಭಾಳ ಒಂಥರ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು. ಚಾನೆಲ್ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅಥವಾ ಒಂದು ಟೀಮ್, ಅದು ವರ್ಕ್. ಯಾರ ಮೇಲೆ ಕೋಪ ಮಾಡ್ಕೊಳಕ್ಕಾಗ್ತದೆ? ಚಾನೆಲ್ ಮೇಲೆ ಕೋಪ ಮಾಡ್ಕೊಳಕ್ಕಾಗಲ್ಲ, ಡೈರೆಕ್ಟರ್ ಮೇಲೆ ಕೋಪ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟ್ ರೈಟರ್ ಕೋಪ ಮಾಡ್ಕೊಳಕ್ಕಾಗಲ್ಲ, ಆ್ಯಂಕರಿಂಗ್ ಅಂತೂ ಪಾಪ ಅವ್ರು ತುಂಬ ಒಳ್ಳೆಯವರು, ಆ್ಯಂಕರ್ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಯಾರ ಮೇಲೆ ಕೋಪ ಮಾಡ್ಕೊತೀಯ? ಅಥವಾ ಜಡ್ಜ್ ಮೇಲೆ ಕೋಪ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೂ ಕಿವಿಗೆ ಬಿದ್ದಿರುತ್ತೆ ಮಾಡಿರ್ತಾರೆ, ಇವ್ರಿಗೂ ಕಿವಿಗೆ ಬಂದಿರುತ್ತೆ ಮಾಡಿರ್ತಾರೆ. ಯಾರಿಂದ? ಆ ಕಿವಿಗೆ ಬೆಳೆಸಿದ್ದು ಯಾರು, ಅಥವಾ ಸ್ಕ್ರಿಪ್ಟ್ ಬರ್ದಿರೋದು ಯಾರು, ಅಥವಾ ಹೆಂಗಾಯ್ತು ಅಂತ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನನ್ನ ತಂಗಿ ರಿಯಾಲಿಟಿ ಶೋಗೆ ಬಂದಿದ್ಲು. ಸರ್ ಇವನು ಊರಿಗೆ ಬರಲ್ವಲ್ಲ ಸರ್, ನಾನು ಆ್ಯಕ್ಚುಲಿ ಊರಿಗೆ ಹೋಗಲ್ವಲ್ಲ, ಒಂದೊಂದ್ಸಲ ರೆಗ್ಯುಲರ್ಗೆ ಹಬ್ಬ ಇತ್ತು, ಆ ಟೈಮಲ್ಲಿ ಹಬ್ಬಕ್ಕೆ ಹೋಗಿರಲಿಲ್ಲ ನಾನು. ಅದಕ್ಕೆ ಅವಳು ತಮಾಷೆಗೆ ಅಲ್ಲಿದ್ದಾಗ ಇವನು ಊರಿಗೆ ಬರಲ್ಲ ಅಂತಾನೆ ನೋಡಿ ಸರ್ ಅಂದ್ಲು. ಪಾಪ ಅವಳು ಅಷ್ಟೇ ಅಂದಿದ್ದು, ಅವಳೇನು ತುಂಬ ಹೇಳಿಲ್ಲ. ಅದನ್ನು ಅದು ಹೆಂಗೆ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಕನ್ವರ್ಟ್ ಆಗಿದೆ, ಹಿಂಗೆ ಕಿವಿಗೆ ಹೋಗಿರುತ್ತೆ ಜಗಣ್ಣಂಗೆ, ಸರಿ ಈ ಥರ ಅಂತ ಅವ್ರು ಹೇಳ್ತಾರೆ. ಅವ್ರು ಹಂಗೆ ಅನ್ಕೊಂಡಿರ್ತಾರೆ, ಬಟ್ ಅದು ವಾಸ್ತವ ಅಲ್ಲ. ಯಾರನ್ನು ಬ್ಲೇಮ್ ಮಾಡೋಕ್ಕಾಗುತ್ತೆ? ನಾವು ಬಲಿಯೋದು ಅಷ್ಟೇ. ಈಗ ತಂದೆ ತಾಯಿ ನೋಡ್ಕೊಳ್ಳಲ್ವಂತೆ, ಊರಿಗೆ ಹೋಗ್ತಾ ಇಲ್ವಂತೆ, ಬಿಟ್ಬಿಟ್ಟಿದೆಯಂತೆ ಅಂತ ಹಂಗೆ ಮಾತಾಡಿದಾಗ ಅದು ಟಿ ವಿನಲ್ಲಿ ಕೇಳೋ ಆಡಿಯನ್ಸ್ಗೆ ಬೇರೆ ಥರ ಅನಿಸುತ್ತೆ. ಅದು ಅಂದರೆ ಅದಕ್ಕೆ ಬುದ್ಧಿವಾದಗಳು ಹಿಂಗೆ ಬಂದಾಗ. ಆಮೇಲೆ ಅದಕ್ಕಿಂತ ಎಲ್ಲಕ್ಕಿಂತ ಆಶ್ಚರ್ಯ ಏನು ಅಂದರೆ, ನಾನು ನನ್ನ ತಂದೆ ತಾಯಿ ಇದುವರೆಗೂ ಒಂದು ಆ ಥರ ಜಗಳನೇ ಆಡಿಲ್ಲ. ಅಲ್ಲ, ನಾನು ಇನ್ನೂ ಜೊತೆ ಖುಷಿಯಾಗಿ ಊರಿಗೆ ನಾನು ನೀನು ಎಷ್ಟೋ ಸಲ ಊರಿಗೆ ಹೋಗಿದ್ದೀವಿ, ಮಾತಾಡ್ಸ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ನಮ್ಮೂರಿಗಿಂತ ಜಾಸ್ತಿ ನಿಮ್ಮೂರಿಗೆ ಹೋಗಿದ್ದೀವಿ. ನಮ್ಮೂರು ದೂರ, ಇಲ್ಲೇ ಅಲ್ವಾ, 105 ಕಿಲೋಮೀಟರ್ ಬೈಕಲ್ಲಿ ಹೋಗ್ತಾ ಇದ್ವಿ. ಒಳ್ಳೆ ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಹೆಂಗೆ ಬರ್ತಿದ್ವಿ ಅಲ್ವಾ. ನನ್ನ ಅದು ನೋಡಿದಾಗ ಇದೇನೋ ಹಿಂಗೆಲ್ಲ ತೋರಿಸ್ತಾರೆ ಅಂತ ಅದು ಆಶ್ಚರ್ಯ. ನಮ್ಮ ಮನೆಯೇ ಕೇಕೆ ಹಾಕೊಂಡು ನಗ್ತಾ ಇದ್ರು. ನಮ್ಮ ಸ್ವಂತ ನಮ್ಮ ಅಪ್ಪ ಅಮ್ಮ ಅವರು ಇವರೆಲ್ಲ ನಗ್ತಾ ಇದ್ರು. ನೋಡೋ ನಿನಗೆ ಆಗ್ಬೇಕಾದ ಹಿಂಗೆ ಹೋಯ್ತಿಯಾ ಟಿ ವಿ ಇಂಡಸ್ಟ್ರಿ, ಫಿಲಮ್ ಆ್ಯಕ್ಟಿಂಗ್ ಬೇಡ ಅಂದ್ರೆ ನೀವೇ ಹಿಂಗೆ ಅನ್ಬೋಸ್ ಅಂತ ನಗ್ತಾ ರೇಗಿಸ್ತಾ ಇದ್ರು ನಮಗೆ. ಅಂದರೆ ಅವ್ರಿಗೆ ಟೆಲಿಕಾಸ್ಟಿಂಗ್ ಆದ್ಮೇಲೆ ಹಂಗೆ ಬರುತ್ತದು. ಆಮೇಲೆ ನಾನು ಹೇಳಿದ್ದೀನಿ ನಾನು ಏನಂತ, ಇಲ್ಲ ನಾನು ಹೋಗ್ತೀನಿ ಅವಾಗ ಆ ಥರ ಏನಿಲ್ಲ, ನಾನು ನೋಡ್ಕೊತೀವಿ, ನಾವು ಚೆನ್ನಾಗೇ ಇದ್ದೀವಿ. ಈಗ ಯಾವುದೋ ಒಂದು ಲೇಟೆಸ್ಟ್ ಹಬ್ಬಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಅವಳು ಹಂಗೆ ಹೇಳಿದ್ವಿ ತಮಾಷೆಗೆ. ನೀವು ಹಂಗೆ ತಿಳ್ಕೊಬೇಡಿ, ನಮ್ಮ ಅವಳ ಬಾಂಡಿಂಗ್ ಆಗಿದೆ ಅದೇ ಅದು ಹೇಳ್ರಿ. ಅದನ್ನು ಕಟ್ ಮಾಡಿಬಿಟ್ಟವ್ರೆ, ಅದನ್ನು ಹೇಳೇ ಇಲ್ಲ, ಅದನ್ನು ಹಾಕೇ ಇಲ್ಲ. ಓಕೆ ಏನು ಎಡಿಟಿಂಗಪ್ಪ ಇದು ಅಂತ ನನಗೆ ಏನು ಹಿಂಗೆ ಆಗ್ತಿದೆಯಲ್ಲ ಅನ್ಸ್ಬಿಡ್ತು. ಈ ಜನಗಳನ್ನ ಮೀಟ್ ಮಾಡಕ್ಕೆ ಹೋಗ್ತಿದಲ್ಲ, ಯಾವ್ದಾರ ಶೋಗಳು, ಈಗ ಪಬ್ಲಿಕ್ ಕಾರ್ಯಕ್ರಮಗಳಿದ್ದಾಗ, ಅಥವಾ ಅಭಿಮಾನಿಗಳು ಅಂತ ಮೀಟ್ ಆಗ್ತಿದ್ರಲ್ಲ, ಅವಾಗ ನನಗೆ ಅದರ ಎಫೆಕ್ಟ್ ಗೊತ್ತಾಯ್ತು. ಏನಂತ, ಈಗ ತಂದೆ ತಾಯಿ ನೋಡ್ಕೊತಾ ಇದೆಯೇನಪ್ಪ, ಊರಿಗೆ ಹೋಗ್ತಾ ಇದೆಯಾ, ಹೌದಾ, ಈ ಥರ ದೇವರಾಣೆ ನನಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಒಂದೊಂದ್ಸಲ ಇದಾಗುತ್ತೆ. ಹೆಂಗೆ ಕಿತಾಪತಿ ಮಾಡ್ತಾರಪ್ಪ ಇವರು ಕೆಲವು ಜನ ಅಂತ. ಒಂದು ಕಡಿಮೆ ಅಂದರೆ ಒಂದು 25-30 ಜನ ನನಗೆ ಲೇಡೀಸ್ಗಳು ಅವ್ರು ಇವರೆಲ್ಲ ಕೇಳ್ತಾರೆ, ಜನಗಳು ನಮಗಿಂತ ಹಿರಿಯರು ಅವರೆಲ್ಲ, ಈಗ ಹೋಗ್ತಾ ಇದೆಯೇನಪ್ಪ ಊರಿಗೆ, ನೋಡ್ಕೊತಾ ಇದೆಯಾ ಅಪ್ಪ ಅಮ್ಮನ, ನೋಡ್ಕೋಬೇಕು ಕಣ್ರಪ್ಪ, ನೀವು ಒಳ್ಳೆ ಕಲಾವಿದ, ಅದು ಮಾಡು. ನಾನು ಹೆಂಗೆ ಹೇಳಲಿ, ನಾನೇನಿಲ್ಲ ಇದ್ದದ್ದು ಇದ್ದಂಗೆ ಹೇಳ್ತೀನಿ, ಅದೆಲ್ಲ ತೋರಿಸಿದ್ದು ನಂಬಕೋಬೇಡಿ ಅಂತೀನಿ. ನಮ್ಮ ಮನೇಲಿ ಹಂಗಿಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ, ಬೇರೆಯವ್ರು ಸೀರಿಯಸ್ ಆಗಿ ತಗೋತಾರೆ, ಓ ಇವ್ರು ಹಿಂಗೆ ಅಂತ. ಅದರಿಂದ ನಮಗೆ ಒಂಥರ ಇದಾಗುತ್ತೆ. ಹಂಗೆ ಮಾಡಬಾರ್ದು, ಇಲ್ಲದೇ ಇರೋದೆಲ್ಲ ಮಾಡಬಾರ್ದು. ಅಂದರೆ ಇದೆಲ್ಲ ಒಂದು ರೀತಿ ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ರಿಯಾಲಿಟಿ ಶೋನಲ್ಲಿ ಹಂಗೆ ಆಗ್ಬೋದು, ಬಟ್ ಅದರಲ್ಲಿ 100 ಜನ ಇರ್ತಾರೆ. ಯಾರು ಏನು ಬ್ಲೇಮ್ ಮಾಡ್ತೀಯ? ಅದನ್ನು ಎಂಕ್ವೈರಿ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಇದು ಮಾಡೋಕ್ಕೂ ಆಗಲ್ಲ.
ಬೇರೆ ವಿಚಾರದಲ್ಲೆಲ್ಲ ಅವ್ರು ನಮ್ಗೆ ಅನ್ನ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅನ್ನ ದುಡಿತಿದ್ದೀವಿ ಏನೋ ಒಂದು ಅಷ್ಟಪಷ್ಟು, ತುಂಬ ಪೀಕ್ ಲೆವೆಲ್ ಇಲ್ಲದೆ ಇರ್ಬೋದು, ಆದರೆ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ದುಡಿತಿದ್ದೀವಿ, ಕನ್ನಡಿ ಯಾರೋ ಗುರುತಿಸ್ತಾರೆ, 4 ಅವಕಾಶಗಳು ಕೊಡ್ತಾರೆ ಅಂದರೆ ಅದಕ್ಕೆ ದೇವರಾಣೆ ಅದು ಕಾಮಿಡಿ ಕಿಲಾಡಿಗಳು ಅವಕಾಶನೇ ನಮಗೆ ಆಗಿರೋದು. ಇನ್ನೊಂದು ಸತ್ಯ ಏನಂದರೆ ಕಾಮಿಡಿ ಕಿಲಾಡಿಗಳು ಏನು ಫಸ್ಟ್ ಸೀಸನ್ ಬಂತಲ್ಲ, ಸಿಕ್ಕಾಪಟ್ಟೆ ಹೈಪ್ ಇತ್ತು, ಅಂದರೆ ಸಖತ್ ಒಳ್ಳೆ TRP ಕೊಟ್ಟಿತ್ತು. ಜನರು ನಾವೇ ನೋಡಿದ್ವಿ ಸ್ಕಿಟ್ಗಳು ಸಖತ್ತಾಗಿ ಬರ್ತಾ ಇತ್ತು. ನೀನು ಮಾಡಿದ್ದು ಕಬಾಲಿ ಅಂತರೂ ಅದು ಅಲ್ಟಿಮೇಟ್ ಅದು. ಅದು ಮತ್ತು ಶಿವಣ್ಣ ನಿಮ್ದೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಬರ್ತಾ ಅದು ಬೇರೆ ಮಜಲ್ಗೆ ಹೋಗ್ಬಿಡ್ತದು. ಡಬಲ್ ಮೀನಿಂಗು ಅತಿ ಆಗ್ಬಿಡ್ತೇನಪ್ಪ ಅದು. ನಮ್ದ್ರಲ್ಲೂ ಇತ್ತು, ಬಟ್ ಅದೊಂಥರ ಊಟಕ್ಕೆ ಉಪ್ಪಿನಕಾಯಿ ಥರ ಇತ್ತು, ಒಂಥರ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಥರದ್ದು ಹೆಚ್ಚಿಗೆ ಇತ್ತು. ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಈ ಥರದ್ದೆಲ್ಲ ಡೈಲಾಗ್ ಹೇಳ್ಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಹೋಯ್ತಾ ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನೋ ಥರ ಇದಾಯಿತು, ಮಾಡಿಸ್ತಿದ್ರು. ಅಂಥದ್ರಲ್ಲಿ ಈಗ ಬರೋವಂಥವು ನೋಡಿಬಿಟ್ರೆ ಡಬಲ್ ಮೀನಿಂಗ್ ಓವರ್ ಅನ್ನೋದು ಒಂದಾದರೆ, ಮತ್ತು ಬೇರೆ ಇದೆಲ್ಲ ಕಾಮಿಡಿನ ಅನ್ನೋ ಥರದ್ದು, ಮತ್ತು ಇದೆಲ್ಲ ಏನು ಕಾಮಿಡಿ ಮಾಡೋದು ಸಲುವಾಗಿ ಇಷ್ಟೆಲ್ಲ ಯಾಕೆ ತೋರಿಸ್ಬೇಕು ಅಂತ ಅನ್ನೋ ಥರ ಬಂದು ನಾನು ಅದನ್ನು ಮಾಡಿದ್ದೀನಿ. ಒಬ್ಬ ಕಲಾವಿದನಾಗಿ ನನ್ನ ಕರ್ತವ್ಯ, ನಾನು ಏನು ಮಾಡೋಕ್ಕ, ನಮ್ಮ ದುಡಿಮೆ ಮತ್ತು ನಮ್ಮ ಒಂದು ಪರಿಸ್ಥಿತಿಗಳು, ಹೌದು, ಮತ್ತು ನಮ್ಗೆ ಅನ್ನ ಹಾಕಿರೋರಿಗೆ ಗೌರವ, ಹಾಗಾಗಿ ಅದನ್ನು ಮಾಡ್ಕೊಳ್ತಾ ಎಷ್ಟು ಅದನ್ನು ಬಂದರೆ ಈ ಕಡೆ ಕಾಪಾಡ್ಕೋಬೇಕು, ಈ ಕಡೆ ಮಾಡಬೇಕು ಅನ್ನೋ ಥರದ್ದು ನಾನು ಟ್ರೈ ಮಾಡಿದ್ದೀನಿ. ಈಗ ನೀನು ಡಬಲ್ ಮೀನಿಂಗ್ ಮಾಡು, ಅದಕ್ಕದು ಬೇರೆ ಪ್ಲಾಟ್ಫಾರ್ಮ್ಗಳಿದೆ. TV ಅಂದರೆ ಏನು ಗೊತ್ತಾ, ಒಂದು ಮನೇಲಿ ಇರೋದು, ಮನೇಲಿ ಮಕ್ಳು ಇರ್ತಾಳೆ, ಅಜ್ಜಿ ಇರ್ತಾರೆ, ಮಕ್ಕಳುಗಳಿರ್ತವೆ, ಎಲ್ಲ ಫ್ಯಾಮಿಲಿ ಇರುತ್ತಲ್ಲ, ಹಂಗೆ ನೋಡ್ತಿರ್ತೀವಿ. ನೀನು ಅದಕ್ಕೆ ಅಂತ ಸಪ್ರೇಟ್ ಪ್ಲಾಟ್ಫಾರ್ಮ್ಗಳಿದೆ ನಿನಗೆ. ಈಗ ಸಿನಿಮಾಗೆ ಹೋದ್ರೆ ದುಡ್ಡು ಕೊಟ್ಟೋಗಿರ್ತೀವಿ, ಅಲ್ಲಿ ಇರುತ್ತೆ ಸರ್ಟಿಫಿಕೇಟು ಅಂತ. ಹೌದು, ನಿಮ್ಗೆ ಗೊತ್ತಿರುತ್ತೆ ಇದು ಸ್ವಲ್ಪ ಬೇರೆ ಥರ ಸಿನಿಮಾ ಅಂದ್ರೆ ಡಬಲ್ ಮೀನಿಂಗ್ ಇರುತ್ತೆ, ರಕ್ತ ಇರುತ್ತೆ, ಸ್ವಲ್ಪ ಜಾಸ್ತಿ ವೈಲೆಂಟ್ ಇರುತ್ತೆ ಅಂತ ನಿನ್ಗೆ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಟಿವಿಲಿ ಹಂಗಲ್ವಲ್ಲ, ನಿನ್ನ ಮನೇಲಿ ಎಲ್ಲ ಕೂತ್ಕೊಂಡು ನೋಡಿರ್ತೀವಿ. ಸಡನ್ ಆಗಿ ಏನೋ ಆ ಥರ ಬಂದಾಗ ಅದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗಲ್ಲ, ಯಾವ ಮಗು ಕೇಳ್ಬಿಡುತ್ತೆ ಏನಂದ ಅವನು ಅಂತ, ನೀನು ಏನು ಹೇಳ್ತೀಯ? ಹೌದೌದು, ಅದು ಹಂಗೂ ಆಗುತ್ತದು. ಈಗ ನಾನು ಯೋಗ ಟೀಚರ್, ಮತ್ತು ನಾನು ಬೇರೆ ಪ್ಲಾಟ್ಫಾರ್ಮಲ್ಲಿ ಇರ್ತೀನಿ, ಮತ್ತು ನನಗೆ ಎಷ್ಟೋ ಜನ ಟೀಚರ್ಗಳಿರ್ತಾರೆ, ನನಗೂ ಎಷ್ಟೋ ಜನ ಒಳ್ಳೊಳ್ಳೆ ಸ್ನೇಹಿತರುಗಳಿರ್ತಾರೆ, ಫ್ಯಾಮಿಲಿ ಆ ಥರದ್ದೆಲ್ಲ ಇದ್ದಾಗ ನಾನು ಮಾಡಿರುವಂಥ ಡಬಲ್ ಮೀನಿಂಗ್ ಕಾಮಿಡಿಗಳನ್ನ ಅವ್ರು ನೋಡಿದಾಗ ಕೆಲವೊಂದು ಸಲ ಊಟಕ್ಕೆ ಉಪ್ಪಿನಕಾಯಿ ಥರ ಇದ್ದರೆ ಕಲಾವಿದನಾಗಿ ಅಂದರೆ ಓಕೆ, ಜಾಸ್ತಿ ಓವರ್ ಆಗಿದ್ದಾಗ ಏನಾಗ್ಬಿಡುತ್ತೆ, ಮುಜುಗರ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ಅವರು ಮುಜುಗರದಲ್ಲಿ ನೋಡ್ತಾರೆ, ಇವನಿಗೋಸ್ಕರ ನಾವು TV ಚಾನಲ್ ಹಾಕಿದ್ರೆ ಹಿಂಗೆ ಅಂತ, ಆ ಥರ ಆಗುತ್ತೆ. ಈಗ ಅದೇ ಆ ಡಬಲ್ ಮೀನಿಂಗು OTTಲಿ ಬಂದರೆ ಬೇರೆ ಥರ ಇರುತ್ತೆ. ನೀನು ಹುಡ್ಕೊಂಡು ಹೋಗಿ ನೋಡ್ತೀಯಾ, TV ಹಂಗಲ್ವಲ್ಲ, ನಿಮ್ಮ ಮನೇಲಿದ್ರೆ ಮಿನಿಮಮ್ ಚಾನಲ್ ಬರಲೇಬೇಕು, ನೀನು ಕುತ್ಕೊಂಡು ನೋಡಲೇಬೇಕು. ಅದರಲ್ಲಿ ಹಿಂಗೆ ಬಂದರೆ ಹೆಂಗೆ ಅಂತ ಹಂಗೆ ಓವರ್ ಬಿಟ್ಟಿಲ್ಲ. ಆಮೇಲೆ ಅದೊಂದು, ಮತ್ತು ಈಗ ಅದು ಮಾಡ್ತಾರೆ, ಆ ಪ್ರಾಬ್ಲಮ್ ಇದೆ. ಇನ್ನೊಂದು ಕಂಟೆಂಟ್ಗಳಿಗೋಸ್ಕರನೇ, ಆಗ ಕಂಟೆಂಟ್ ಕಲಾವಿದರು ಅಂತ ಏನಿರಲಿಲ್ಲ, ಆಗ ಕಲಾವಿದರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ, ಆ ಥರದ್ದೊಂದು ಇತ್ತು. ಬರ್ತಾ ಈಗ ಯಾರು ಫೇಮಸ್ ಅವ್ರನ್ನ ಎತ್ಕೋ ಅನ್ನಂಗೆ ಆಗ್ಬಿಟ್ಟಿದೆ, ಗೊತ್ತಲ್ಲ. ಅಂದರೆ ಕಲಾವಿದರನ್ನ ಬಿಟ್ಟು ಹೊರಗಡೆಯಿಂದ ಕಲೆ. ಈಗ ನೀನು ನೆಗೆಟಿವೋ ಪಾಸಿಟಿವೋ ಗಿಮ್ಮಿಕೋ ಬದನೆಕಾಯಿ ಏನಾರ ಆಗು, ನೀನೊಂಚೂರು ಫೇಮಸ್ಸಾ ಸಾಕು. ಯಾವುದೇ ಫೀಲ್ಡಲ್ಲಿ ಫೇಮಸ್, ದುಡ್ಡು ಸಿಗುತ್ತಲ್ಲ, ನಿನ್ನ ಹಾಕ್ಕೊಂಡ್ರೆ ಮಾರ್ಕೆಟಿಂಗ್ ಓಡುತ್ತಲ್ಲ, ಅದೇ ಪ್ರಪಂಚ. ನಿನಗೂ ಆ್ಯಕ್ಟಿಂಗಿಗೂ ಸಂಬಂಧ ಇರದೇ ಇದ್ರೂ ಪರವಾಗಿಲ್ಲ, ಕೀರ್ತಿಗೂ ಏನು ಸಂಬಂಧ ಆ್ಯಕ್ಟಿಂಗಿಗೂ? ಈಗ ಬೇರೆ ಪ್ಲಾಟ್ಫಾರ್ಮಲ್ಲಿ ಇರೋರು ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ಹೌದು, ಒಪ್ಕೊಳ್ತೀನಿ ಅದನ್ನ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವಕಾಶ ಕೊಡ್ತಾ ಇದೆ ಜನಗಳಿಗೆ, ಯಾರಾದರೂ ವಿಡಿಯೋ ಮಾಡ್ಬೋದು. ಈಗ ತಾನೇ ಬ್ಯಾಂಕ್ ಜನಾರ್ದನ್ ಸರ್ ಹೋದ್ರು, ಅವ್ರು 600ಗಿಂತನೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಅವರು ಬ್ಯಾಂಕ್ ಪ್ರೊಫೆಷನಲ್ ಇದ್ರೂ ಕೂಡ ಅಭಿನಯನ ಶಿಸ್ತುಬದ್ಧವಾಗಿ ಕಲಿತು ಕೆಲಸ ಮಾಡಿ, ರಂಗಭೂಮಿನಲ್ಲಿ ಕೆಲಸ ಮಾಡಿ, ನಾಟಕ ಹಂಗೆ ಬಂದರು. ಆದರೆ ಅವರು ಬ್ಯಾಂಕ್ ಪ್ಲಾಟ್ಫಾರ್ಮ್ ಬ್ಯಾಂಕ್ ಜನಾರ್ದನ್ ಅಂತ ಆ ಥರ ಹೆಸರು ಅವ್ರದ್ದು ಅರ್ಥ. ಓಕೆ, ಅದು ಗ್ರೇಟ್ ಅದು ಆ್ಯಕ್ಚುಲಿ. ಇಲ್ಲಿ ಮಣ್ಣು ಹೊರದೆ ಸ್ಟ್ರಗಲ್ ಮಾಡಿದೆ, ಅದ್ರ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಮಾಡ್ತಾರಲ್ಲ. ಬ್ಯಾಂಕ್ ಜನಾರ್ದನ್ ಅವ್ರ ಬಗ್ಗೆ ಖಂಡಿತ ಅವರು ಎಂಥ ದೊಡ್ಡ ಕಲಾವಿದರು, ಕಾಮಿಡಿಲಿ ಅವರೆಲ್ಲ ಲೆಜೆಂಡು. ಅವ್ರದ್ದು ನೀನು ತರಲೆ ನನ್ನ ಮಗ ಎಲ್ಲ ಸಿನಿಮಾ ನೋಡಿದ್ರೆ ಸಖತ್ ಅವರೆಲ್ಲ ಆ್ಯಕ್ಟಿಂಗ್. ಅದೊಂದು ಯಾರಾಯ್ತು ಗೊತ್ತಾ, ಒಂದು 15 ವರ್ಷದ ಹಿಂದೆ ಆ ಸಿನಿಮಾಗಳು ಕಾಂಬಿನೇಷನ್ ಇವ್ರದೆಲ್ಲ ಸಖತ್ ಕಾಮಿಡಿ. 90s 2000 ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಸಖತ್ ಆಳ್ದವರೆಲ್ಲ ಕಾಮಿಡಿಲಿ. ಇನ್ನೊಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಹೇಳ್ತಾ ಅದೇ ಮುಂದಕ್ಕೆ ಹೋಗೋಣ. ಕರ್ನಾಟಕದಾದ್ಯಂತ ಆಡಿಷನ್ಗಳು ನಡೆಯುತ್ತೆ, ಯಾವ್ದಾದ್ರು ರಿಯಾಲಿಟಿ ಶೋಗಳಿಗೆ, ಅದು ಯಾವುದೇ ಚಾನಲ್ಗಳಾಗಲಿ, ಎಲ್ಲ ಚಾನಲ್ಗಳಿಗೂ ಅಂದ್ಕೊಳ್ಳಿ. ಕರ್ನಾಟಕದಾದ್ಯಂತ ಆಡಿಷನ್ಗಳು ನಡೆದು ಹೆಕ್ಕಿ ತೊಗೊಂಡಿದ್ದೀವಿ ಅನ್ನೋ ಥರದ್ದು ಒಂದು ಪೋಟ್ರೆ ಆಗುತ್ತೆ.
ಕಲಾವಿದರುಗಳನ್ನ ತಗೊಂಡಿದ್ದೀವಿ ಅಂತ. ಹ್ಞೂ ಹಂಗಿರುವಂತಹ ಅಷ್ಟು ಹೆಕ್ಕಿ ಅಷ್ಟೊಂದು ರಿಸರ್ಚ್ ಮಾಡಿ ಅವ್ರ ಅಭಿನಯ ಥರದ್ದೆಲ್ಲ ನೋಡಿ ಸಾಮರ್ಥ್ಯ ನೋಡಿ ಎತ್ಕೊಂಡಿದ್ದೀವಿ ಅನ್ನೋ ಥರ ಆದಮೇಲೆ ಹ್ಞೂ ನೀವು ಯಾವುದೋ ಗಿಮಿಕ್ ಮಾಡೋರ್ನ ಯಾಕೆ ಎತ್ಕೊಂಡ್ರಿ? ಗಿಮಿಕ್ ಒಂದು ಸಣ್ಣ ಡೈಲಾಗಿಂದ ಎಲ್ಲರೂ ನೋಡಿದ್ರು ಜನ ಮರಳು ಜಾತ್ರೆ ಮರಳು ಅನ್ನೋ ಥರದ್ದು. ಒಬ್ಬ ಇಡೀ ಕರ್ನಾಟಕಕ್ಕೆ ಮಣ್ಣು ಹೆರ್ಚಿರೋನು ಅಂತ ಫೇಮಸ್ ಆದ. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ರೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನೀವೇ ಪೋಟ್ರೆ ಮಾಡಿದವರು ಯಾರೋ ಟಿ ವಿನಲ್ಲಿ, ಅದು ನ್ಯೂಸ್ ಮೀಡಿಯಾ ಯಾವ್ದಾರು ಆಗ್ಬೋದು. ಹಿಂಗೆ ಪೋಟ್ರೆ ಆಯಿತು. ಆದ್ರೆ ಅವ್ನು ಕಟ್ ಮಾಡಿದ್ರೆ ನೆಕ್ಸ್ಟು ಡ್ಯಾನ್ಸು, ಇದು ಆ್ಯಕ್ಟಿಂಗ್ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಹೆಂಗಿದು ಅಲ್ವಾ? ನಾನು ಪಾಪ ಅವನ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಿಲ್ಲ, ಅವ್ನು ಗ್ರೇಟ್ ಆ್ಯಕ್ಚುಲಿ, ಅವನಿಗೂ ಒಳ್ಳೇದೇ ಆಯ್ತು. ಅಂದ್ರೆ ನಾವು ನೋಡುಗರು ಮುಟ್ಟಾಡ್ರ ಅಂದಾಗ ಆಯ್ತು ಅಲ್ವಾ? ಯಾಕಂದ್ರೆ ನೀವು ಎಂತರ್ಗ ಅವಕಾಶ ತಪ್ಪಿದೆ ಕರೆದ್ರೆ ಯಾಕೆ ಹೋಗಲ್ಲ ಅಂತ ನಾನು ಮಾಡಿದ್ರೆ ತಿದ್ಕೊಂಡಿದ್ದೀನಿ. ಬಟ್ ನಾವು ಅವಕಾಶ ಯಾರಿಗೆ ಕೊಡ್ತಾ ಇದ್ದೀರಾ? ನೀವು ಯಾರನ್ನ ತಿದ್ಕೊಂಡ ತಕ್ಷಣ ಆ ಪ್ಲಾಟ್ಫಾರ್ಮ್ ಏನಕ್ಕೆ? ಹೌದು, ಅದು ಈಗ ನೀನು ತಪ್ಪು ಮಾಡಿರ್ತೀಯ, ತಿದ್ಕೊಂಡಿದ್ಯಾ, ಅದಕ್ಕೆ ನಿನ್ನ ಹೀರೋ ಮಾಡೋದ, ಸಿನಿಮಾ ಆ್ಯಕ್ಟಿಂಗ್ ಮಾಡೋನದ, ಸಿನಿಮಾ ಆ್ಯಕ್ಟಿಂಗ್ ಮಾಡೋನದ ಇಲ್ಲ, ಅಥವಾ ಇಲ್ಲಿ ಬಂದು ರಿಯಾಲಿಟಿ ಶೋನಲ್ಲಿ ಡ್ಯಾನ್ಸ್ ಮಾಡೋನದ? ಅದಕ್ಕೂ ಸಂಬಂಧನೇ ಇಲ್ಲ. ಒಳ್ಳೆಯವನ ಕೆಟ್ಟವನ ಅನ್ನೋ ಪ್ರಶ್ನೆ ನಾನು ಮಾತಾಡ್ತಿಲ್ಲ. ಅವನು ಅದಲ್ಲ ಅಂತ. ನೀನು ಯಾರ ಕೆಲಸ ಅಲ್ಲ ಅದು. ಯಾವ ಕಲಾವಿದ್ರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ, ಎಂಥವ್ರನ್ನ ನೀವು ಕಲಾವಿದರು ಅಂತ ಪೋಟ್ರೆ ಮಾಡ್ತಿದ್ದೀರ ಅಂತ. ಪಾಪ ಅವ್ರೇನು ಬೇಡ್ಕೊಂಡಿರಲ್ಲ ಗುರು, ನಾನು ಹೇಳ್ತೀನಿ ನೋಡು. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವ್ರೇನು ಬಂದು ಯಾರು ಹಿಟ್ಟಾಗಿರ್ತಾರೆ ನೋಡು, ಅವರೆಲ್ಲ ಇವ್ರ ಹತ್ರ ಏನು ಬಂದು ಬೇಡ್ಕೊಂಡಿರಲ್ಲ ಕೊಡಿ ಚಾನ್ಸ ಅಂತ. ಬೇಡ್ಕೊಂಡ್ರು ಕೊಡಬಾರ್ದು, ಕಲಾವಿದ್ರು ಅಲ್ಲದೆ ಇರೋರಿಗೆ. ಈಗ ಕಲಾವಿದರು ಕೂಡ ಯೂಟ್ಯೂಬಲ್ಲಿ ಇರ್ತಾರೆ, ಅವ್ರು ಬೇರೆ. ನಾನು ಹೇಳ್ತಿರೋದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವ್ಳಿಗೂ ಆ್ಯಕ್ಟಿಂಗಿಗೂ ಸಂಬಂಧ ಇಲ್ಲ, ಇವನಿಗೂ ಟಿ ವಿ ರಿಯಾಲಿಟಿ ಶೋಗೆ ಬರುವಂಥ ಕ್ಯಾಂಡಿಡೇಟ್ ಅಲ್ಲ ಇದು ಅಂತ ಜನರಿಗೂ ಗೊತ್ತಾಗುತ್ತೆ. ಅವ್ರೇನು ದಡ್ರಲ್ಲ. ಆದರೆ ಜನರನ್ನ ಒಂಥರ ನಗಿಸೋದಕ್ಕೋಸ್ಕರ ನೋಡಿ ಒಳ್ಳೆ ಹೆಂಗೆ ಅಂತ ಅನ್ನೋ ಅಷ್ಟೇ, ಆ ಥರದೊಂದು ಇದಕ್ಕೋಸ್ಕರ ಕರ್ಕೊಂಬತ್ತಿರೋದು ಅಲ್ವಾ? ಅವಳು ಆ್ಯಕ್ಟಿಂಗ್ ನೋಡಿ ಸೂಪರ್ ಅಂತ ಅಲ್ಲಕ್ಕಲ್ಲ, ಚೆನ್ನಾಗಿ ಮಾಡ್ತಾಳೆ ಗುರು ಅನ್ನೋದಕ್ಕಲ್ಲ. ಅವಳು ಹಂಗೆ ಆಡ್ತಿದ್ದಲ್ಲ ನೋಡಿ, ಅಲ್ಲಿ ಇಲ್ಲೂ ಹಿಂಗೆ ಆಡ್ತಾಳೆ ನೋಡಿ ಅಂತ ತೋರ್ಸಕ್ಕೆ. ಅಂದ್ರೆ ಜನಗಳು ಒಂಥರ ಕುಚೇಷ್ಟೆ ಇದು, ಕುಚೇಷ್ಟೆಗಳಿಗೆ ಅವ್ರ ಗಿಮಿಕ್ ಅದನ್ನ ಪ್ರತಿಭೆಗೋಸ್ಕರ ಅಲ್ಲ. ಈಗ ಪ್ರತಿಭೆಗಿಂತ ಹೆಚ್ಚಾಗಿ ಕುಚೇಷ್ಟೆಗಳಿಗೆ ಅವ್ರು ನಿಜ್ಬೇಕಾದ್ರೆ ಹೌದು ಅಂತಾನೆ ಹೇಳ್ಕೊತಾರೆ, ಬೇಕಾರೆ ಹಂಗೆ ಹೌದು ಅನ್ಕೊಂಡೆ ಮಾಡ್ತಾರೆ. ಇನ್ನೊಂದು ಎಷ್ಟೋ ಜನ ಈಗ ನೀನಾಸಮಲ್ಲಿ ಕಲ್ತು ಬಂದು ರಂಗಭೂಮಿಲಿ ಸುಮಾರು ಜನ ಪಳಗಿ ನಾಟಕಗಳು, ಎಷ್ಟೋ ನಾಟಕಗಳು ಮಾಡಿ ಒಳ್ಳೊಳ್ಳೆ ಅದ್ಭುತ ನಾಟಕಗಳು, ಯಾವ್ದು ತೇಜಸ್ವರ್ದಾಗಿರ್ಬೋದು, ಮತ್ತು ನಮ್ಮ ಗಿರೀಶ್ ಕಾರ್ನಾಡ್ ಅವ್ರದ್ದು, ಇಂಥ ಸುಮಾರು ಜನ ನಾಟಕ ಮಾಡಿ, ಮತ್ತು ಅದು ಹ್ಯಾಮ್ಲೆಟ್ ಎಲ್ಲ ಬರುತ್ತಲ್ಲ ಆಂಗ್ಲ ಭಾಷೆಯಿಂದ ತಂದು ಕನ್ನಡಕ್ಕೆ ಮಾಡಿರ್ತಾರಲ್ಲ, ಅದು ಅಂತ ನಾಟಕ ಮಾಡಿ, ಕಲಾಕ್ಷೇತ್ರ ಮತ್ತೇನಿದು ಕಲಾಗ್ರಾಮ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ನಾಟಕ ಮಾಡಿರ್ತಾರೆ. ಅನುಭವ ಸಿಕ್ಕಿರುತ್ತೆ ಅವ್ರಿಗೆ. ಬಟ್ಟು ರಂಗಭೂಮಿಲಿ ಅನ್ನ ಕಷ್ಟ. ನೆಕ್ಸ್ಟ್ ಏನೋ ಆಸೆ ಇರುತ್ತೆ ಯಾರಿಗಾದ್ರು ಸಿನಿಮಾಗೆ ಬರಬೇಕು, ಅವಕಾಶಗಳು ಸೀರಿಯಲ್ ಮಾಡಬೇಕು ಅಂತ. ಈಗ ನಾನೇ ಹೇಳ್ತೀನಲ್ಲ, ನನ್ನ ಯಾರಾದರೂ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಸ್ವಲ್ಪ ಡೀಪಾಗಿ ಮಾತಾಡುವಾಗ ನಮ್ದೇನು ಹೋಗ್ರಿ, ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀನಿ. ನಾನು ಹೇಳ್ತೀನಿ ಅದು. ಇವರು ಅರುಣ್ ಸಾಗರ್ ಅವ್ರು ಮಾತು ಹೇಳ್ತಾರೆ, ಅದು ನಾನು ಕೇಳಿದ ಕ್ಲಿಪ್ ಅದು. ಅವರು ಯಾವುದೋ ಒಂದು ಇದೇ ಪಾಡ್ಕಾಸ್ಟು ಟಾಕ್ ಶೋಲಿ ಹೇಳಿದ್ರು, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಅಂತ. ಹೌದು, ಸಿದ್ಧಿ ಬೇರೆ ಪ್ರಸಿದ್ಧಿ ಹೌದು, ತುಂಬ ಚೆನ್ನಾಗಿ ಹೇಳಿದ್ರು. ಅಲ್ಲ ಸತ್ಯ ಅಲ್ವಾ ಅದು? ಸಿದ್ಧಿ ಅಂದರೆ ನನ್ನ ಪ್ರಕಾರ ಅದು ಸಿದ್ಧಿ ಅಂದರೆ ನಮಗೆ ಅದು ನಾವು ಗಿಟ್ಟಿಸ್ಕೊಳ್ಳೋದು, ನಾವು ನಮ್ಮ ಪ್ರತಿಭೆ, ನಮ್ಮ ಸಾಮರ್ಥ್ಯ ನಮ್ಗೆ ಒಲಿದು ಬರೋದು, ಅದು ಕಲಾ ಇದು. ಪ್ರಸಿದ್ಧಿ ಅಂತ ಅಂದರೆ ಹೆಂಗ್ ಬೇಕಾರಾಗ್ಬೋದು ಅಲ್ವಾ? ಜನಪ್ರಿಯತೆ, ಪಾಸಿಟಿವ್ ಪ್ರಸಿದ್ಧಿ. ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ, ಈಗ ಪ್ರಸಿದ್ಧಿ ಆದವನು ಬೆಲೆ. ಅದು ಆ್ಯಕ್ಚುಲಿ ಸಿದ್ಧಿಗೆ ಪ್ರಸಿದ್ಧಿ ಆಗಬೇಕೆ ಹೊರತು ಸುಮ್ಮನೆ ಪ್ರಸಿದ್ಧಿ ಆಗಬಾರ್ದು. ಹೌದೌದು. ಎಷ್ಟೋ ಜನ ಅದೇ ಅಂದರೆ ಈ ಥರ ರಂಗಭೂಮಿಲಿ ಕೆಲಸ ಮಾಡ್ಕೊ ಬಂದು ಸ್ಟ್ರಗಲಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಅವ್ರಿಗೆ ಗೊತ್ತು ಈಗ ಅವರು ರೀಲ್ಸ್ ಮಾಡ್ಬೋದು, ಸುಮಾರು ಜನ ಮಾಡೋಕ್ಕೆ ಹೋಗಲ್ಲ. ಈಗ ರೀಲ್ಸ್ ಮಾಡೋರ್ಗೂ ರೀಲ್ಸು ಅಥವಾ ಇನ್ನೊಂದು ಶಾರ್ಟ್ಸು ಅಥವಾ ಯೂಟ್ಯೂಬಲ್ಲಿ ಮಾಡೋದು ತಪ್ಪಿಲ್ಲ, ಮಾಡಬೇಕು, ಮಾಡಿದ್ರೆ ತಪ್ಪಿಲ್ಲ. ನಾನೇ ಮಾಡ್ತಿದ್ದೀನಿ, ನಾವು ಮಾಡ್ತೀವಲ್ಲ. ಮಾಡಿದವರೆಲ್ಲ ಕಲಾವಿದ್ರಲ್ಲ ಅನ್ನೋದು ಪ್ರಜ್ಞೆ ಎಲ್ರಿಗೂ ಇರಬೇಕು. ನಿನ್ಗೆ ಗೊತ್ತಾಗ್ಬಿಡುತ್ತೆ ಇವನು ಆ್ಯಕ್ಟರಾ ಇಲ್ಲ ಈ ಪಾಪ ಈ ಒಂದು ಡೈಲಾಗಿಂದ ಹಿಟ್ಟಾದ್ನ ಅಂತ. ಈಗ ಅವ್ನು ಯಾರೋ ಮನ್ಸು ಮರ ನಮ್ಗೆ ಯಾಕೆ ಅದ್ಯಾವ ಮುಂತ ಗೊತ್ತಲ್ವ, ಅದ್ಯಾವುದು ಪಾಪ ಅದೊಂದು ಡೈಲಾಗ್, ಅವನ್ನ ಕರ್ಕೊಂಡು ಆ್ಯಕ್ಟಿಂಗ್ ಮಾಡೋ ಅಂದ್ರೆ. ಈಗ ಪಾಪ ಬಿಸಿ ರಾಗಿ ಮುದ್ದೆ ಇಟ್ಟು ಅಂತ ಹೇಳ್ಕ ಪಾಪ ಎಷ್ಟು ಜನ ಅವ್ರವ್ರ ಪರಿಸ್ಥಿತಿಗೆ ಏನೇನೋ ಇದಾಗಿರ್ತಾರೆ. ಅದು ಏನು ಅಂದರೆ ಅವ್ರಿಗೂ ಒಂದು ಒಳ್ಳೇದಾಗ್ಬಿಡುತ್ತೆ. ಅದು ನೆಗೆಟಿವ್ ಟ್ರೋಲ್ ಆದ್ರೂ ಪಾಸಿಟಿವ್ ಟ್ರೋಲ್ ಆದ್ರೂ ಅದು ಅವ್ರವ್ರ ಭವಿಷ್ಯ ಕಟ್ಕೊಡುತ್ತೆ ಅನ್ನಂಗೆ ಆಗ್ಬಿಟ್ಟಿದೆ ಈಗ. ಹೌದು. ಇನ್ನೊಂದು ಅದೊಂದು ಡೈಲಾಗ್ ಹಿಟ್ಟಾಗುತ್ತೆ ಅನ್ಕೋ, ಕರ್ಕೊಂಬರ್ತಾರೆ,
ಒಂದು ಪ್ರಸಿದ್ಧಿ ಸಿಗುತ್ತೆ, ಫೇಮಸ್ ಆಗ್ತಾರೆ, ಅವಕಾಶಗಳು ಸಿಗ್ತಾ ಹೋದ್ರೆ ಬೇರೆ, ಅವಕಾಶಗಳು ಸಿಕ್ಕಿಲ್ಲ ಅಂದ್ರೆ ಮುಂದೆ ಫ್ರಸ್ಟ್ರೇಷನ್ ಹೋಗ್ಬಿಡ್ತಾರೆ, ಡಿಪ್ರೆಷನ್ ಹೋಗ್ಬಿಡ್ತಾರೆ ಅಲ್ವಾ? ಅದು ಭಾಳ ಇಂಪ್ಯಾಕ್ಟ್ ಆಗ್ತಿದೆ ಈಗ. ಇದು ಒಳ್ಳೆ ಪಾಯಿಂಟ್ ಇದು ಹೇಳಿದ್ದು. ಅವಕಾಶ ಸಿಗುತ್ತೆ, ಫೇಮಸ್ ಮಾಡಿಬಿಡ್ತಾರೆ ಇವರು, ಹೈ ಪೀಕು, ಎಷ್ಟು ಪೀಕ್ ಮಾಡ್ತಾರೆ ಅಂದರೆ ಹಂಗೆ ಹಂಗೆ ಅಂತ. ಅವ್ರು ಏನು ಮಾಡಬೇಕು ಮುಂದೆ? ಕೆಲವು ಸಲ ಇದರಲ್ಲಿ ತುಂಬ ಜನ ಸೋಲ್ತಾರೆ ಈ ವಿಷಯದಲ್ಲಿ, ಇನ್ಕ್ಲೂಡಿಂಗ್ ನಾನು ಆದರೂ ಅಷ್ಟೇ. ಈಗ ಬಿಡಿ, ನಮ್ಮದು ಕಲಾವಿದ್ರದ್ದು ಹೆಂಗಾರು ಆಗಲಿ, ಬೇಕಾದ್ರೆ ಎಲ್ಲೋ ಒಂದು ಕಡೆ ಬೀದಿ ನಾಟಕ ಮಾಡ್ಕೊಂಡು, ಇಲ್ಲ ಒಂದು ನಾಟಕಗಳು ಮಾಡ್ಕೊಂಡು, ಇವೆಂಟ್ಗಳು ಮಾಡ್ಕೊಂಡು, ಆ್ಯಕ್ಟಿಂಗ್ ಕ್ಲಾಸಸ್ ಮಾಡ್ಕೊಂಡು, ಈಗ ಆಗ್ತಾ ಇರೋರಿಗೆ ಎಲ್ಲರೂ ಹಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುಮ್ಮನೆ ಪಾಪ ಯಾವುದೋ ಒಂದು ಡೈಲಾಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ಇವ್ರುಗಳು ಕರ್ಕೊಬಂದು ಒಂದು ಒಳ್ಳೆ ಆ್ಯಕ್ಟರು ಅನ್ನೋ ಥರ ಪೋರ್ಟ್ರೇ ಮಾಡಿ, ಸುಮ್ಮನೆ ಏನೋ ಒಂದು ಇನ್ನೂ ಫೇಮಸ್ ಮಾಡಿ 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 ಅವರು ಈ ಕಡೆ ಕೆಲಸ ಮಾಡೋಕ್ಕೂ ಆಗಲ್ಲ. ಹೌದು, ಅವ್ರ ಜೀವನನೂ ಇಲ್ಲ, ಈ ಕಡೆ ಬೇರೆಯವ್ರು ಕರೆಯಲ್ಲ. ಹೌದು, ಇಲ್ಲೇನೋ ಏನೋ ಗಿಮಿಕ್ ಮಾಡಿ ಇದು ಮಾಡಿರ್ತಾರೆ, ಬಟ್ ಎಲ್ಲ ಕಡೆನೂ ಅದು ನಡೆಯಲ್ವಲ್ಲ. ಹೌದು, ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟ್ರು ಬರೀ ಅದು ಗಿಮಿಕ್ ನೋಡ್ಬಿಟ್ಟೆ ಪಾತ್ರ ಕೊಡ್ತಾನೆ ಅಂತ ಏನು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಹಂಗೆ ಮಾಡಲೂಬಾರ್ದಲ್ಲ, ಒಳ್ಳೆ ಕಲಾವಿದ್ರಿಗೆ ಅನ್ಯಾಯ ಆಗುತ್ತಲ್ಲ. ಹೌದು, ಈ ಥರದ್ದು ಇಲ್ಲ. ಇನ್ನೊಂದು, ಅವಶ್ಯಕತೆಗೂ ಮೀರಿದ ಜನಪ್ರಿಯತೆ ಒಳ್ಳೇದಲ್ಲ. ಅಂದರೆ ಆ ಪ್ರಸಿದ್ಧಿ ಬಂದಾಗ ಯಾರೋ ಒಂದಿಷ್ಟು ಜನ ಸೆಲ್ಫಿ ತೊಗೊಳ್ತಾರೆ, ಅವ್ರು ನಿನ್ಗೆ ಆಟೋಮೆಟಿಕ್ ಬಂದ್ಬಿಡ್ತದೋ, ಅಯ್ಯೋ ನಾನು ಬೆಳೆದ ಏನಾಯಿತು ಅಂತ. ಕೆಲ ದಿನ ಅಷ್ಟೇ ಇರ್ತದೆ ಪ್ರೊಸೆಸ್ಸು, ಬಟ್ ಯಾರೊಬ್ಬರು ತೊಗೊಂಡು ಹೋಗ್ತಾರೆ ಬೇರೆ ಮೇಲಕ್ಕೆ, ಬಟ್ ಎಲ್ರಿಗೂ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಂಗಾದಾಗ ನೆಕ್ಸ್ಟ್ ಏನು ಮಾಡ್ಬೇಕು? ಅವರು ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ, ಆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಈ ಕಡೆ ಇದು ಆಗಲ್ಲ, ಬಟ್ ಪ್ರಸಿದ್ಧಿ ಇದ್ದೇ ಇರುತ್ತೆ ಸ್ವಲ್ಪ ತಕ್ಕ ಮಟ್ಟಿಗೆ. ಅಟ್ಲೀಸ್ಟ್ ನಿನ್ಗೆ ಇನ್ಕಮ್ ಇಲ್ಲ ಅಂದರೂ ಯಾರು ನಿನ್ನ ಗುರುತಿಸ್ತಾರೆ. ಅವಾಗ ನೀನು ಏನು ಮಾಡ್ತೀಯ? ಆಟೋಮೆಟಿಕ್ ಹಿಂಗೆಲ್ಲ ಆಗುತ್ತೆ ಮೆಂಟಲ್. ಅವಾಗ ಅಲ್ಲಿ ಗಂಟ ಜನ ಮರೆಯೋ ಗಂಟ ಕಾಯಬೇಕು. ಮರಿತಾರೆ, ಏನು ತುಂಬ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತಾರಲ್ಲ, ಮರಿತಾರೆ. ಆ ಮರೆಯವರೆಗೂ ಕಾಲ ಜನ ಮರಿತಾರೆ, ನೀನು ಮರಿಬೇಕಲ್ಲ. ನನ್ನ ತಲೆಗೇರಿರೋದು ಮರಿಬೇಕಲ್ಲ, ನೀನು ಮರಿಬೇಕಲ್ಲ. ನನ್ನ ತಲೆಗೇರಿರೋದು ಮರಿಬೇಕು. ಆಮೇಲೆ ಅದು ಸ್ಟಾರ್ಟಿಂಗ್ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಬಂದವರು ಆಗಿತ್ತಲ್ಲ, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೇನೋ ಆಗಿದೆಯಲ್ಲ. ಹೌದು, ಅವಾಗಲೇ ಹೌದು ಹೌದು, ಪಾಪ ಎಲ್ಲೋ ಇದ್ದವನು. ರಿಯಾಲಿಟಿ ಶೋಗಳು ಕೆಲವೊಂದು ಆಗಲೇ ಹಂಗೆ, ಇನ್ನು ಈಗ ಎದ್ದೋತ್ತದ್ದು ಆಗ್ಬಿಟ್ಟಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ನಾವು ಹಿಂಗೆ ಮಾಡ್ತೀವಿ, ನೀವು ಬರೋರೆ ಅಂತವ್ರು ಅಂತಾರೆ, ನಾವು ಹಿಂಗೆ ಮಾಡೋದು, ನೀವು ನೋಡೋರೆ ಅಂತವ್ರು ಅಂತಾರೆ ಜನಗಳನ್ನ. ಇಲ್ಲ, ಅದು ಇದೆ. ಮೊನ್ನೆ ಜನ ನೋಡ್ತಾರ್ರಿ, ನಾವು ಮಾಡ್ತೀವಿ, ನೀನು ನೋಡೋರೆ ಅಂತವ್ರು ಚಾನಲ್ ಚೇಂಜ್ ಮಾಡಿ ಅಂತಾರೆ. ನೀನು ಆ್ಯಕ್ಟರು, ನೀನು ಬರೋನೆ ಅಂತನು, ನೀನು ಬರಬೇಡ ಅಂತಾರೆ. ಇಷ್ಟೇ. ಬೈಕನ್ನು ನೋಡಿದ್ರು ಸರಿ, ನೋಡಿದಾರ ಅಷ್ಟೇ. ಅವ್ರೇನು ಬಂದು ಸ್ಟ್ರೈಕ್ ಮಾಡಿಬಿಟ್ಟು ಈ ಕಾರ್ಯಕ್ರಮವನ್ನು ಈ ಒಂದು ಕಾರಣಕ್ಕೆ ಯಾರು ಬಂದು ಸ್ಟ್ರೈಕ್ ಮಾಡೋದು ನೋಡ್ತಾರೆ, ಬೈಕ್ ಹತ್ತಾರೆ, ತಿರ್ಗಾದ್ ಮಾಡ್ತಾರೆ, ಅಷ್ಟೇನೆ. ಚೇಂಜ್ ಮಾಡೋರು ಕಡಿಮೆ. ಪಾಪ ಯಾವುದೋ ಬೇರೆ ಬೇರೆ ರೀಸನ್ಗಳಿಗೋಸ್ಕರ ನೋಡ್ತಾರೆ ಅಷ್ಟೇ. ನೋಡ್ತಿದ್ದಾರೆ ಅಂದ ತಕ್ಷಣ ಅದು ತುಂಬ ಒಳ್ಳೇದು ಅಂತ ಯಾವುದನ್ನು ಹೇಳೋಕ್ಕಾಗಲ್ಲ. ನಾನು ಆ ಭ್ರಮೆನಲ್ಲಿದ್ದೆ. ನೋಡ್ತಿದ್ದಾರೆ ಅಂದ ತಕ್ಷಣ ಅದು ಇಷ್ಟಪಟ್ಟಿದ್ದಾರೆ ಅಂತಲ್ಲ. ಈಗ ವ್ಯೂಸ್ ಆಗತ್ತಲ್ಲಪ್ಪ ಯೂಟ್ಯೂಬಲ್ಲಿ, ವ್ಯೂಸ್ ಆದ ತಕ್ಷಣ ಪರ ಇರೋರು ವ್ಯೂಸ್ ಮಾಡ್ತಾರೆ, ನೋಡ್ತಾರೆ, ಕಮೆಂಟ್ ಮಾಡಿದ್ರೆ ಸಾಕು, ವ್ಯೂಸ್ ಆದ್ರೆ ಸಾಕು, ಆಟೋಮೆಟಿಕ್ ಪುಷ್ ಆಗುತ್ತೆ ಹೋಗುತ್ತೆ. ಅವ್ರು ನೋಡೋ ರೀಸನ್ ಬೇರೆ ಇರುತ್ತೆ. ಅದೇನೋ ಒಂದು ಪಾಯಿಂಟ್ಗೋಸ್ಕರ ನೋಡ್ತಾರೆ, ಇದನ್ನೆಲ್ಲ ನೋಡ್ತಾರೆ. ಅದು ಇವರು ಏನೇನು ಅನ್ಕೊಂಡ್ಬಿಡ್ತಾರೆ. ಜನ ನೋಡಿದ ತಕ್ಷಣ ಅದನ್ನ ಒಳ್ಳೇದು ಅಂತ ಅನ್ಕೋಬಾರ್ದು, ಜನ ಒಳ್ಳೇದನ್ನೇ ನೋಡ್ತಾರೆ ಅನ್ಕೋಬಾರ್ದು. ಕೆಟ್ಟದನ್ನ ನೋಡ್ತಿದ್ರು ಕೂಡ ನೀನು ಜವಾಬ್ದಾರಿ ಸ್ಥಾನದಲ್ಲಿ ಚೇಂಜ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡಬೇಕು. ಹೀರೋಗಳು ಕೆಲವು ಜನ ಅಡ್ವರ್ಟೈಸ್ ಕೊಟ್ಬಿಟ್ಟು ಯಾವ್ದಕ್ಕೋ ಆನ್ಲೈನ್ ಗೇಮ್ಗಳಿಗೆ, ಡೇಟಿಂಗ್ ಆ್ಯಪ್ಗಳಿಗೆ, ಯಾವುದೋ ಗುಟ್ಕಾಗಳಿಗೆ ಇವೆಲ್ಲ ಆ್ಯಡ್ ಕೊಟ್ಬಿಟ್ಟು ಅವಾಗ ಹಂಗೆ ಮಾತಾಡ್ತಾವಲ್ಲ. ನಾವೇನು ಮಾಡಲಿ, ಜನ ನೋಡ್ತಿದ್ದಾರೆ, ಆ ಗೌರ್ಮೆಂಟ್ ಬ್ಯಾನ್ ಮಾಡಿಲ್ಲ. ಇಲ್ಲ, ಅದೇನೋ ಸ್ಕಿಲ್ ಗೇಮ್ ಹೆಸರು ಮಾಡ್ತಾರಂತ. ಅದನ್ನ ಅದೇನೋ ಕಾನೂನು ಗಿಮಿಕ್ ಅಂತ ಗೊತ್ತು ತಾನೆ, ಇರ್ತಾವಲ್ಲ, ಅದನ್ನ ಬಳಸ್ಕೊಂಡು ಹಂಗೆ. ಅದು ನಾನು ಹೇಳೋದು, ಇವ್ರುಗಳು ಗೊತ್ತು ತಾನೆ, ಅದರಿಂದ ಜನ ಸೂಸೈಡ್ ಮಾಡ್ಕೊತಾರೆ. ಇದರಲ್ಲೇ ಬಂದಿತ್ತಲ್ಲ, ಗುರುಪ್ರಸಾದ್ ಅಂತವ್ರೆ ಆನ್ಲೈನ್ ಗೇಮಿಂದ ಏನೋ ಅಂತ ನ್ಯೂಸ್ ಬಂತಲ್ಲ. ಹೌದು, ರಮ್ಮಿ ಏನೋ ಆಡ್ತಿದ್ರಂತೆ. ಅಂತ ನಿರ್ದೇಶಕರನ್ನೇ ಬಿಟ್ಟಿಲ್ಲ ಅಂದ್ರೆ ಎಷ್ಟು ಹಳ್ಳಿ ಅಮಾಯಕರುಗಳು. ಒಂದು ಗುರುಪ್ರಸಾದ್ ಅವ್ರು ಎಂತ ಮೇಧಾವಿ ಮನುಷ್ಯ ಅವರು. ಬಾಯಿ ತೆಗೆದ್ರೆ ಪುಸ್ತಕಗಳು ಹೆಸರು ಹೇಳೋರು, ಓದೋರು, ಇಷ್ಟೊತ್ತು ಮಾತಾಡಕ್ಕಾಗತ್ತ ಅವ್ರ ಹತ್ರ, ಎಷ್ಟು ಬುದ್ಧಿವಂತರು. ಅಂಥವ್ರನ್ನೇ ಆನ್ಲೈನ್ ಗೇಮ್ ಅನ್ನೋದೇನೋ ಬಲಿ ಪಡ್ಕೊಳ್ತು ಅಂತ ನ್ಯೂಸ್ ಚಾನಲ್ ಬಂತು, ಅದು ನೋಡಿದ್ವಿ. ಅಂಥವ್ರನ್ನೇ ಬಿಡದೇ ಇರೋಂಥ ಈ ಆನ್ಲೈನ್ ಇದನ್ನ ಇವ್ರುಗಳು ಇನ್ನೂ ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಅಡ್ವರ್ಟೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಇವ್ರೇನು ಹೇಳ್ತಾರೆ, ಸೇಮ್ ಜನ ನೋಡ್ತಾರೆ, ಏನ್ ನಾವೇನ್ ಮಾಡೋದು, ಜನ ಆಡ್ತಾರೆ. ಗೌರ್ಮೆಂಟ್ ಹಂಗಿದ್ರೆ ಬ್ಯಾನ್ ಮಾಡ್ಬೇಕಿತ್ತಲ್ಲ. ಅಯೋಗ್ಯ, ನಿನಗೆ ಜವಾಬ್ದಾರಿ ಇಲ್ವೇನಾ? ನೀನ್ ದುಡ್ಡು ತಗೊಂಡ್ ಮಾಡೋ ನಿನ್ಗೆ ಜವಾಬ್ದಾರಿ. ಹಂಗ ಅನ್ಕೊಂಡು ಎಲ್ಲಾನು ಬ್ಯಾನ್ ಮಾಡ್ಕೊಂಡು ಎಲ್ಲಾನು ಗೌರ್ಮೆಂಟ್ ಮೇಲೆ ಹಾಕ್ಬಿಡೋದು. ಗೌರ್ಮೆಂಟ್ ಮೇಲೆ ಸಿವಿಲ್ ಸೆನ್ಸ್ ಒಂದು. ಮತ್ತೆ ನೀನ್ ಯಾವ ಸ್ಥಾನದಲ್ಲಿ ಇದೆ? ಇವರು ಭಗವದ್ಗೀತೆ ಹೇಳುತ್ತೆ, ಒಬ್ಬ ಲೀಡರ್ ಆದವನು ಏನ್ ಮಾಡ್ತಾನೋ ಅದನ್ನ 10,000 ಜನ ಫಾಲೋ ಮಾಡ್ತಾರೆ ಅಂತ. ಅದು ವಾಸ್ತವ. ಭಗವದ್ಗೀತೆ ಏನು ಹೇಳ್ಬೇಕಾಗಿಲ್ಲ, ನಮ್ಗೆಲ್ರಿಗೂ ಗೊತ್ತಿರೋದು. ಇದು ಹೇಳ್ತಾರಲ್ಲ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಅದು ರಾಜ ಅನ್ನೋದು ಇಲ್ಲಿ ಸೆಲೆಬ್ರಿಟಿ ಅಷ್ಟೇ. ರಾಜ ಅಂದ್ರೆ ಆ ರಾಜನೇ.
ನೀನು ಏನು ದೊಡ್ಡ ಫಿಲಮ್ ಆ್ಯಕ್ಟರ್ ಆದರೆ ನೀನು ಯಾವ್ದಾರು ಒಂದನ್ನು ಮಾಡಿ ಅಂದ ತಕ್ಷಣ ಮಾಡ್ತಾ ಹೋಗೋ. ಹೌದು. ನೀನು ಅದಕ್ಕೆ ನಾನೇನು ಮಾಡಲಿ ಅಂತಂದರೆ ನಿನ್ಗೆ ಜವಾಬ್ದಾರಿ ಇರಬೇಕು ಗುರು. ಗೌರ್ಮೆಂಟ್ಗೆ ಕೆಲಸ ಇರ್ಬೋದು ಬ್ಯಾನ್ ಮಾಡೋದು, ಅಲ್ಲಿ ಗಂಟೆ ಪ್ರಮೋಟ್ ಮಾಡ್ದೇ ಇರು ಮುಚ್ಕೊಂಡು. ಮತ್ತೆ ನೀನು ಅದನ್ನು ಹೇಳು, ನೀನು ಅದಕ್ಕೋಸ್ಕರ ಹೊರಡು ಬ್ಯಾನ್ ಮಾಡಿಸು ಅಂತ ಅಲ್ವಾ? ಯಾವುದಾದ್ರೂ ಅಷ್ಟೇ. ಈಗ ನಾನು ಹಿಂದಿಯವ್ರ ಇಂಟರ್ವ್ಯೂಗಳು ನೋಡ್ಬಿಟ್ಟು ಹೇಳ್ತಾ ಇರೋದು ನಿನಗೆ. ಈ ಬಾಲಿವುಡ್ಡಲ್ಲಿ ಕೆಲವು ಜನ ಹಂಗೆ ಹೇಳಿದ್ರು, ಯಾವುದೋ ಹಿಂದಿನ ಯಾವುದೋ ಭಾಷೆ. ಕೆಲವು ಜನ ಏನಂದ್ರು, ಗೌರ್ಮೆಂಟ್ ಬ್ಯಾನ್ ಮಾಡಲಿ, ಆನ್ಲೈನ್ ಗೇಮ್ ಗುಟ್ಕಾ ಅವೆಲ್ಲ ಇದು ಮಾಡೋದು ನಿಲ್ಲಿಸ್ತೀವಿ ಅಂತ. ಇಲ್ಲ ನಿಮ್ಗೇನರ ಜವಾಬ್ದಾರಿ ಇಲ್ವೇನ್ರ? ಒಳ್ಳೆಯವರು ಭಾಳ ಆಧ್ಯಾತ್ಮ ಮಾತಾಡ್ತೀರಾ, ಒಳ್ಳೆ ಸಾಮಾಜಿಕ ಜವಾಬ್ದಾರಿ ಅಭಿಮಾನಿಗಳು ಅಂತ ಹೇಳ್ತೀರ, ನಿಮ್ಗೊಂದು ಸ್ವಲ್ಪನಾರು ಬೇಡವೇನ್ರ? ದುಡ್ಡು ಇಸ್ಕೊಂಡು ಮಾಡಿಬಿಟ್ಟು ಪ್ರಮೋಷನ್ನ ಗೌರ್ಮೆಂಟ್ ಬ್ಯಾನ್ ಮಾಡೋ ತನಕ ನಾವು ಇರ್ತೀವಿ ಅಂತಂದರೆ ನಿನಗೆ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ನೀನು ದೊಡ್ಡ ಸಿಚುವೇಶನ್ ನೋಡ್ಕೊಂಡು ದುಡ್ಡು ಮಾಡೋ ನನ್ನ ಮಗನೇ ನೀನು ಅಂತ ಅಲ್ಲಿ ಅರ್ಥ ಆಗಲ್ವಾ? ಅಲ್ವಾ? ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಅಡ್ವರ್ಟೈಸ್ ಕೊಡ್ತೀಯ ಅಂದರೆ ಕೆಲವೊಂದಕ್ಕೆ ಆರೋಗ್ಯಕರವಾಗಿರುವಂಥವಕ್ಕೆ ಕೆಲವೊಂದು ಕೊಟ್ಟರೆ ತೊಂದರೆ ಇಲ್ಲ. ಅದರಿಂದ ಜನ ಸಾಯ್ತವ್ರೆ ಅಂತ ಗೊತ್ತಾದಾಗಲೂ ಕೂಡ ರಿಪೀಟ್ ನ್ಯೂಸ್ ಬರ್ತಾಯಿದ್ರು ಕೂಡ ಅದನ್ನ ಮಾಡಿನೂ ನೀನು ನೋಡ್ಕೊಂಡು ಕೂಡ ನೀನು ಮಾಡ್ತಾ ಇದೀಯ ಅಂತ ಅಂದರೆ ನೀನು ಎಂಥ ಅವಕಾಶವಾದಿ, ನೀನು ಎಂಥ ದುಡ್ಡಿಗೆ ದರಿದ್ರ ಅಂತ. ಕೋಟಿಗಟ್ಟಲೆ ಇರುತ್ತೆ. ಆದರೂ ಈ ದರಿದ್ರಗಳು, ಕೆಲವು ಜನ ಹೀರೋಯಿನ್ಗಳು, ಈ ಕೆಲವು ಜನ ಸಿನಿಮಾ ಆರ್ಟಿಸ್ಟ್ಗಳು ಡೇಟಿಂಗ್ ಆ್ಯಪ್ಗೆ ಪ್ರಮೋಷನ್ ಮಾಡ್ತಾರೆ. ನಿಮ್ಗೆ ಒಬ್ರಿಗೆ ಬೇಜಾರಾಗ್ತಿದ್ಯಾ? ನಮ್ಗೆ ಬರ್ತಾವಲ್ಲ ಒಂದೊಂದ್ಸಲ, ಪಾರ್ಟ್ನರ್ ಬೇಕು ಅನ್ನಿಸ್ತಿದ್ಯಾ? ನಿಮ್ಗೆ ಬ್ರೇಕಪ್ ಆಗಿದೆಯಾ? ನಿಮಗೆ ಒಬ್ರು ಮಾತಾಡೋಕ್ಕೆ ಬೇಕು ಅನ್ನಿಸ್ತಿದ್ಯಾ? ಫ್ರೆಂಡ್ಶಿಪ್ ಬೇಕು ಅನ್ನಿಸ್ತಿದ್ಯಾ? ಬೆಸ್ಟ್ ಫ್ರೆಂಡ್ ಬೇಕು ಅನ್ನಿಸ್ತಿದ್ಯಾ ಅಂತ ಬನ್ನಿ, ಇದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇದ್ರಲ್ಲಿ ಮಾತಾಡಿ, ವಿಡಿಯೋ ಕಾಲ್ ಮಾಡಿ, ಹಂಗೆ ಮಾಡಿ, ಮತ್ತೆ ಫ್ರೆಂಡ್ಶಿಪ್ ಮಾಡಿ, ನಿಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಸಿಗ್ತಾನೆ. ಇದು ಹೇಳ್ತಾರಲ್ಲ ಮಾಮ ಕೆಲಸ ಮಾಡೋದು, ಆ ಥರದ್ದು ಹುಡುಗಿರೇ ಮಾಡ್ತಾವ್ರಲ್ಲ ಗುರು. ಹುಡುಗಿ ಹೆಣ್ಮಕ್ಳು ರೇಪ್ ಆದರೆ ಎಷ್ಟು ಹೊಟ್ಟೆ ಉರಿಯುತ್ತೆ, ಹೋರಾಟ ಮಾಡ್ತೀವಿ. ಮತ್ತೆ ಈ ದಾರಿ ತಪ್ಪಿಸೋದು ಹೆಂಗೆ, ಇದು ಒಂಥರ ಕೆಲವು ಜನ ಹೇಳ್ಬಿಡ್ತಾರೆ ಇದರಿಂದ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ, ದುಡ್ಡು ಹಾಳಾಗೋದು, ದುಡ್ಡು ಅವನ ಯಾವ ಬ್ಲಾಕ್ ಮೇಲ್ ಮಾಡ್ಕೊಂಡು. ಮತ್ತೆ ಅವ್ರು ಹನಿ ಟ್ರ್ಯಾಪ್ ಆದರೆ ಯಾರು ಹೊಣೆ? ಹನಿ ಟ್ರ್ಯಾಪ್ ಆದರೆ ಯಾರು ಹೊಣೆ? ಈಗ ನಂಬರ್ ತಗೊಳ್ತಾನೆ, ಎಲ್ಲೊಂದ್ ಕಡೆ ಕರೀತಾನೆ, ಕರ್ಕೊಂಡು ಎಲ್ಲಿಗೆ ಹೋಗ್ತಾನೆ ಅವ್ನಿಗೆ ಏನಾರು ಅಟ್ಯಾಕ್ ಮಾಡಿ ದುಡ್ಡು ಕಿತ್ಕೊಂಡ್ರೆ ಯಾರು ಹೊಣೆ? ದೊಡ್ಡ ದೊಡ್ಡ ಹೀರೋಯಿನ್ಗಳು, ನಮಗೆ ಹೀರೋಯಿನ್ ಅಂದರೆ ಆರ್ಟಿಸ್ಟ್ಗಳು ಈ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾವ್ರೆ. ಅಷ್ಟು ದರಿದ್ರ ಸ್ಥಿತಿ ಬಂದ್ಬಿಟ್ಟಿದೆ ಎಲ್ರಿಗೂ. ಕನ್ನಡದಲ್ಲಿ ಒಬ್ರು ಇದ್ದಾರೆ ಕಂಟೆಂಟ್ ಕ್ರಿಯೇಟರ್, ಕಿತ್ತಡಿ ಕಿರಣ್ ಅಂತ, ನೋಡಿರ್ತೀಯ, ಒಳ್ಳೆ ಮನುಷ್ಯ. ಅವ್ರಿಗೆ ಇದ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಅಂದರೆ ಬೆಟ್ಟಿಂಗ್ ಆ್ಯಪ್ನ ನಿಲ್ಲಿಸ್ಬೇಕು ಅಂತೇಳಿ ಸುಮಾರು ಕಡೆ ಸುತ್ತಾಡಿದ್ದಾರೆ. ಮೊನ್ನೊಂದು ಒಳ್ಳೆ ಕೆಲಸ ಮಾಡ್ದ ಮನುಷ್ಯ. ಏನಂದರೆ ಈ IPL ಬೆಟ್ಟಿಂಗ್ ನಡೀತಾ ಇದೆಯಲ್ಲ, ಅದರಲ್ಲಿ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ ಏನಿದಾರಲ್ಲ ನಮ್ಮ ಕನ್ನಡದಲ್ಲಿ, ಈ ಒಂದಿಷ್ಟು ಜನ ಇದಾರಲ್ಲಪ್ಪ, ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ಅವರೆಲ್ಲ ಸ್ಟೋರಿ ಹಾಕೊಂಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಏನಂತ, ಈ ಥರ ಮ್ಯಾಚು ಇವ್ರ ಥ್ರೂ ಆಡಿದ್ರೆ ನೀವು ಗೆಲ್ಬೋದು, ಹೋದ ವರ್ಷ ಕಳ್ಕೊಂಡಿದ್ದು ನಾವು ಈ ವರ್ಷ ಗೆಲ್ಬೋದು, ಅದು ಕನ್ನಡಿಗರೇ ಬೆಟ್ಟಿಂಗ್ ಆ್ಯಪ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಪ್ರಮೋಷನ್ ಮಾಡ್ತಿದ್ರಂತೆ. ಅದು ಆಟೋಮೆಟಿಕ್ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಗೆ ಹೋಗುತ್ತಂತೆ, ಅಲ್ಲಿ ಪೇ ಮಾಡ್ಬೇಕಂತ ಅಮೌಂಟು, ಅದೇನೋ ಹಂಗಂತೆ. ಅದನ್ನೆಲ್ಲ ಕಿತ್ತಡಿಕಿರೋ ನಾವು ಮನುಷ್ಯ ಅವ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದು ಹೋಗಿ ಕಮಿಷನರ್ ಆಫೀಸ್ಗೆ. ಆಮೇಲೆ ಏನು ಗೊತ್ತಾ, ಆ್ಯಕ್ಚುಲಿ ಈಗ ಇವ್ರುಗಳು ಹೇಳ್ತವೆ, ಅವ್ರು ಕೊಡ್ತಾರೆ, ನಾವು ಪ್ರಮೋಷನ್ ಮಾಡ್ತೀವಿ, ಅದು ಗೌರ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ನಾವೇನು ಮಾಡೋಕ್ಕಾಗತ್ತೆ ಮೇಡಮ್? ನಿಮಗೆ ಪರಿಜ್ಞಾನ ಇಲ್ವಾ? ನಿಮ್ಗೆ ಅಭಿಮಾನಿಗಳಿರುತ್ತೆ, ನಿಮ್ಮ ಕಂಟ್ರೋಲ್ ಇದೆ ತಾನೇ, ಅದು ಮಾಡ್ಬಾರ್ದು ಅಂತ. ಅವ್ರು ಹೆಂಗಾರ ಕೊಟ್ಟೋಗ್ಲಿ, ಬೇರೆಯವ್ರ ಮೇಲೆ ಒಳ್ಳೇದು ಮಾಡಿದಿರೋ ಪರವಾಗಿಲ್ಲ, ಕೆಟ್ಟದ್ದು ಮಾಡಿಬಿಡಿ ಅಂತಾರಲ್ಲ, ಹಂಗೆ ಅದೊಂದು ಇದು ಗುರು, ದಂಧೆ, ಬಿಡುಗು, ನಾಚಿಕೆ ಆಗಲ್ವಾ? ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸ್ತಾರೆ ಗುರು. ಈಗ ಅಲ್ಲಿ ಆ್ಯಪಲ್ಲಿ ಎಷ್ಟು ಜನ ಹುಡುಗಿರು ಮೈ ಮಾರ್ಕೊಳ್ಳೋಕೆ ರೆಡಿ ಇರ್ತಾರೆ, ಗೊತ್ತಲ್ವಾ? ಹೌದು. ವಿಡಿಯೋ ಕಾಲ್, ಆಡಿಯೋ ಕಾಲಲ್ಲಿ ಎಷ್ಟೋ ಆ್ಯಪ್ಗಳು ಬರ್ತಾವಲ್ವಾ, ಅಲ್ಲೆಲ್ಲ ಎಷ್ಟು ಜನನ ಇಟ್ಕೊಂಡು ದಂಧೆ ಮಾಡ್ತಿರ್ತಾರೆ ಇವರು. ನಾವು ನೋಡ್ತೀವಿ ಅಲ್ವ, ಎಷ್ಟೋ ನ್ಯೂಸ್ಗಳನ್ನ ನೋಡ್ತೀವಿ. ಹೆಂಗೆ ಅಲ್ಲೆಲ್ಲ ಆ ದಂಧೆಗೆ ಇವ್ರು ಸಪೋರ್ಟ್ ಮಾಡ್ದಂಗೆ ಲೆಕ್ಕತ್ತಾನೆ. ಹೌದು, ನೋಡ್ರಿ ಅತ್ಯಾಚಾರ ಆಗಬಾರ್ದು. ಹೌದು, ಆಗಬಾರ್ದು ಗುರು. ನೀವು ಅದಕ್ಕೆ ಸ್ವಲ್ಪ 1% ಆದರೂ ನಿಮ್ಮ ಕಡೆಯಿಂದ ಪ್ರಚೋದನೆ ಆಗದೆ ಇರೋದನ್ನ, ತಪ್ಪಿಸಿ ಆಗ್ತಾ ಇರೋದನ್ನ ನಿಮ್ಮ ಕಡೆ ನೀವು ಅಟ್ಲೀಸ್ಟ್ ದುಡ್ಡು ತಗೊಂಡು ಅಂತ ಮಾಡಬೇಡಿ, ಬೇರೆ ಇದನ್ನು ಮಾಡಿ ಅಲ್ವಾ? ಮಾಡ್ಬೋದು. ನೀವು ಕಣ್ಣಿಗೆ ನೋಡಿದ್ರೆ ಸಾಕು ವಾವ್ ಅನ್ಕೊಂಡು ಹೋಗೋ ಥರ ಎಲ್ಲನೂ ಮಾಡ್ತಾ ಇದ್ದಾಗ ಜಾಸ್ತಿ, ಅದಕ್ಕೆ ಪ್ಲ್ಯಾಟ್ಫಾರ್ಮ್ಗಳು ಕೊಟ್ಟಾಗ, ಬನ್ನಿ ನನ್ನ ನಂಬರ್ ತಗೊಳ್ಳಿ, ಇವಳ ನಂಬರ್ ಸಿಗುತ್ತೆ, ಬನ್ನಿ, ಅವಳು ನಿಮ್ಮನ್ನು ಕರಿತಾಳೆ, ಬನ್ನಿ, ನನ್ನ ಆ ದೃಷ್ಟಿಯಿಂದ ನೋಡ್ತಾನೆ ಇವನು, ಈ ದೃಷ್ಟಿಯಿಂದ ನೋಡ್ತಾನೆ ಅವನು, ಮತ್ತು ನನಗೆ ನಾವು ಆ ಥರ ಡ್ರೆಸ್ ಹಾಕಿದ್ರೆ ಎಲ್ಲ ಹಿಂಗೆ ಅಂತಾರೆ ಅಂತ. ಅಲ್ಲಿ ನೋಡಿದ್ರೆ ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಇರ್ತಾಳೆ. ಬನ್ನಿ ಗಾಯ್ಸ್, ಇಲ್ಲೆಲ್ಲ ನಿಮಗೆ ಅಲೋನ್ ಆಗಿದ್ದೀರಾ, ಒಂಟಿಗೆ ಯಾರು ಬೇಕು ಅನಿಸುತ್ತಾ, ಬನ್ನಿ ನನ್ನ ಕಡೆ ಹಿಂಗಿದೆ ಅಂತ ಪ್ರಮೋಟ್ ಮಾಡ್ತವೆ. ಈಗಿನ ಕಾಲದಲ್ಲಿ ಅಷ್ಟು ಕೊರತೆ ಇದೆಯಾ ಗುರು? ಅಂದರೆ ಡೇಟಿಂಗ್ ಆ್ಯಪ್ ಇದು ಮಾಡ್ಕೊಂಡು ಹೋಗೋಷ್ಟು ಅಲ್ವಾ? ಅಲ್ಲ, ಕಾಲಕ್ಕೆ ಏನಾಗುತ್ತೆ ಅದೆಲ್ಲ ಆಗುತ್ತೆ. ಅಲ್ಲ, ಎರಡೂ ಮಾತಾಡ್ತಾರಲ್ಲ, ಅದು ಈಗ ನಾವು ಇರೋದೇ ಹಿಂಗೆ ಅಂತ ಹೇಳ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಇದೊಂದು ದಂಧೆ. ಒಂದು ಹುಡುಗ ಒಂದು ಹುಡುಗಿ ಏನೋ ಒಂದು ಕ್ಲೋಸ್ನೆಸ್ ಆಗಬೇಕಾಗಿರೋದು ಅದು ಪ್ರೀತಿಯಿಂದ. ಹೌದು, ಅದು ಹೆಂಗಾರಾಗಲಿ, ಅದು ಮದುವೆ ಅಂತ ಅದು ಬೇರೆ, ಸೆಕೆಂಡ್ರಿ. ಅಟ್ಲೀಸ್ಟ್ ಅವರಿಬ್ಬರು ಒಪ್ಪಿಗೆ ಅಥವಾ ಒಂದು ಪ್ರೀತಿಯಿಂದ ಆಗಬೇಕು. ಇಲ್ಲಿ ಮೂರನೇವ್ರು ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಹೋಗೋ ಥರ. ಒಂದು ರೆಗಚನ ಅದೇನೇ ಇದು ಆ್ಯಪಲ್ಲಿ.
ಸುಮ್ಮನೆ ಮೇಲ್ನೋಟಕ್ಕೆ ನಿಮಗೆ ಸ್ನೇಹ ಅಂತ ಹೇಳ್ತಾರೆ ಅಷ್ಟೇ, ಅದೆಲ್ಲ ಮುಂದೆ ಅದಕ್ಕೆ ಬಿದ್ದಿರ್ತವೆ. ಸರಿ, ನಾವು ಗೊತ್ತಾಗುತ್ತೆ ನಮಗೆ. ನಾನು ನೋಡಿದ್ದೀನಿ ಕಣ್ಣಾರೆ, ಎಷ್ಟು ರಿವ್ಯೂಸ್ಗಳು ಬರ್ತವೆ ಅದರಿಂದ, ಅದನ್ನೆಲ್ಲ ಕೇಳಿದ್ದೀವಿ. ನಾನು ಹೇಳೋದೇನು ಗೊತ್ತಾ, ಯಾವುದೇ ಗಂಡಾದರೂ ಒಂದು ಯಾವುದೇ ಹೆಣ್ಣನ್ನು ಅತ್ಯಾಚಾರ ಮಾಡಬಾರ್ದು, ಬಲವಂತ ಮಾಡಬಾರ್ದು, ಅದರಲ್ಲಿ ಮುಲಾಜೆ ಇಲ್ಲ. ಅವನಿಗೆ ಇಮ್ಮಿಡಿಯೇಟ್ ಶೂಟ್ ಮಾಡಿ ಬಿಸಾಕಬೇಕು ಅನ್ನೋ ಥರ ಕಾನೂನು ಬರಬೇಕು. ನೇಣಿಗೆ ಹಾಕ್ಲಿ. ಇತ್ತೀಚೆಗೆ ಹುಬ್ಬಳ್ಳಿ ಪ್ರಕರಣ ಆಯಿತು, ಬಾಲಕಿ ಪಾಪ ಆ ಮಗುನ ಆ ದೃಷ್ಟಿಲಿ ನೋಡಿ ಅವನು ಇದು ಮಾಡ್ದ. ಆ ಮಗು ಏನು ಮಾಡಿತ್ತು ಪಾಪ, ಚಿಕ್ಕ ಮಗು. ಅತ್ಯಾಚಾರ ಆಗೋ ಹೆಣ್ಮಕ್ಳೆಲ್ಲ ಏನು ಬರೀ ಕೆಟ್ಟದಾಗೆ ಬಟ್ಟೆ ಹಾಕತ್ತಾರೆ, ಅವರೇ ಆ ಥರ ಮಾಡಿರ್ತಾರೆ ಅಂತಿಲ್ಲ. ಕೆಲ ಜನ ಹೇಳ್ತಾರಲ್ಲ ಅತ್ಯಾಚಾರ ಆಗೋದಕ್ಕೆ ಈ ಥರ ಕಾರಣ ಆ ಥರ ಕಾರಣ ಅಂತ, ಅದೆಲ್ಲ ವಿಮರ್ಶೆ ಮಾಡೋಕ್ಕೆ ಹೋಗ್ಬಾರ್ದು. ಸರಿ, ಬೇಡ, ಯಾರ ಮೇಲೂ ಕೂಡ ಅತ್ಯಾಚಾರ ಆಗಬಾರ್ದು. ಅದು ಅತ್ಯಾಚಾರನೂ ಆಗಬಾರ್ದು, ಅನ್ಯಾಯಗಳ ಲೈಂಗಿಕ ದೌರ್ಜನ್ಯ ಆಗಬಾರ್ದು. ಅದು ಯಾವ ಸಣ್ಣ ಕಾಮನ್ ಸೆನ್ಸ್ ಇರೋನಿಗೂ ಕೂಡ ಅದು ಗೊತ್ತಿರೋದು. ಅದನ್ನೇನು ಬಾಯ್ಬಿಟ್ಟು ನಾನು ಹೇಳಬೇಕಾಗಿಲ್ಲ. ನಾನು ಅದ್ರ ವಿಭಿನ್ನವಾಗಿ ಬೇರೆ ವಿಷಯಗಳು ಹೇಳ್ತೀನಿ. ನಮ್ಮ ದೇಶದಲ್ಲಿ ಏನು ಎಡವಟ್ಟಾಗಿದೆ ಅಂದರೆ, ಅವಳು ಅರೆ ಬೆತ್ತಲೆನಲ್ಲಿ ಬರಲಿ, ಆದರೆ ನೀನು ಪ್ರಾಮಾಣಿಕವಾಗಿರು, ನೀನು ಮಾತ್ರ ಏನು ನೋಡ್ಬೇಡ ಅಂತ. ಏನು ಋಷಿಮುನಿಗಳ ಕಾಲನ ಇದು ಅಲ್ವಾ? ಇದೇನು ಋಷಿಮುನಿಗಳ ಕಾಲನಾ? ಅಂಥ ಋಷಿಮುನಿಗಳಿಗೇನೆ ರಂಬೆ ಊರ್ವಶಿ ಬಂದು ಡಿಸ್ಟರ್ಬ್ ಮಾಡ್ಕೊಂಡು ಅವರೇ ತಗೊಂಡು ಹೋಯ್ತಿದ್ರು ಅವ್ರನ್ನ, ಅಂಥ ಕಥೆಗಳಿದ್ದಾವೆ ಅಲ್ವಾ? ಇಲ್ಲಿ ನೀವು ವ್ಯವಸ್ಥೆಗಳನ್ನು ರೋಡಲ್ಲಿ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಬಟ್ಟೆ ಹಾಕೋಬೋದಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ಬೇಕಾದ್ರೂ ಪ್ರಮೋಷನ್ ಮಾಡ್ಬೋದಂತೆ, ಹೆಂಗೆ ಬೇಕಾದ್ರೂ ಓಡಾಡ್ಬೋದಂತೆ. ಈ ಹುಡುಗರುಗಳು ಮಾತ್ರ ಅವಳನ್ನು ಕಾಮದೃಷ್ಟಿಯಿಂದ ನೋಡದೆ ತಂಗಿ ಅನ್ಕೋ ಕೂತ್ಕೋಬೇಕಂತೆ. ಅದು ಯಾವ ಸೀಮೆ, ಅದು ಹೆಂಗಾಗುತ್ತದು? ಸೈನ್ಸ್, ಅದು ಬಾಡಿ ಅರ್ಥ ಮಾಡ್ಕೋಬೇಕು. ಸ್ಪಿರಿಚುವಲ್ ಎಜುಕೇಷನ್ ಜಾಸ್ತಿ ಮಾಡಿಲ್ಲ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಕ್ಷಣಿಕ, ಇದೆಲ್ಲ ಒಳ್ಳೇದಲ್ಲ, ಇದು ನಮ್ಮನ್ನು ಹಾಳು ಮಾಡುತ್ತೆ ಒಂದಲ್ಲ ಒಂದಿನ, ಇದು ಒಳ್ಳೇದಲ್ಲ, ಇದಕ್ಕಿಂತ ವಿಭಿನ್ನವಾದ ಶಾಶ್ವತವಾದದ್ದ ಆನಂದವಾದಂಥ ಬದುಕು ಬೇರೆ ಇದೆ ಅಂತ ಅರ್ಥ ಮಾಡಿಸೋಂಥ ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿಲ್ಲ. ಅಂಥ ಗುರುಗಳು ಇಲ್ಲ. ಇರೋ ಲೋಫರ್ ಗುರುಗಳು ಕೆಲವು ಜನ ಅವರೇ ಹಂಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿಕೊಂಡು ಬೇಲ್ ತಗೊಂಡು ಕೂತ್ಕೊಂಡು ಆಡ್ಕೊಂಡು ಕೂತಿದ್ದಾರೆ ಈ ದೇಶದಾದ್ಯಂತ. ಕೆಲವು ಜನ ಒಳ್ಳೆ ಗುರುಗಳಿಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲ, ಒಳ್ಳೆ ಪೊಲಿಟಿಕಲ್ ಲೀಡರ್ ಇಲ್ಲ, ಒಳ್ಳೆ ಗೌರ್ಮೆಂಟ್ ಇಲ್ಲ. ಕಣ್ಣಿಗೆ ಬೇಕಾಗಿರೋದು ಒಳ್ಳೇದು ಸಿಗ್ತಾ ಇಲ್ಲ, ಎಲ್ಲ ಕೆಟ್ಟದ್ದೇ ಸಿಗ್ತಿದೆ. ಆದರೆ ಹುಡುಗರುಗಳು ಮಾತ್ರ ಇವಳನ್ನ ಕಾಮದೃಷ್ಟಿಯಲ್ಲಿ ನೋಡದೆ ಇವಳನ್ನ ಒಂಥರ ಅಮ್ಮ ತಂಗಿ, ಅದು ಹೆಂಗಾಗುತ್ತದು? ಸೈನ್ಸ್, ಅದು ಎಷ್ಟೇ ಆದರೂ ಸೈನ್ಸು, ಲಾಜಿಕ್ ಇರುತ್ತೆ ಅದರಲ್ಲಿ. ನಾನು ಹೇಳೋದು ಬಿಡಿ, ಸೆಕ್ಸ್ ಮಾಡೋದು ತಪ್ಪಲ್ಲ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಸೆಕ್ಸ್ ಮಾಡೋದು ತಪ್ಪಲ್ಲ ಅಂತ ಅರ್ಥ ಮಾಡಿಸಿ, ಬಲವಂತವಾಗಿ ಸೆಕ್ಸ್ ಮಾಡಬೇಡ ಅಂತ ಅಷ್ಟೇ ಹೇಳಬೇಕು, ಅದನ್ನು ಹೈಲೈಟ್ ಮಾಡಿಸಿ. ನೀವೇನು ಮಾಡ್ತೀರಾ ಮನೆಗಳಲ್ಲಿ, ಅವಳನ್ನು ಮುಟ್ಟಬಾರ್ದು, ಮಾತಾಡಿಸ್ಬಾರ್ದು, ಮದುವೆ ಆದಮೇಲೆ ಮಾಡಬೇಕೆಲ್ಲ, ಹಿಂಗೆಲ್ಲ ಈ ಕಲ್ಚರ್ ಹೇರ್ಕೊಬತ್ತಿದ್ರೆ ಅದಕ್ಕೆ ಗುಟ್ಟಲ್ಲಿ ಮಾಡೋಕೆ ಹೋಗ್ತಾವೆ. ಅವ್ರುಗಳು ಏನು ಭಾವನೆ ಬರ್ತಿದೆ ಅಂತ ಮುಕ್ತವಾಗಿ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ತಪ್ಪು ಅನ್ನೋದಿರುತ್ತೆ. ತಪ್ಪಲ್ಲ ಗುರು, ನಮ್ಮ ಧರ್ಮ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ಫ್ರೀಡಮ್ ಇರಬೇಕು ಕಲ್ಚರಲ್ಲಿ. ಸೆಕ್ಸನ್ನು ತಪ್ಪು ಅಂತ ಮಾಡಿನೇ ಅತ್ಯಾಚಾರಗಳು ಜಾಸ್ತಿ ಆಗ್ತಿರೋದಲ್ಲಿ. ಕಾಮನ್ ಅಂತ ಬಿಡ್ಬೇಕು, ಅದನ್ನ ಯಾವುದೋ ಕ್ಯೂರಿಯಾಸಿಟಿ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡ. ಅದು ಮುಂದೆ ಸಿಗುತ್ತೆ, ಮೊದಲು ಇದನ್ನು ಮಾಡೋ ಅನ್ನೋ ಥರದ್ದು ಹಂಗೆ ಹೋಗ್ಬೇಕೆ ಹೊರತು ತಪ್ಪು ವಾತಾವರಣ ಹಂಗೆ ಮಾಡ್ಬಿಟ್ಟು ಅವ್ನು ಇಟ್ಕೊಂಡಿದ್ದಾನಂತೆ, ಅವಳು ಇಟ್ಕೊಂಡಿದ್ದಂತೆ, ಅವ್ಳಿಗೆ ಐ ಲವ್ ಯು ಅಂದ್ಲಂತೆ, ಅವ್ನು ಕರೆದಂತೆ, ಅವಳು ಈ ದುಡ್ಡುಗೋಸ್ಕರ ಹೋದ್ಲಂತೆ, ಹೆಂಗ ಮಾಡ್ಕೊಂಡು ಸಾಯಲಿ ಬಿಡ್ರು ಗುರು. ನಮ್ಮಲ್ಲಿ ಅದೇ ಇತ್ತಲ್ಲ ವರ್ಣಾಶ್ರಮ, ಸ್ಟೆಪ್ ಬೈ ಸ್ಟೆಪ್ಪು. ತಪ್ಪು ಅಂತ ಯಾಕೆ ಹೇಳ್ತೀರಿ ನೀವು? ಫಸ್ಟ್ ಆಫ್ ಆಲು ಎಲ್ಲರೂ ರಾಮ ಅಂತ ಯಾಕೆ ಅನ್ಕೋತೀರಾ? ದಶರಥ, ಅವ್ರ ಅಪ್ಪ ದಶರಥನೂ ಆಗಲಿ ಬಿಡಿ, ಎಲ್ಲರೂ ರಾಮ ಸೀತೆ ಥರನೇ ಯಾಕೆ ಇರಬೇಕು? ದಶರಥನ ಥರನೂ ಇರ್ಬೋದಲ್ವಾ, ಕೃಷ್ಣನ ಥರನೂ ಇರ್ಬೋದಲ್ವಾ. ಕೃಷ್ಣ ಹಂಗಂತ ಮಲ್ಟಿಪಲ್ ಇದಾಗಿದೆ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಒಟ್ಟಾರೆ ನೋಡೋಕೆ ಬಣ್ಣವಾಗಿದೆ ಬದುಕು, ಹಂಗಿರಲಿ. ಅದು ಇವ್ರು ಏನು ಮಾಡ್ತಾರೆ ಅಂದರೆ, ನಮ್ಮವ್ರು ಹೆಂಗೆ ವ್ಯವಸ್ಥೆ ಹಾಳು ಮಾಡಿದ್ದಾರೆ ಅಂದರೆ, ಆ ಸಿಸ್ಟಮೇ ಸರಿ ಇಲ್ಲ. ಫಸ್ಟ್ ಆಫ್ ಆಲು ವ್ಯವಸ್ಥೆ ಸರಿ ಇಲ್ಲ, ಕಾನೂನುಗಳು ಸರಿ ಇಲ್ಲ, ಒಬ್ರಿಗೊಂಥರ ಕಾನೂನುಗಳು. ಹಂಗಿರುವಾಗ ನೀವು ರೇಪ್ ಆಗಬಾರ್ದು, ಈ ತಪ್ಪುಗಳಾಗಬಾರ್ದು ಅಂತೀರ, ಕರೆಕ್ಟು. ಆದರೆ ತಪ್ಪುಗಳಾಗೋದು ಯಾಕೆ ಅಂತ ಸ್ಟಡಿ ಮಾಡ್ಬಿಟ್ಟು ಅದಕ್ಕೊಂದು ಅಡ್ರೆಸ್ ಮಾಡೋದು ಯಾವನೂ ಇಲ್ಲ. ಬರೀ ರೋಡ್ ಹಾಕ್ತಾನೆ, ನೀರು ಕೊಡ್ತಾನೆ, ಅದು 24 hours ಕೊಡೋಲ್ಲ, ಕರೆಂಟು ನೆಟ್ಟಿಗೆ ಕೊಡೋಲ್ಲ, ಅದು ಇದು ಫ್ರೀ ಕೊಟ್ಬಿಡ್ತು ಏನೋ ಮಾಡ್ತೀವಿ ಅಂತಾನೆ. ಅವನು ಕೇಳೋಕ್ಕೆ ಇವನು ವಿರೋಧ ಪಕ್ಷನ ಇವನು ನೆಟ್ಟಿಗಿರಲ್ಲ, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ. ಒಟ್ಟಿನಲ್ಲಿ ಅದನ್ನು ಯೋಚನೆ ಮಾಡೋಕ್ಕೆ ಇಲ್ಲ. ಇನ್ನು ಈ ಒಂದು ಸೈಕಾಲಜಿಕಲಿ ಮನಸ್ಸುಗಳನ್ನು ತಿಳಿ ಮಾಡಿಸಿ ಅವ್ರುಗಳನ್ನ ಒಳ್ಳೆ ದಾರಿಗೆ ತೊಗೊಂಡು ಹೋಗುವಂಥ ಕೆಲಸಗಳನ್ನ ಗೌರ್ಮೆಂಟು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಜನಗಳು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಈ ಸೆಲೆಬ್ರಿಟಿಗಳು ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅದರಿಂದ ಇದು ನಡೀತಾನೆ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸತ್ಯ ಅದು. ಈಗ ನೀನು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಯೋಗ ಮಾಸ್ಟರ್ ಅಲ್ವಾ, ಈಗ ಯೋಗ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಹೇಳ ಸದ್ಯದ ಇದರಲ್ಲಿ? ಸ್ಪಿರಿಚುವಲ್ ಎಜುಕೇಷನ್ನು ಬೇಕು ಅಂತ ಅದೇ ಯೋಗ.
ಯೋಗ ಅಂದ್ರೇನು, ನಮ್ಮನ್ನು ನಾವು ಅರ್ಥಕೊಳ್ಳೋದು, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಮೂರನ್ನು ಜೋಡಿಸುವಂಥ ಪ್ರಕ್ರಿಯೆ. ಈಗ ಅದು ಅಷ್ಟು ಸ್ವಾತಂತ್ರ್ಯ, ನಾವು ಸ್ವತಂತ್ರವಾಗಿ ಬದುಕ್ಬೋದು, ಆನಂದವಾಗಿ ಸದಾಕಾಲ ಆನಂದವಾಗಿ ಬದುಕೋದಕ್ಕೆ ಯೋಗ. ಆರೋಗ್ಯನೂ ಸಿಗುತ್ತೆ, ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ ನಮ್ಗೆ ಸಿದ್ಧಿಸ್ಕೋಬೇಕು ಅಂದರೆ ಯೋಗ ಪ್ರಾಕ್ಟೀಸ್, ಯೋಗಾಭ್ಯಾಸ ಮಾಡಬೇಕು. ಯೋಗ ಅಂದರೆ ಬರೀ ಯೋಗ ಅಲ್ಲ, ಅದು ಅಂದರೆ ಯೋಗ ಅಂದರೆ ಬರೀ ಎಕ್ಸಸೈಸು ಆಸನಗಳು ಅಂತ ಅಲ್ಲ, ಗೊತ್ತಿರುತ್ತೆ ಎಲ್ರಿಗೂ. ಅದೇನಂದರೆ ಅದೊಂದು ಬದುಕು. ನಾವು ಹೆಂಗೆ ಪ್ರತಿಯೊಬ್ಬನೂ ಯೋಗಿನೇ, ಯೋಗ ಅಳವಡಿಸ್ಕೊಳ್ಬೇಕು. ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ತನಗೆ ಬೇಕಿರುವ ಎಲ್ಲವನ್ನೂ ಯೋಗದ ಮೂಲಕ ಸಿದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಯೋಗ ಟೀಚರ್ ಆಗಿದ್ರೂ ನನಗೊಂದು ಲಿಮಿಟೇಷನ್ ಇದೆ, ತುಂಬ ಲಿಮಿಟೇಷನ್ ಇರುತ್ತೆ. ನಾನು ಅದನ್ನು ಸಿದ್ಧಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಲ್ಲ, ಅದು ತುಂಬ ಕಷ್ಟ. ಅದು ನಾವು ಮಾಡೋ ತಪ್ಪುಗಳು ಕಡಿಮೆ ಆಗ್ತವೆ, ನಮ್ಮ ಮನಸ್ಸು, ನಮ್ಮ ಮನಸ್ಸಿನ ಜೊತೆ ನಾವು ಜಾಸ್ತಿ ಮಾತಾಡ್ತೀವಿ. ಮನಸ್ಸಿಗೆ ಸಂಬಂಧಿಸದೇ ಇರುವಂಥ ಯೋಗಗಳು ಯಾವುದು, ಯೋಗಾಸನ ಅಂತ ಯಾವುದೂ ಇಲ್ಲ. ಅಂದರೆ ಎಲ್ಲದಕ್ಕೂ ಮನಸ್ಸಿನ ಜೊತೆನೇ. ಇಲ್ಲ ಯೋಗ ಮಾಡ್ತಾನೆ ಅಂತ ಅಂದರೆ ಫುಲ್ ಬಾಡಿ ಬೆಂಡಿಂಗ್ ಸಾಕದಾಗಿ ಮಾಡ್ತಾನೆ ಅಂದ ತಕ್ಷಣ ಅದು ಯೋಗ ಅಲ್ವೇ ಅಲ್ಲ. ಅದು ಯಾರೋ ಜಿಮ್ನಾಸ್ಟಿಕ್ಕೂ ಮಾಡ್ತಾನೆ, ಜಿಮ್ಮು ಅಲ್ಲಿ ಜಿಮ್ನಾಸ್ಟಿಕ್, ಸರ್ಕಸ್ ಅವರು ಅವರೆಲ್ಲ ಮಾಡ್ತಾನೆ ಬಾಡಿ ಬೆಂಡಿಂಗ್ ಮಾಡ್ತಾರೆ, ಫುಲ್ ಮೂಳೆ ಹಿಂಗಿಟ್ಕೊಂಡು ಹಂಗಿಟ್ಕೊಂಡು. ಅದಲ್ಲ, ಅದು ಯೋಗ ಅಂದ್ರೇ ಈಗ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ, ಸದಾಕಾಲ ಆನಂದವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ದೇಹದ ಮೂಲಕ ಪ್ರಯತ್ನ ಮಾಡುವಂಥದ್ದು, ದೇಹದ ಮೂಲಕ ಮಾಡುವಂಥದ್ದು ಆಸನ. ಆಮೇಲೆ ಮೂಗಿನ ಉಸಿರಾಟದ ಮೂಲಕ ಪ್ರಯತ್ನ ಮಾಡುವಂಥದ್ದು ಅದು ಪ್ರಾಣಾಯಾಮ. ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಇದೆ, ಧ್ಯಾನ, ಮತ್ತು ಅನೇಕ ಇದೆ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ಇನ್ನೊಂದು, ಈಗ ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ, ಜಿಮ್ ಕಲ್ಚರ್ ಇದೆ ಅಂದರೆ ಬಾಡಿ ಬೆಳೆಸ್ಕೋಬೇಕು ಅಂತ. ಬಟ್ ಯೋಗ ಜಿಮ್ಗೂ ಇದಕ್ಕೂ ಭಾಳ ವ್ಯತ್ಯಾಸ. ಜಿಮ್ನಲ್ಲಿ ನಿಮಗೆ ಒಂದು ಲೆವೆಲ್ ಇದು ಕೊಡುತ್ತೆ, ಬಾಡಿ ಮಸಲ್ ಗೇನ್ ಕೊಡುತ್ತೆ, ವೆಯ್ಟ್ ಲಾಸು ಕೂಡ ಕೆಲವೊಂದು ಸಲ ಆಗುತ್ತೆ. ಬಟ್ ಯೋಗ ಹಂಗಲ್ಲ, ಯೋಗ ನಿನಗೆ ಇಮ್ಮಿಡಿಯೇಟ್ ಕೊಡಲ್ಲ, ಸುಮಾರು ಪರ್ಮನೆಂಟಾಗಿ ಕೊಡುತ್ತೆ. ಈಗ ಜಿಮ್ಗೆ ಹೋಗ್ತೆ ಅನ್ಕೋ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾರೆ ಸಿಕ್ಕಾಪಟ್ಟೆ. ವರ್ಕೌಟ್ ಮಾಡಿ ಆಚೆ ಕಡೆ ಬರ್ಬೇಕಾದ್ರೆ ಮೆಂಟಲಿ ಸ್ಟ್ರೆಸ್ ಇರುತ್ತೆ. ಹೌದು, ಹಿಂಗಾಗಿರುತ್ತೆ ಮೆಂಟಲ್ ಸ್ಟ್ರೆಸ್. ಯೋಗ ಮಾಡೋರು ನೋಡಿ ಅಬ್ಸರ್ವ್, ಮ್ಯಾಕ್ಸಿಮಮ್ ಜನ ಅಂದರೆ ಅವ್ರ ಮನಸ್ಸಲ್ಲಿ ಹೆಂಗಿರ್ತಾರೋ, ಬಟ್ ಇಲ್ಲಿ ಒಂಥರ ಸ್ಟಿಫ್ ಆಗಿ ಕಾಣಿಸ್ತಾ ಇರ್ತಾರೆ. ಮತ್ತೆ ಇವರು ಹಿಂಗೆ ಇರ್ತಾರೆ. ಯೋಗ ಮಾಡೋರು, ಇದು ಜಿಮ್ ಮಾಡೋರು, ಯೋಗ ಮಾಡೋರು ಒಂಥರ ಆರಾಮದಾಯಕ. ಅಂದರೆ ಇವನು ಫಸ್ಟ್ ಯೋಗದಲ್ಲಿ ಬಾಡಿ ಸ್ಟ್ರೆಚಿಂಗ್ ಎಲ್ಲ ಮಾಡ್ತಾರೆ, ಆಸನಗಳು ಮಾಡ್ತಾರೆ, ಆಮೇಲೆ ಪ್ರಾಣಾಯಾಮ ಮಾಡ್ತಾರಲ್ಲ, ಮನಸ್ಸು ಶಾಂತಿ ಆಗುತ್ತೆ. ಶಾಂತಿ, ದೇಹವನ್ನು ಗಟ್ಟಿಗೊಳಿಸಿ ಸ್ಟಿಫ್ ಮಾಡ್ತೀಯ, ಫಿಟ್ ಆಗಿರೋಕ್ಕೆ ಆ ಥರ. ಜಿಮ್ಮಲ್ಲಿ, ಯೋಗದಲ್ಲಿ ಫ್ರೀ ಆಗಿರುತ್ತೆ, ಸ್ಟ್ರೆಚ್ ಮಾಡ್ತೀಯ, ಸ್ಟ್ರೆಚ್ ಇಲ್ಲಿ ಒಂಥರ ಸಪ್ರೆಸ್ ಮಾಡ್ತೀಯ, ಇಲ್ಲಿ ಸಪ್ರೆಸ್. ಯೋಗದಲ್ಲಿ ಹಂಗಲ್ಲ, ಸ್ಟ್ರೆಚ್ ಮಾಡ್ತೀಯ. ಜಿಮ್ಮಲ್ಲಿ ಮಾಡುವಂಥವು ಕೆಲವೊಂದು ಪಾರ್ಟ್ಸ್ಗಳು ಮಾತ್ರ ಇದಾಗ್ತವೆ, ಎಕ್ಸಸೈಸಸ್ಸು. ನಿನಗೆ ಯೋಗದ ಮಾಡಿದಾಗ ನಿನಗೊಂದು ಸಣ್ಣ ಒಳಗಡೆ ನರಮಂಡಲಗಳಿಗೆಲ್ಲ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ಪ್ರಾಣಾಯಾಮ ಮಾಡಿದಾಗ ಒಂದು ಸಣ್ಣ ಯೋಗಾಸನಗಳು, ನಿನಗೆ ಬೆವರು ಬರಲೇಬೇಕು ಅಂತೇನಿಲ್ಲ. ಯೋಗಾಸನ ಇದರಿಂದ ಏನು ಉಪಯೋಗಪ್ಪ, ಇಷ್ಟು ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಅನಿಸೋಷ್ಟು ಮಟ್ಟಕ್ಕೆ ಇರ್ತವೆ, ಸರಳವಾಗಿರ್ತವೆ, ಆದರೆ ಅದು ಬಹಳ ಇಂಪ್ಯಾಕ್ಟ್ ಮಾಡ್ತವೆ ನಮಗೆ. ಜಿಮ್ ಅನ್ನೋದು ಕೆಲವೊಂದು ಸಲ ಅಪಾಯಕಾರಿ, ತುಂಬ ಅಪಾಯಕಾರಿಯಾಗಿರುತ್ತೆ. ಕೆಲವೊಂದು ಸಲ ನೋಡ್ಕೊಂಡು ಮಾಡಬೇಕು, ಲಿಮಿಟ್ ಆಗಿರ್ಬೇಕು. ಜಿಮ್ ಮಾಡಿಕೊಂಡು ಯೋಗ ಮಾಡ್ಬೋದು, ಬರೀ ಜಿಮ್ನೇ ಮಾಡಿದ್ರೆ ಅದು ಒಳ್ಳೇದಲ್ಲ. ಯಾವಾಗಲೂ ಮಾಡ್ಕೊಂಡು, ಅಂದರೆ ಒಂದು ಹಂತಕ್ಕೆ ಏನಾದ್ರು ಒಂದು ಪರ್ಪಸ್ ಮಾಡಿದ್ರೆ ಒಂದಷ್ಟು ತಿಂಗಳು ಓಕೆ. ಲೈಫ್ ಲಾಂಗ್ ಜಿಮ್ಮೇ ಮಾಡ್ತೀನಿ ಅಂತಂದರೆ ಅದೇನಾಗುತ್ತೆ, ನೀನು ಬೇರೆ ಲೈಫನ್ನ ಕಳ್ಕೊಂಡಿರ್ತೀಯ ಅಂತ. ಯೋಗ ಮಾಡೋದ್ರಿಂದ ಬೇರೆ ಲೈಫ್ ಕಳ್ಕೊಳ್ಳಲ್ಲ. ಜಿಮ್ ಮಾಡೋದ್ರಿಂದ ಮೆಂಟಲಿ ಸ್ಟ್ರೆಸ್ನ ನೀನು ರಿಮೂವ್ ಮಾಡ್ಕೊತೀಯ ಅನ್ನೋದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮೆಂಟಲಿ ಸ್ಟ್ರೆಸ್ ಆಗ್ಬೋದು, ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಬೇಕಲ್ಲ, ರಫ್ನೆಸ್ ಬಂದ್ಬಿಡುತ್ತೆ. 10 ವರ್ಷ ಯೋಗ ಮಾಡು, 10 ವರ್ಷ ಜಿಮ್ ಮಾಡು, ಬಹಳ ವ್ಯತ್ಯಾಸ ಇರುತ್ತೆ. ನೀನು ಎಲ್ಲ ಆ್ಯಕ್ಟಿವಿಟೀಸ್ಗೆ ನೀಡುವಂಥ ಕ್ರಿಯೆಗಳು, ಪ್ರತಿಕ್ರಿಯೆಗಳಲ್ಲಿ ಭಾಳ ವ್ಯತ್ಯಾಸ ಬರುತ್ತೆ ಯೋಗ ಸ್ಟಾರ್ಟ್ ಮಾಡಿದ್ರೆ, ಯೋಗ ಅಳವಡಿಸ್ಕೊಂಡ್ರೆ. ಎಲ್ಲದರಲ್ಲೂ ಮೆಂಟಲಿ. ಆಮೇಲೆ ಇನ್ನೊಂದೇನೋ ಬದುಕಿದೆ ಅಂದರೆ ಎಲ್ಲನೂ ಪ್ರೀತಿಸೋಕೆ ಶುರು ಮಾಡ್ತೀವಿ ನಾವು. ನಾನು ಬೇರೆ ಅಲ್ಲ, ಬೇರೆ ಜೀವಿಗಳು ಬೇರೆ ಅಲ್ಲ ಅನ್ನೋ ಥರದ ಭಾವನೆಗಳು ಬರುತ್ತೆ. ಅದೊಂಥರ ಸ್ಪಿರಿಚುವಲ್ ಗ್ರೋತ್ಗೂ ಒಳ್ಳೇದಾಗುತ್ತೆ, ಮೆಂಟಲ್ ಗ್ರೋತ್ಗೂ ಒಳ್ಳೇದಾಗುತ್ತೆ, ಹೆಲ್ತಿಗೆ. ಫಿಸಿಕಲ್ ಹೆಲ್ತ್ ಕೂಡ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸೊ ಮೂರಕ್ಕೂ ಉಪಯೋಗ. ಅದು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಅಲ್ವಾ, ಯಾರೂ ಬಿಡಬಾರ್ದು. ಜಗ್ಗೇಶಣ್ಣ ಯೋಗ ಟೀಚರ್ ಅಂತ ಗೊತ್ತಾದ ತಕ್ಷಣ ಕೋಮಲ್ ಅವ್ರಿಗೆ ಯೋಗ ಕ್ಲಾಸಸ್ ತಗೋ ಅಂತ ಹೇಳಿದ್ರು. ಹೌದು, ಹೇಳ್ಕೊಡ್ತಾ ಬರ್ತಾ ಇದ್ದಲ್ಲ ಹೇಳ್ಕೊಡಕ್ಕೆ, ತಗೋ ಅಂತ ಹೇಳಿದ್ರು. ಒಂದು ವರ್ಷ ತಗೊಂಡೆ. ಈಗ ನಾನು ಇನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ದೂರ ಅನ್ನೋ ಕಾರಣಕ್ಕೆ
ಈಗ ಮಾಡ್ತಿಲ್ಲ ಅವ್ರಿಗೆ. ಯೋಗ ಈಗ ಫಾರಿನರ್ಸ್ಗೆಲ್ಲ ಕ್ಲಾಸಸ್ ತಗೋತೀನಿ, ಅವಾಗ ಕರೆಸ್ತಾರೆ ಇಲ್ಲಿ ಸಂಸ್ಥೆಗಳು, ಯೋಗ ಕ್ಲಾಸಸ್ ತಗೊಳ್ಳಿ ಅಂತ ವರ್ಕ್ಶಾಪ್. ನಾನು ಕ್ಲಾಸ್ ತಗೋತೀನಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಸ್ಥಳದಲ್ಲಿ ರೆಗ್ಯುಲರಾಗಿ ಯೋಗ ಕ್ಲಾಸಸ್ ನಡೆಸ್ತೀನಿ ನಾನು, ಮತ್ತು ಬೇರೆ ಟೀಚರ್ಸ್ಗಳಿದ್ದಾರೆ. ನಡೀತಾ ಇದೆ ಒಟ್ಟಿನಲ್ಲಿ ಯೋಗ. ಈ ಸಿನಿಮಾ, ಸೀರಿಯಲ್, ಆ್ಯಕ್ಟಿಂಗು, ಈ ಡ್ರಾಮಾಗಳು, ರಂಗಭೂಮಿ ನಾಟಕಗಳು, ಮತ್ತು ಈ ಆ್ಯಕ್ಟಿಂಗ್ ಕ್ಲಾಸಸ್ ತಗೊಳ್ಳೋದು, ಇದೆಲ್ಲ ಒಟ್ಟಿಗೆ ನಡೀತಾ ಇದೆ. ಒಟ್ಟಲ್ಲಿ ಜೀವನ ಬದುಕು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಿದೆ. ಆನಂದ ಮೊದಲು ಇಲ್ಲಿ ಆನಂದ ಅಲ್ವಾ. ಇದು ಕೆಲವೊಂದು ಉದ್ದೇಶಗಳಿದ್ದಾವೆ ಜೀವನದಲ್ಲಿ. ಈ ಮುಂದೆ ಏನು ಮಾಡಬೇಕು ಅಂತಿದ್ದೀವಲ್ವ, ಅವುಗಳು ಇನ್ನೂ ಸ್ವಲ್ಪ ಈಡೇರಿಸ್ಕೊಳ್ಳೋದಿದೆ. ಅಂದರೆ ಮಾಡುವಂಥ ಕೆಲಸಗಳು ಸಾಕಷ್ಟಿದೆ, ಜವಾಬ್ದಾರಿಯುತ ಕೆಲಸಗಳು. ಈಗ ಹೇಳಿದ್ವಲ್ಲ ನೀವು, ಯುವ ಚಿಂತಕ ಮತ್ತು ಈ ಸಮಾಜದ ಕೆಲಸಗಳು ಅಂತ ಒಂದೊಂದು ಕ್ಷೇತ್ರಗಳು, ರಾಜಕೀಯ, ಎಜುಕೇಷನ್ನು, ಮತ್ತು ವೈದ್ಯಕೀಯ, ರೈತರು, ಕನ್ನಡ ಭಾಷೆ, ಭಾರತ, ಹಿಂದೂ ಧರ್ಮ, ಅಲ್ಲೆಲ್ಲಿ ಏನೇನು ಆಗ್ತಿದೆ, ಏನೇನು ಅನ್ಯಾಯ ಆಗ್ತಿದೆ, ಏನೇನು ಒಳ್ಳೆಯದು, ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದು, ಯಾವುದು ಹೆಂಗಿರಬೇಕು ಅನ್ನೋದಕ್ಕೆ ನನ್ನದೇ ಆದಂಥ ಕೆಲವೊಂದು ದೃಷ್ಟಿಕೋನಗಳಿದ್ದಾವೆ ಮತ್ತು ಕೆಲಸ ಮಾಡಬೇಕಾಗಿದೆ. ಅವುಗಳನ್ನು ಹೆಂಗಾರು ಮಾಡಿ ಈ ಪ್ರಾಜೆಕ್ಟ್ಗಳ ಮೂಲಕ ಅಥವಾ ಒಂದಷ್ಟು ಸಾಮಾಜಿಕ ಕೆಲಸಗಳ ಮೂಲಕ ಸುಧಾರಣೆ ಮಾಡಬೇಕು, ಜಾಗೃತಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದೇ ಬದುಕಿನ ಮೂಲ ಉದ್ದೇಶ ಅಲ್ವಾ. ಅಂದರೆ ಸ್ವಾರ್ಥರಹಿತ ಸಮಾಜ ಸೇವೆ ಮಾಡ್ಬೇಕಂತ ಅನಿಸ್ತಿದೆ. ನೋಡೋಣ ಅದಕ್ಕೆ ಹೆಂಗ. ಸತ್ಯ ನೀನು ಹೇಳ್ದಂಗೆ ಬದುಕಿನ ಜೊತೆಗೆ ನಾವು ನಮ್ಮ ದೇಶಕ್ಕೆ ಏನಾದರೂ ಒಂದು ಚೂರು ಕೊಡಬೇಕಾಗುತ್ತೆ. ನಾವು ಮಾಡುವ ಸೇವೆ ಮಾಡ್ಬೇಕು, ಶರೀರಂ. ಹೌದು ಅಲ್ವಾ, ಸತ್ಯ ಅದು. ಅವರೇ ಉಳಿದಿರೋರು. ಈಗ ನಾವು ಸುಮ್ಮನೆ ಈ ಶೋಕಿಗಳು ಹೇಳ್ಕೊಳ್ತೀವಲ್ಲ, ನಮ್ದು ಏನೋ ದೊಡ್ಡ ಸಾಧನೆ ಅಂತ, ಅಷ್ಟು ಸಿನಿಮಾ ಮಾಡ್ಬಿಟ್ಟ, ಇಷ್ಟು ವರ್ಷ ಆಳ್ಬಿಟ್ಟ, ಆ ಒಂದು ಬಿಸ್ನೆಸ್ಸು, ಆ ರಾಜಕೀಯ, ಆ MLA MP ಹಂಗೆ, ಅದೆಲ್ಲ ಬುಲ್ಶಿಟ್. ಬರೀ ಸೋಷಿಯಲ್ ಮೀಡಿಯಾ ಹಿಟ್ಟಾದ ತಕ್ಷಣ ಅಥವಾ TV ಚಾನಲಲ್ಲಿ ಹಿಟ್ಟಾದ ತಕ್ಷಣ, ಸಿನಿಮಾಗಳು ಒಂದಿಷ್ಟು ಮಾಡಿಬಿಟ್ಟು ಹೀರೋ ಸ್ಟಾರ್ಗಳಾದ ತಕ್ಷಣ ಅದೇನು ದೊಡ್ಡ ಲೈಫ್ ಅಲ್ಲ. ಅದು ಅದಕ್ಕೆ ಮೀರಿದ ದೊಡ್ಡ ರಿಯಲ್ ಲೈಫು ಶಿವಕುಮಾರ ಸ್ವಾಮೀಜಿ ಅವ್ರದ್ದು, ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು, ಸ್ವಾಮಿ ವಿವೇಕಾನಂದರದು, ರಮಣ ಮಹರ್ಷಿದು, ಮತ್ತು ನಮ್ಮ ರಾಮಕೃಷ್ಣ ಪರಮಹಂಸರದು, ಶಾರದಾ ಮಾತೆ, ನಿವೇದಿತಾ, ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು ಅಲ್ವಾ, ಅವ್ರಗಳ ಥರದ ಬದುಕಿದೆಯಲ್ಲ, ಅದು ನಿಜವಾದ ಬದುಕು. ಸುಮ್ಮನೆ ನಾವು ಒಂದು ಸಿನಿಮಾ ಯೂಸ್ ಮಾಡ್ಕೊಂಡು ಇದಾಗ್ತಿದ್ದೀವಿ, ಹಂಗೆ ಮಾಡಬಾರ್ದು. ಸೊ ಅಂಥ ಬದುಕೋದಕ್ಕೆ ನಾವೆಷ್ಟು ಪ್ರಯತ್ನ ಪಟ್ವಿ ಅನ್ನೋದಕ್ಕೆ ನಾವು ಕೈ ಹಾಕ್ಬೇಕಷ್ಟೆ. ಅದನ್ನು ನಾವು ಅವಲೋಕನ ಮಾಡ್ಕೋಬೇಕು. ಅಂದರೆ ಭಾರತ ನೋಡಿದಾಗ ನೀನು ಹೇಳ್ದಲ್ಲ, ವ್ಯಕ್ತಿಗಳು ಇವು ನಿಜವಾದ ವ್ಯಕ್ತಿತ್ವಗಳು, ನಮ್ಮ ದೇಶಕ್ಕೆ ಬೇಕಾಗಿರೋದು, ನಾವು ಕಲಿಬೇಕಾಗಿರೋದು. ಬಟ್ ನಾವು ಸದ್ಯಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋ ಗುಂಗಲ್ಲಿ ಅವನು ಯಾರು ಹಣ ಅಂದ ಇಳಿಯಾರದ್ದ ಇದು ಮಾಡಿದ್ಲು ಇಂಥವ್ರನ್ನೆಲ್ಲ ಕೇಳ್ತಾ ಇದ್ದೀವಿ. ನೀನು ಯಾರೋ ಒಬ್ರಿಗೆ ಹೋಗಿ ಕೇಳಿದ್ರೆ ರಮಣ ಮಹರ್ಷಿ ಗೊತ್ತಾ ಅಂತ ಕೇಳಿದ್ರೆ ಗೊತ್ತೇ ಇಲ್ಲ, ಸೋದರಿ ನಿವೇದಿತಾ ಗೊತ್ತಿಲ್ಲ, ರಾಮಕೃಷ್ಣ ಪರಮಹಂಸ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ ಒಂದು ಈ 90s ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ, ಈಗಿನವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಬೇಕಿಲ್ಲ. ಪಾಪ ಏನು ಮಾಡೋಕ್ಕವ್ರು ತಂದೆ ತಾಯಿ ಹೆಂಗೆ ಬೆಳೆಸಿರ್ತಾರೆ, ಸ್ಕೂಲ್ ಮೇಸ್ಟ್ಗಳು ಹೆಂಗೆ ಬೆಳೆಸಿರ್ತಾರೆ, ಅದನ್ನ ವಾತಾವರಣ ಹಂಗಿದೆ, ಒಬ್ಬರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಹೆಂಗಿದ್ದಾರೆ ಅಂದರೆ, ಒಂದು ರಾಜಕೀಯದ ಒಂದು ವಿಷಯ ಹೇಳ್ಬಿಟ್ರೆ ಬೋರು. ಈ 3rd ಕ್ಲಾಸ್ ರಾಜಕಾರಣಿಗಳು ಹಂಗೆ ಮಾಡಿಟ್ಟಿದ್ದಾರೆ ವ್ಯವಸ್ಥೆನ. ನನ್ನ ಮಕ್ಳನ್ನ ನೋಡಿದ್ರೆ ಯಾರಿಗೆ ತಾನೇ ಬೋರ್ ಆಗಲ್ಲ. ಅಂದರೆ ಆ ವಿಷಯನೇ ತಲೆ ಕೆಡ್ಸ್ಕೊಬಾರ್ದು. ಅವ್ನು ಎಷ್ಟಾರ ಅನ್ಯಾಯ ಅಕ್ರಮ ಮಾಡಿರಲಿ, ಅದು ಯಾವ ಗುರು ರಾಜಕೀಯದವ್ರದ್ದು ಇದ್ದುದೇ ಹಂಗೆ ಮಾಡಿಟ್ಟಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಧರ್ಮದ ವಿಚಾರ ಮಾತಾಡಿದ್ರೆ ಧರ್ಮದ ವಿಚಾರ ಬೇಡ ಗುರು ಅಂತಾರೆ. ಹೌದು, ದೇಶದ ವಿಚಾರ ಮಾಡ್ರೆ ಗುರು ಬೋರಿಂಗ್ ಗುರು ಅಂತಾರೆ. ಎಲ್ಲ ಈ ಯೂತ್, ಈ ಜನ್ರೇಷನ್ ಸ್ವಾಮೀಜಿಗಳ ಬಗ್ಗೆ ಅಧ್ಯಾತ್ಮ ಮಾತಾಡಿದ್ರಂತೂ ಅದು ಕೇಳಲೇಬೇಡ, ಅದು ಬೋರು. ಇವ್ರಿಗೆ ಏನಿದ್ರು 3 ಹೊತ್ತು ಅವನು ಇವನು ಫ್ಲರ್ಟ್ ಮಾಡೋದು ಮಾತಾಡು, ಅವ್ನು ಇವನ್ಗೆ ಎತ್ತಾಕೊಂಡು ಹೋದ, ಅವಾಜ್ ಹಾಕು ಮಾತಾಡು, ಅವ್ನು ಆ ಸಿನಿಮಾ ಹಿಟ್ಟಾಯ್ತು, ಇದು ಮಾಡು, ಈ ಅವನು ವೈರಲ್ ಆಗ್ಬಿಟ್ಟ, ಇದು ವೈರಲ್ ಆಗ್ಬಿಟ್ಟು ಹಿಂಗೆ ಬಂದಿದೆಯಂತೆ, ಈ ಥರದ್ದೇ ತಲೆ ಕೆಡ್ಸ್ಕೊಳ್ತಾ ಹೊರತು ಸತ್ಯ ಇನ್ನೊಂದು ವ್ಯಾಲಿಡ್ ಇನ್ಫಾರ್ಮೇಶನ್ ಬೆಲೆ ಕೊಡೋದು. ಹೌದು, ನೀನು ಅಧ್ಯಾತ್ಮ ಅಂತ ಮಾತಾಡ್ಬಿಟ್ರೆ ಸನ್ಯಾಸಿ. ಹೌದು, ಹಂಗೆ ಮಾಡ್ಬಿಟ್ಟಿದ್ದಾರೆ. ನೀನು ಯಾರೋ ಒಂದಿಷ್ಟು ಹೋರಾಟಗಾರರ ಬಗ್ಗೆ, ಕ್ರಾಂತಿಕಾರಿಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಪಂಥ, ಇವನ್ ಬಗ್ಗೆ ಮಾತ್ರ ಇನ್ನೊಂದು ಪಂಥ ಮಾಡಿಟ್ಟಿದ್ದಾರೆ. ಎಷ್ಟೋ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದದೇ ಇರೋದನ್ನ ನಾವು ಆಮೇಲೆ ಕಲ್ತಿದ್ದೀವಿ. ಎಷ್ಟೋ ಹೋರಾಟಗಾರರ ಬಗ್ಗೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದೇ ಇಲ್ಲ. ಟೆಕ್ಸ್ಟ್ ಬುಕ್ ದರಿದ್ರದವ್ರು ಹೆಂಗ್ ಟೆಕ್ಸ್ಟ್ ಬುಕ್ ಮಾಡಿದ್ದಾರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂತವಿಂದ ಆ ಟೆಕ್ಸ್ಟ್ ಬುಕ್ಗಳು ಕೊಡೋ ಪಾಠನ ಯಾವನಾರ ಪಾಠ ಅಂತ ಕರೀದಕ್ಕಾಗತ್ತಾ? ಎಷ್ಟೋ ಪಾಠಗಳು ಅನವಶ್ಯಕ, ಮತ್ತೆ ಅದು ಮಕ್ಕಳನ್ನ ಹಾಳು ಮಾಡೋ ಪಾಠಗಳಿದಾವಲ್ಲ ಸ್ವಾತಂತ್ರ್ಯ ಬಂತವಿಂದ. ಯಾರೋ ಬಂದು ದಾಳಿ ಮಾಡೋದ್ರ ಬಗ್ಗೆ 100 ಪೇಜು, ನಮ್ಮದೇ ಶಿವಾಜಿ ಬಗ್ಗೆ 2 ಪೇಜು.
ಶಿವಾಜಿ ವರ್ಸಸ್ ಕನ್ನಡ ಮಾಡಕ್ ಬಿಡ್ತಾರೆ, ಅದೇನೋ ತಂದ್ಬಿಡ್ತಾರೆ ಮತ್ತೆ ಕಪಿಗಳು, ಈ ಥರದ್ದೆಲ್ಲ ಇದಾವೆ. ಅಂದ್ರೆ ಅದು ಮನುಷ್ಯನಿಗೆ ಏನ್ ಗೊತ್ತಾ, ಒಂದು ಹೃದಯ ವೈಶಾಲ್ಯತೆ ಇರಬೇಕು, ಭ್ರಾತೃತ್ವ ಇರಬೇಕು. ಅಂದ್ರೆ ಭಾರತವನ್ನ ನಾವು ವಿಶಾಲವಾಗಿ ನೋಡ್ಬೇಕು ಅದನ್ನ. ಫಸ್ಟ್ ಆಫ್ ಆಲ್ ಸನ್ಯಾಸ ಅಂತ ಅಂದ್ರೆ ಅದು ತುಂಬಾ ದೊಡ್ಡ ದೊಡ್ಡ ಟಾಪಿಕ್, ಎಷ್ಟೋ ಹೇಳ್ಬಿಟ್ಟಿದ್ದಾರೆ. ಅಧ್ಯಾತ್ಮ ಮಾತಾಡಕ್ಕೆ ಒಂದು ಏಜೇ ಬೇಕು ಅಂತಾರೆ, ಭಗವದ್ಗೀತೆ ಓದೋಕ್ಕೆ ಆ ಏಜೇ ಬೇಕು. ಯಾವ ಲೋಫರ್ ಮಗ ಹೇಳ್ದ ನನಗಂತೂ ಗೊತ್ತಿಲ್ಲ. ಸತ್ಯ. ಅದು ಕಾಶಿಗೆ ನೀನು ಹೋಗಿ ಕಾಶಿಗೆ ಕೇಳ್ತಾರೆ, ಏ ಗುರು ನೀನು ಕಾಶಿಗೆ ಹೋಗೋ ವಯಸ್ಸಲ್ಲ ಅಂತಾರೆ. ಅಂದರೆ ನೀನೇನು 60 ವಯಸ್ಸು ಆದಮೇಲೆ ಸಾಯೋ ಟೈಮಲ್ಲಿ ಕಾಶಿಗೆ ಹೋಗ್ಬೇಕಾ? ಇಟ್ಸ್ ರಾಂಗ್ ಅದು. ಹೌದು, ನೀನು ಹೆಂಗಿರೋಗಿ ಹೋಗ್ಬೇಕು ಕಾಶಿಗೆ, ಅಲ್ಲಿ ಮಣಿಕರ್ಣಿಕಾ ಘಾಟ್ ನೋಡ್ಬೇಕು, ಹೆಣಗಳು ಸುಡ್ತಾ ಇದ್ದಾರೆ, ನಶ್ವರ ಬದುಕು, ನೀನೇನೋ ಕಲ್ಕೊಂಬರ್ತೀಯ, ಅಲ್ಲಿ ಕಾಶಿ ನಿನ್ ಕಲ್ಸುತ್ತೆ, ಬರ್ತೀಯಾ ಬದುಕನ್ನು ನೀನು ಅರ್ಥ ಮಾಡ್ಕೊಳ್ತೀಯ. ನೋಡಪ್ಪ, ಬದುಕಂದ್ರೆ ಕೊನೆಗೆ ನಾವು ಮಸನ ಸೇರ್ತೀವಿ, ಚೆನ್ನಾಗಿ ಬದುಕು, 4 ಜನಕ್ಕೆ ಹೆಲ್ಪ್ ಮಾಡು, ಸೇವೆ ಮಾಡೋ ಅನ್ನೋ ಥರ. ಬಟ್ ನಮ್ಮಲ್ಲಿ ಕಲ್ಪನೆ ಹೆಂಗಿದೆ ಅಂದ್ರೆ ಸಾಮಾಜಿಕವಾಗಿ ನಾರ್ಮಲ್ ಆಗಿ ಕಾಶಿ ಅಂದ್ರೆ ನೀನು ಸಾಯಿ ಟೈಮ್ ಎಲ್ಲ ಅನುಭವಿಸಿಲ್ಲಿ, ಸಾಯಿ ಟೈಮ್ ಕಾಶಿಗೆ ಹೋಗಿ ಸಾಯಿ ಮುಕ್ತಿ ಸಿಗುತ್ತೆ. ನಮ್ಮ ಧರ್ಮದಲ್ಲೇ ಇದೊಂದು ಮೂಢನಂಬಿಕೆಗಳಿವೆ. ಸ್ಪಿರಿಚುವಲ್ ಥಿಂಕ್ ಮಾಡೋನು ಸೆಕ್ಸ್ ಮಾಡಬಾರ್ದು, ಸೆಕ್ಸ್ ಮಾಡದೇ ಇರೋನು ಮಾತ್ರ ಸನ್ಯಾಸಿ, ಇವೆಲ್ಲ ಸುಳ್ಳು. ಇವೆಲ್ಲ ಏನಿಲ್ಲ, ಎಲ್ಲ ರೂಲ್ಸ್ ಇಲ್ಲ, ಯಾವ ಕಟ್ಟುಪಾಡುಗಳಿಲ್ಲ. ಫಸ್ಟ್ ಬೇಸಿಕ್ ಇರಬೇಕಾಗಿರೋದೇನು? ಸ್ವಾತಂತ್ರ್ಯ. ಹಿಂದೂ ಧರ್ಮ ಅಂದ್ರೆ ಆತ್ಮ ಸ್ವಾತಂತ್ರ್ಯ. ನಾವು ನಮ್ಮ ಆತ್ಮ ನಾವು ಸ್ವಾತಂತ್ರ್ಯವಾಗಿರ್ಬೇಕು. ಇನ್ನೊಂದು ಆತ್ಮಕ್ಕೆ, ಇನ್ನೊಂದು ಮನಸ್ಸಿಗೆ ತೊಂದರೆ ಕೊಡಬಾರ್ದು, ಅಷ್ಟು ಬೇಸಿಕ್ಕು. ಆ ಒಂದು ಬೇಸ್ ಮೇಲೆ ಕಟ್ಕೊಂಡು ಬಂದಿರೋ ಕಲ್ಚರ್ ಇದು ಅಲ್ವಾ. ಅದರಲ್ಲಿ ಗುರುಗಳ ಸಮಾನರಾಗಿರುವಂಥವ್ರು ಈಗ ಎಲ್ಲವನ್ನು ಮೀರಿರೋ, ನಾವು ಯೋಚನೆ ಮಾಡೋಕ್ಕಿಂತ ಲಿಮಿಟೆಡ್ ಆಗಿ ಯೋಚನೆ ಮಾಡ್ತೀವಿ. ಸಂಸಾರ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಇದು ಅಂತ. ಅದನ್ನ ಇನ್ನೂ ಬಿಯಾಂಡ್ ಆಗಿ ಯೋಚನೆ ಮಾಡುವಂಥವ್ರು. ಅದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಇಲ್ಲೊಂದು ಪರಮಾತ್ಮ ನೋಡಿದ್ದಾನೆ, ಇದು ಬದುಕು ಅಂತ ತುಂಬ ಹೆಚ್ಚಿಗೆ ತಿಳ್ಕೊಂಡಿರ್ತಾರೆ, ಶಾಸ್ತ್ರ ಓದಿರ್ತಾರೆ. ಅಂಥವ್ರನ್ನ ಗುರುಗಳು ಸನ್ಯಾಸಿ ಅಂತ ಕರ್ಕೊಂಡೇನು ಅದಕ್ಕೆ ಆದಂಥ ಪರಂಪರೆಗಳು, ಮಠಗಳು ಅದೇನೋ ಇರ್ತವೆ. ಸರಿ, ಅಷ್ಟಿದೆ, ಓಕೆ. ಅದರ ಅರ್ಥ ಅದನ್ನು ಅವರೇ ಮಾಡ್ಬೇಕಂತ ಏನಿಲ್ಲ. ಆ ಥರ ಯೋಚನೆಗಳನ್ನು ಮಾಡಿದ ತಕ್ಷಣ ಅವ್ನು ಸನ್ಯಾಸಿ ಆಗ್ಬೇಕು ಅಂತ ಏನಿಲ್ಲ. ಲೋಫರ್ ಸನ್ಯಾಸಿಗಳು ಕೆಲವು ಜನ ಇರ್ತಾರೆ ನೋಡಿ, ಅವ್ರು ಸನ್ಯಾಸಿ ಅಂತ ಫಸ್ಟ್ ಆಫ್ ಆಲ್ ಹೊರಗಡೆ ಸನ್ಯಾಸಿ. ನಮ್ಮ ಜಾತಿಯವನಿಗೆ ಟಿಕೆಟ್ ಕೊಡಬೇಕು, ಇವನೇ ಮುಂದೆ ಬರಬೇಕು ಅಂತ ಹೋರಾಡ್ಕೊಂಡು, ಮತ್ತೆ ಹೆಣ್ಮಕ್ಳ ಜೊತೆ ಲೈಂಗಿಕ ದೌರ್ಜನ್ಯ ಮಾಡ್ಕೊಂಡು ಕಾವಿ ಹಾಕೊಂಡು ಕೂತ್ಕೊಂಡು ಎಷ್ಟು ನ್ಯೂಸ್ಗಳನ್ನು ನೋಡಿದೀವಿ ನಾವು, ಅಲ್ವಾ? ಅರ್ಥನೇ ಇಲ್ಲ, ಲಾಜಿಕ್ಕೂ ಇಲ್ಲ. ಇದು ಇವನೇ ಪರ್ಫೆಕ್ಟ್ ಸನ್ಯಾಸಿ ಅಂತ, ಇವನೇ ಪರ್ಫೆಕ್ಟ್ ಗುರು ಅಂತ ಇಲ್ಲಿ ತೋರಿಸೋದಕ್ಕೆ ತುಂಬ ಬೆರಳೆಣಿಕೆಗಳು ಇರ್ಬೋದು ಅಷ್ಟೇ, ಬೆರಳೆಣಿಕೆ ಅಷ್ಟೇ. ನೀವು 100 ಜನದಲ್ಲಿ ಕಡಿಮೆ ಜನ ಸಿಗ್ಬೋದು ಅಷ್ಟೇ. ಅದೆಷ್ಟು ಸಂಸಾರಿಗಳು ದೊಡ್ಡ ಸನ್ಯಾಸಿಗಳಿಗಿಂತ ಬೆಟರು, ಸಂಸಾರಿಗಳು ಬೆಟರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಲ್ಲ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋನ್ಗಿಂತನೂ ಸನ್ಯಾಸಿಗಳು ಬೆಟ್ರಲ್ಲ. ಇವತ್ತು ಈ ಹೆಣ್ಣು, ನಾಳೆ ಈ ಹೆಣ್ಣು ಅಂತ ಇರ್ತಾನಲ್ಲ, ಅವನಿಗಿಂತನೂ ಹತ್ತತ್ಲೆ ಆಗಿರ್ತಾರೆ. ಯಾಕೆಂದ್ರೆ ಅವ್ನು ಹೇಳ್ಬಿಟ್ಟು ಮಾಡ್ತಾನೆ, ಅಥವಾ ಹುಡುಗಿನ ಒಪ್ಪಿಗೆ ತಗೊಂಡು ಪರಸ್ಪರ ಅಲ್ಲಿದ್ದಲ್ಲಿ ಮರ್ತ್ಬಿಟ್ಟು ಮಾಡ್ತಾನೆ. ಅಂಥವ್ರಿಗಿಂತನೂ ನಾಲಾಯಕ ಕೆಲವು ಜನ ಸನ್ಯಾಸಿಗಳಿದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ, ನೋಡ್ತಾ ಇರ್ತೀವಲ್ಲ, ಅಲ್ವಾ? ಸ್ಪಿರಿಚುವಲ್ ಹೆಸರು ಹೇಳ್ಕೊಂಡು ಹಾಳು ಮಾಡೋರ್ಗಿಂತ ನಾನು ಸ್ವತಂತ್ರ, ನಾನು ಯಾವ್ದ್ರಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿದ್ರು ಅವನೇ ಬೆಟರ್. ಇನ್ನೊಂದು, ನಾವು ಇಷ್ಟೊತ್ತರೆಗೂ ಈ ಸೋಷಿಯಲ್ ಮೀಡಿಯಾದು ಸ್ವಲ್ಪ ನೆಗೆಟಿವ್ ನೋಡಿದ್ವಲ್ಲ, ಪಾಸಿಟಿವ್ ವೈಬ್ಸ್ ಇದೆ. ಯಾಕಂದರೆ ನಾನು ಸ್ವಲ್ಪ ಸುತ್ತರಿತೀನಲ್ಲ, ಹೆಂಗಾಗಿದೆ ಅಂದರೆ, ಈಗ ನೋಡು, ಕೇದಾರ್ನಾಥಕ್ಕೆ ಸುಮಾರು ಜನ ಹೋಗ್ತಾರಿಲ್ಲ ಮುಂಚೆ. ಯಾವಾಗದು ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ ಆಯಿತು, ಸುಮಾರು ಜನ ಹೋಗ್ತಾರೆ. ಅಮರನಾಥ್ ಯಾತ್ರೆ ಆಗಿರ್ಬೋದು, ಕೇದಾರ್ನಾಥ್ ಆಗಿರ್ಬೋದು, ಕಾಶಿಗೆ ಹೋಗ್ತಾ ಇದ್ದಾರೆ, ಕುಂಭಮೇಳದಲ್ಲಿ ಎಷ್ಟು ಜನ ಸೇರಿದ್ರು. ಹೀಗೆ ಜನ ಈಗ ಬರ್ತಾ ಇದ್ದಾರೆ. ಅಂದರೆ ಮತ್ತು ಅದಲ್ಲದೆ ಹಿಸ್ಟ್ರಿ, ನಮ್ಮ ದೇಶದಿಂದ ಹಿಸ್ಟ್ರಿ ಇತ್ತಲ್ಲ, ರಿಯಲ್ ಹಿಸ್ಟ್ರಿ ಒಂದಿಷ್ಟು ಇತ್ತಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಓದೋಕ್ಕೆ ಚಾನ್ಸ್ ಇಲ್ಲ, ನಮಗೆ ಇರಲಿಲ್ಲ. ಹುಡ್ಕೊಂಡು ಹೋಗ್ಬೇಕಾಗಿತ್ತು ಪುಸ್ತಕಗಳು, ಎಷ್ಟೋ ಬ್ಯಾನ್ ಆಗಿತ್ತು. ಬಟ್ ಇವಾಗ ಹಿಂಗಾಗ್ತಿದ್ರೆ ಯೂಟ್ಯೂಬಲ್ಲಿ ನಿನಗೆ ಸುಮಾರು ಸಿಗ್ತಾ ಇದೆ, ಎಷ್ಟು ನಾಲೆಜ್ ಸಿಗ್ತಾ ಇದೆ, ಪಾಸಿಟಿವ್ ಇದೆ. ಅದನ್ನು ತಗೊಳ್ಬೇಕು. ಬಟ್ ಒಂದು ಜನ ಹೆಂಗಿದ್ದಾರೆ ಅಂದರೆ, ಕೇದಾರ್ನಾಥ್ ಹೋಗ್ತಾರೆ, ಹೋಗ್ಲಿ, ಬಟ್ ಅಲ್ಲಿದು ಇತಿಹಾಸ ತಿಳ್ಕೊಳ್ಳಲ್ಲ. ಅದು ಯಾರು ಕಟ್ಸಿರೋ ದೇವಸ್ಥಾನ, ಶಂಕರಾಚಾರ್ಯದ ಸಮಾಧಿ ಅಲ್ಲೇ ಇರೋದು, ಅದನ್ನೇನು ನೋಡಲ್ಲ. ಓದೆ 4 ಫೋಟೋ ತಗೊಂಡೆ ಹಾಕ್ದೆ, ಹಂಗೂ ಇದೆ. ಬಟ್ ಹಂಗಾದ್ರೂ ಬರ್ತಾರಲ್ಲ ಪುಣ್ಯಕ್ಷೇತ್ರಕ್ಕೆ, ಬರಲಿ ಅಂತ ಅಷ್ಟೇ. ಸೊ ಎಲ್ಲದರಲ್ಲೂ ಒಳ್ಳೇದಿದೆ, ಯಾವುದ್ರಲ್ಲೂ ಕೆಟ್ಟದ್ದಿಲ್ಲ. ಆಯ್ಕೆ ಮಾಡ್ಕೋಬೇಕು, ನಾವು ಆಯ್ಕೆ ಮಾಡ್ಕೋಬೇಕು. ಕೆಟ್ಟದನ್ನ ಹೈಲೈಟ್ ಮಾಡಿ ಹೇಳಬೇಕು, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ. ಅದರಿಂದ ಇಲ್ಲಿ ವಿಷಯ, ವಸ್ತು, ವ್ಯಕ್ತಿತ್ವ, ಸಿದ್ಧಾಂತಗಳಲ್ಲಿ ಒಳ್ಳೇದಿರುತ್ತೆ. ಒಳ್ಳೇದಿರೋದಕ್ಕೆ ಅದು ಕುಟ್ಕೊಂಡಿರುತ್ತೆ. ಹೌದು. ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ಇದ್ರೂ ಒಳ್ಳೆ ರೀಸನ್ಗೆ ಹುಟ್ಟಿರುತ್ತೆ, ಯಾವುದೇ ಒಂದು ವ್ಯಕ್ತಿ ಆಲೋಚನೆಗಳಾದ್ರೂ. ಆದರೆ ಆ ಒಳ್ಳೇದು ಅಂತ ಮಾಡೋದಕ್ಕೋಸ್ಕರ ಇನ್ನೊಂದು ದೊಡ್ಡದು ಮಾಡ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಹಂಗೆ ಸೋಷಿಯಲ್ ಮೀಡಿಯಾ ಆದರೂ ಅಷ್ಟೇ, ಈ ಟೆರರಿಸಮ್ ಆದರೂ ಅಷ್ಟೇ. ಈ ಭಯೋತ್ಪಾದಕರು ಯಾಕೆ ಭಯೋತ್ಪಾದನೆ ಮಾಡ್ತಾರೆ ಅಂತ ಅಂದರೆ, ರೀಸನ್ ಮಾತ್ರ ಅವ್ರ ದೃಷ್ಟಿನಲ್ಲಿ ಸೂಪರ್ ಅನಿಸುತ್ತೆ, ಅದಕ್ಕೆ ತಾನೇ ಮಾಡೋದವರು. ಅವರು ಇಲ್ಲಿ ನಮ್ಮ ದೇಶಕ್ಕೆ ಬಂದು ಬಾಂಬ್ ಹಾಕ್ತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ದೇಶಕ್ಕೆ ಅಟ್ಯಾಕ್ ಮಾಡ್ತಾರೆ ಅಂತ ಈ ಟೆರರಿಸ್ಟ್ ಅನಿಸಿದ್ರೆ ನಮಗದು ಅನ್ಯಾಯ ಅನಿಸುತ್ತೆ. ಅದು ಮಾಡಬಾರ್ದು, ಖಂಡಿತ ತಪ್ಪು, ಹಿಂಸೆ ಮಾಡಬಾರ್ದು ಅಂತ. ಆದರೆ ಅವ್ರಿಗೆ ಅರಿವಿರಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ,
ನಮ್ಮ ದೇವ್ರಿಗೆ ಇವರು ಕನ್ವರ್ಟ್ ಆಗಲಿಲ್ಲ, ನಮ್ಮ ಈ ದೇಶದಲ್ಲಿರೋರೆಲ್ಲ ನಮ್ಮ ಧರ್ಮದವರೇ ಆಗಬೇಕು, ನಮ್ಮ ಮತದವರೇ ಆಗಬೇಕು, ಇವ್ರನ್ನ ನಾನು ನಾಶ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ನನ್ನ ಅಲ್ಲಿ ಅಪ್ಸರಿಯರು ಕಾಯ್ದುಕೊಂಡು ಕಲ್ತ್ಕೊ ಆ ಥರದ ಭಾವನೆಗಳು ಇಟ್ಬಿಟ್ಟಿರ್ತಾರೆ. ಅವು ಒಳ್ಳೆ ಭಾವನೆನೇ, ಅಂದರೆ ದೇವ್ರ ಬಗ್ಗೆ ಭಕ್ತಿನೇ. ಅದು ಈ ಸಾಯಿಸಿದ್ರೆ ಹೋಗ್ತೀನಿ ಅನ್ನೋದು ಕೆಟ್ಟ ಭಾವನೆ, ಅದು ಅಲ್ಲ. ಅಂದರೆ ಇವರೆಲ್ಲ ಅಂದರೆ ನಮ್ಮ ದೇವ್ರನ್ನ ಇಷ್ಟಪಡಲಿ ಅನ್ನೋದಿರುತ್ತೆ, ಅದಕ್ಕೋಸ್ಕರ ಇವ್ರನ್ನ ಸಾಯಿಸಿದ್ರೆ ಅನ್ನೋದು ಬಂದ್ಬಿಡುತ್ತಲ್ಲ, ಅಲ್ಲಿ ಅವೆರಡು ಮರ್ಜಾಗಿ ನನ್ನ ಮಗಂದು ಭಯೋತ್ಪಾದನೆ. ಇದು ಹೇಳ್ಬೇಕಾದ್ರೆ ನನಗೊಂದು ನೆನಪಾಯ್ತು. ಈ ತೇಜಸ್ವರು ಒಂದು ಕಡೆ ಹೇಳ್ತಾರೆ ಏನಂದ್ರೆ, ಇನ್ನೊಬ್ಬರನ್ನ ಕೊಂದು ಉಳಿಸ್ಕೊಳ್ಳೋದು ಯಾವ ಧರ್ಮ ಇದೆ ಅಂತೇಳಿ. ಅಂದ್ರೆ ಇನ್ನೊಬ್ರನ್ನ ಕೊಂದ್ಬಿಟ್ಟು ನೀನು ಧರ್ಮ ಉಳಿಸ್ಕೊಳ್ತೀಯ ಅನ್ನೋ ಥರ ತೇಜಸ್ವರ್ದು ಅದ್ಭುತ. ಕೊಂದು ಉಳಿಸ್ಕೊಳ್ಬೇಕಾದಂಥ ಧರ್ಮ ಯಾವುದಿಲ್ಲ. ಅದಕ್ಕೇನೆ ನಮ್ಮ ಹಿಂದೂ ಧರ್ಮದಲ್ಲಿ ನಾನು ಇದುವರೆಗೂ ನೋಡಿರೋ ಅಂಥ ಪ್ರಕಾರ ನಮ್ಮದನ್ನ ಇವನು ಫಾಲೋ ಮಾಡದೇ ಇದ್ದರೆ ಅಂದ್ಬಿಟ್ಟು ಕೊಂದಿರೋ ಇತಿಹಾಸ ಇಲ್ಲ, ಇತಿಹಾಸದಲ್ಲೂ ಇಲ್ಲ, ಮುಂದೇನು ಇರಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ನೀನು ಅಮಾಯಕ, ನೀನು ನಮ್ಮದನ್ನ ಫಾಲೋ ಮಾಡು, ಇಲ್ಲಾಂದರೆ ನಾನು ನೀನು ಸಾಯಿಸ್ತೀನಿ ಅನ್ನೋದಿಲ್ಲ. ಇನ್ನು ನಮ್ಮದವ್ರನ್ನ ನೀನು ಸಾಯಿಸ್ದಲ್ಲ ಅಂತ ಇರ್ಬೋದು, ನಮ್ಮ ಕಡೆಯವ್ರನ್ನ ಸಾಯಿಸ್ದಲ್ಲ ನೀನು ಅಂತ ಇರಬಹುದು, ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ಯಾ ಅಂತಲೂ ಇರ್ಬೋದು. ಆದರೆ ನೀನು ಆ ದೇವ್ರನ್ನ ಇಷ್ಟಪಡ್ತಾ ಇದೆಯಾ, ಅದಕ್ಕೋಸ್ಕರ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಥರದ್ದು ಇಲ್ಲ, ಆ ಫಿಲಾಸಫಿ ಇಲ್ಲ. ಮಿಕ್ಕಿದ್ದೆಲ್ಲ ಇರ್ಬೋದು, ಇಲ್ಲೂ ಕುತಂತ್ರಿಗಳಿದ್ದಾರೆ, ಅಲ್ಲೂ ಕುತಂತ್ರಿಗಳಿದ್ದಾರೆ, ಇಲ್ಲೂ ಕೊಲೆಗಡರು ಅಲ್ಲೂ ಕೊಡಗರು ಎಲ್ಲ ಕಡೆ ಇರ್ತಾರೆ. ಅದು ಈ ಒಂದು ರೀಸನ್ ಇಲ್ಲ, ನೀನು ಕನ್ವರ್ಟ್ ಆಗು ಇಲ್ಲಾಂದರೆ ಕೊಲೆ ಮಾಡ್ತೀನಿ ಅನ್ನೋದಿಲ್ಲ. ಆದರೆ ಬೇರೆ ಕಡೆ ಇದೆ ಪ್ರಾಬ್ಲಮ್, ಬೇರೆ ದೇಶಗಳಲ್ಲಿ ಬೇರೆ ಕಲ್ಚರ್ಗಳಲ್ಲಿ ನೀನು ಕನ್ವರ್ಟ್ ಆಗಲಿಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋದಿದೆ. ನಾವು ಈ ದೇಶದಲ್ಲಿ ಹುಟ್ಟೋದು ಪುಣ್ಯ ಅನ್ಕೋಬೇಕು. ಪುಣ್ಯ ಸತ್ಯ. ಬಟ್ ಎಷ್ಟೊತ್ತವರೆಗೂ ಇನ್ನು ಮಾತಾಡ್ತಾ ಹೋದ್ರೆ 4 ದಿವಸ ಮಾತಾಡೋಷ್ಟು ವಿಷಯ ಇರ್ತವೆ, ಮಾತಾಡ್ತಾನೆ ಹೋಗ್ಬೋದು. ಮತ್ತು ಇದು ನಮ್ಮದು ಮೊದಲ ಟಾಕ್ ಶೋ ಪಾಡ್ಕಾಸ್ಟು ಶಕ್ತಿ ಟಾಕ್ಸ್ಗೆ ಹೆಂಗಿತ್ತು ಅನುಭವ ಫಸ್ಟು? ಇಲ್ಲ, ಖುಷಿ ಆಯಿತು. ಯಾಕೆ ಅಂದರೆ ಒಂದು ಇನ್ನೊಂದು ಏನಂದರೆ, ಈಗ ಎಲ್ಲ ಪಾಡ್ಕಾಸ್ಟ್ಗಳು ಮಾಡ್ತಾ ಇರ್ತಾರೆ, ಎಷ್ಟೋ ಪಾಡ್ಕಾಸ್ಟ್ಗಳಿಂದ ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಹೌದು, ಒಳ್ಳೊಳ್ಳೆ ನಾಲೆಡ್ಜ್ಗಳು ಶೇರ್ ಮಾಡ್ತೀವಿ. ಈಗ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಕೆಲವು ಜನ ಗೊತ್ತಿರಲ್ಲ, ಇಷ್ಟೆಲ್ಲ ವಿಷಯ ಇದೆ ಅವನಿಗೆ ಅಂತ ಗೊತ್ತಿರಲ್ಲ, ಅಥವಾ ಇವನು ಹಿಂಗಿತ್ತ ಹಿಸ್ಟ್ರಿ, ಅಥವಾ ಇವನು ಹಿಂಗಿದ್ನ ಅಂತ ಗೊತ್ತಿರಲ್ಲ. ಒಳ್ಳೇದು, ತಪ್ಪೇನಿಲ್ಲ. ಆಮೇಲೆ ಕೆಲವು ಜನಕ್ಕೆ ನಾನು ಮಾತಾಡೋದ್ರಿಂದ ಕೆಲವು ಜನ ಜೋಡಿಸ್ಕೊಳ್ತಾರೆ ನಮ್ಮ ಜೊತೆ, ಅವ್ರಿಗೂ ರಿಲೇಟ್ ಮಾಡ್ಕೋತಾರೆ, ಹೌದೌದು ಅಂತ. ಮತ್ತು ನಾವು ಅದರಿಂದ ಕಲಿತೀವಿ, ನಮಗೊಂದು ತಿಳಿಯಾಗುತ್ತೆ ವಾತಾವರಣ, ನಮ್ಮ ಮನಸ್ಸಿಗೂ ಹಗುರಾಗುತ್ತೆ, ಇದನ್ನೆಲ್ಲ ಹೇಳ್ಕೊಂಡ್ವಿ ಅಂತ. ನೀನು ಅದು ಶಕ್ತಿ ಟಾಕ್ಸ್ ಅಂದ್ರೆ ಒಂಥರ ಡಿಫ್ರೆಂಟಾಗಿ ನಾನ್ ಸೆನ್ಸ್ ವಿಚಾರಗಳನ್ನು ಬಿಟ್ಟು ವ್ಯಾಲಿಡ್ ವಿಚಾರಗಳನ್ನೇ ಮತ್ತು ಪರ್ಸ್ನಲ್ ವಿಚಾರಗಳನ್ನೇ ತುಂಬ ಏನೋ ಹೀರೋ ಥರ ಪೋರ್ಟ್ರೇ ಮಾಡೋದು ಆ ಥರ ಎಲ್ಲೂ ಮಾಡಿದೆ, ಜನಗಳಿಗೆ ಉಪಯೋಗ ಆಗುವಂಥ ವಿಷಯಗಳನ್ನು ಕೊಡುವಂಥ ಪ್ಲ್ಯಾನ್ ಮಾಡಿರೋದಲ್ವಾ, ಅದ್ರ ತಕ್ಕನಾಗಿ ಅರ್ಥಪೂರ್ಣವಾಗಿ ಚೆನ್ನಾಗಿತ್ತು. ಖಂಡಿತ. ಅಂದರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕಂತ ಮುಂದೆ. ಅಂದರೆ ಮುಂದೆ ನೆಕ್ಸ್ಟು ಈ ಆಧ್ಯಾತ್ಮಿಕವಾಗಿ ಇರ್ತಾರಲ್ಲ ಜನಗಳು, ಅವ್ರ ತುಂಬ ಸ್ಪಿರಿಚುವಲ್ ಪರ್ಸನ್ ತುಂಬ ತಿಳ್ಕೊಂಡು ಆಗಿರ್ಬೋದು, ಅವ್ರನ್ನೆಲ್ಲ ಕರೆಸ್ಬೇಕು ಅಂತ ಇದೆ. ಬಟ್ ಹೊಸದು ಹೋಗ್ತಾ 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 ಮಾಡ್ಕೊಂಡು ಹೋಗೋಣ ಅಂತ. ಜೊತೆಗೆ ಎಲ್ಲ ರಂಗದಲ್ಲೂ, ಒಂದೇ ರಂಗ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರಗಳನ್ನ ಕರೆಸೋಣ ಅಂತ. ಫನ್ನು ಇರುತ್ತೆ, ಅಧ್ಯಾತ್ಮ ಇರುತ್ತೆ, ಎಲ್ಲವನ್ನ ಕೊಡೋಣ ಅಂತ ಮನುಷ್ಯನಿಗೆ. ಜನಗಳಿಗೆ ಏನಂದ್ರೆ ನೋಡಿರೋರೇ ಸಾಧಕರು ಅಂತ ಇರುತ್ತೆ. ನಾವು ಟಿವಿಲಿ ಮಾಡಿದ್ದೀವಿ ಅಂತ ನಮ್ಮ ಸಾಧಕರು ಅನ್ನೋ ಮೈಂಡ್ ಕೆಲವು ಜನಕ್ಕೆ ಇರುತ್ತೆ. ಎಲೆಮರಿಕಾಯಿ ಆಗಿರೋರಿಗೆ ಎಷ್ಟೋ ಜನ ಇರ್ತಾರೆ, ಅವ್ರನ್ನ ಕರ್ಕೊಬಿಡ್ಬೋದು. ಅಥವಾ ನೋಡಿರೋರಲ್ಲಿ ಇನ್ನೊಂದು ವಿಭಿನ್ನ ವಿಭಿನ್ನ ವಿಚಾರಗಳಿರ್ತವೆ, ಅದನ್ನ ತೋರಿಸ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಖಂಡಿತ. ಹಾಗಿದ್ರಲ್ಲಿ ಇದು ಯಶಸ್ವಿ ಆಗಲಿ, ಎಲ್ಲರೂ ಶಕ್ತಿ ಟಾಕ್ಸನ್ನು ನೋಡಲಿ, ಸಬ್ಸ್ಕ್ರೈಬ್ ಮಾಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಲಿ, ಲೈಕ್ಸ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಂದದ್ದು ಖುಷಿ ಆಯಿತು, ಹಿಂಗೆ ಸಾಕ್ತಾ ಇರಲಿ. ಗುರುಗಳೇ, ಇಷ್ಟೊತ್ತವರೆಗೂ ಪಾಡ್ಕಾಸ್ಟ್ ನೋಡಿದ್ರಿ. ಇದು ನಮ್ಮ ಮೊದಲ ಪಾಡ್ಕಾಸ್ಟ್ ಆಗಿತ್ತು, ಟಾಕ್ ಶೋ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಬರೋ ದಿನಮಾನಗಳಲ್ಲಿ ಬೇರೆ 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 ರಂಗದಲ್ಲಿರೋ ವ್ಯಕ್ತಿಗಳನ್ನ ಕರೆಸ್ತೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮ ಸಪೋರ್ಟು, ಬೆಂಬಲ ನಮಗೆ ಇರಲಿ. ಜೊತೆಗೆ ಇನ್ನೊಂದು ಮತ್ತು ಇದು ನಿಧಿ ಅಂತ ಪುಸ್ತಕ, ಕಥೆಗಳ ಕೂಡಿಕೆ ಅಂತ. ಈ ಪುಸ್ತಕ ಬರೋದಕ್ಕೆ ಒಂದು ಸ್ಟೋರಿ ಇದೆ ಇದರಿಂದ. ಈ ಪುಸ್ತಕ ಯಾಕೆ ಬರೀಬೇಕು ಅಂತ ಅಂದರೆ, ಒಬ್ಬ ಕೌಶಿಕ್ ರತ್ನ ಅಂತ ಫ್ರೆಂಡು ನನಗೆ. ಆ್ಯಕ್ಚುಲಿ ಅವನು ಸಿನಿಮಾ ಮಾಡಬೇಕು ಅಂತ ಬೆಂಗಳೂರು ಬಂದಿದ್ದವನು. ಅವ್ರದ್ದೊಂದು ಟೀಮ್ ಇದೆ, ಸಿನಿಮಾಗೆ ಕತೆ ರೆಡಿ ಇದೆ ಅವ್ರ ಹತ್ರ. ತುಂಬ ಜನ ಪ್ರೊಡ್ಯೂಸರ್ ಹತ್ರ ಹೋಗಿದ್ದಾರೆ, ಎಲ್ಲಿ ಸಿಕ್ಕಿಲ್ಲ ಪ್ರೊಡ್ಯೂಸರ್ಗಳು. ಅದಕ್ಕೆ ಅವ್ರನ್ನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟೀಮ್ ಅವರು, ಒಂದು ನಿಧಿ ಕಥೆಗಳ ಕೂಡಿಕೆ ಅಂತ ಪುಸ್ತಕನ ಪ್ರಿಂಟ್ ಮಾಡಿಸಿ ಇದನ್ನೇನೋ ಈಗ ನೋಡಿ, ಹಿಂದೆ ಅವ್ರದ್ದು ಇದ್ದಿದೆ ಸಿನಿಮಾದು ಇಲ್ಲಿಗಲ್, ಸಿನಿಮಾ ಅವ್ರದ್ದು ಇಲ್ಲಿಗಲ್ ಅಂತ. ಈ ಸಿನಿಮಾ ಮಾಡಬೇಕು, ಈ ಸಿನಿಮಾ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಅದಕ್ಕೆ ಪುಸ್ತಕನ ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಅವ್ರು ಸಿನಿಮಾ ಮಾಡಬೇಕು ಅಂತ ನಿಂತಿದ್ದಾರೆ. ಅವ್ರ ತಂಡಕ್ಕೆ ಒಳ್ಳೇದಾಗಲಿ. ಈಗ ನಿನಗೆ ಇದೇ ಗಿಫ್ಟಪ್ಪ, ಯಾಕಂದ್ರೆ ನಮ್ಮಿಂದನೂ ಅವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ
ಅಲ್ವಾ? ನಾನು ದೇವರನ್ನ ಹೇಳ್ಬೇಕಂದ್ರೆ ಈಗ ಹೌದಲ್ವ ಹಿಂಗೂ ಮಾಡ್ಬೋದಲ್ವಾ ಅಂತ ಅನಿಸ್ತು. ಸಿನಿಮಾಗಳು ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅಂದರೆ ಇದನ್ನೇ ಒಂದು ಮಾಡ್ಬೋದು. ಕರೆಕ್ಟ್, ಚೆನ್ನಾಗಿದೆ ಇದು. ಈ ಥರದ್ದು ಐಡಿಯಾ ಚೆನ್ನಾಗಿದೆ. ಓದ್ತೀನಿ, ಇವತ್ತೇ ಹೋಗಿ ಓದ್ತೀನಿ. ಆಮೇಲೆ ಪುಸ್ತಕ ಕೊಡೋದು ಒಂದು ಒಳ್ಳೆ ಸಂಪ್ರದಾಯ. ಪುಸ್ತಕ ಕೊಡೋದು ಒಂದು ಒಳ್ಳೆ, ಅದು ಕನ್ನಡದ ಪುಸ್ತಕಗಳು ಮತ್ತೆ ಎಸ್ಪೆಷಲಿ ಕನ್ನಡ ಪುಸ್ತಕಗಳು ಕೊಡೋದು ಒಳ್ಳೆ. ಅದೇ ಎಲ್ಲೋ ಕೇಳಿದ್ದೆ ನಾನು ಒಂದ್ ಕಡೆ, ಅಬ್ದುಲ್ ಕಲಾಂ ಅವ್ರನ್ನ ಹೇಳಿದ್ದು, ನೀನು ಕನಸು ಕಾಣೋದು ನಮ್ಮ ಭಾಷೆಲಿ ಅಂತೆ. ಹಂಗಾಗಿ ನಮ್ಮ ಭಾಷೆಲಿ ಓದಿದ್ರೆ ಇನ್ನೂ ಹತ್ರ ಆಗುತ್ತೆ. ಹೌದು, ನಿನ್ಗೆ ಆ ಭಾವನೆ ಫೀಲ್ ಆಗುತ್ತೆ ಒಂದು ಪದ ಓದ್ಬೇಕಾದ್ರೆ. ಅಲ್ಲ, ಬೊಕ್ಕೆ ಕೊಡೋಕ್ಕಿಂತ ಪುಸ್ತಕ ಕೊಟ್ವಿ. ಪುಸ್ತಕ ಕೊಡೋದ್ರಲ್ಲೂ ಕನ್ನಡ ಪುಸ್ತಕ ಕೊಟ್ವಿ. ಕನ್ನಡ ಪುಸ್ತಕ ಕೊಡೋದು ಅದರಲ್ಲೂ ಈ ಸಿನಿಮಾದವರು ಪಾಪ ಸ್ಟ್ರಗಲ್ ಮಾಡಿ ಮಾಡ್ತಾ ಇರೋಂಥ ಸಿನಿಮಾ ಕೊಟ್ವಿ, ಪುಸ್ತಕ ಕೊಟ್ವಿ. ಎಷ್ಟು ಇದು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಶಕ್ತಿ ಸ್ಟುಡಿಯೋ. ನಾನು ಆವಾಗ ಬರ್ತಾ ಇರ್ತೀನಿ, ಬೇರೆ ಬೇರೆದೆಲ್ಲ ಖಂಡಿತ ಮಾಡ್ಕೊಂಡೋಗೋಣ. ನಿನಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಗುರುಗಳೇ, ಮತ್ತೆ ಸಿಗುವ.